ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಡೈಲಿ ನ್ಯೂಸ್ ಅನಾಲಿಸಿಸ್ ಆಫ್ ದ ಲಾ ಎಕ್ಸಲೆನ್ಸ್ ದ ಸ್ಪಾರ್ಕ್ ಇನಿಷಿಯೇಟಿವ್. ಓಕೆನಾ, ಲೆಟ್ಸ್ ಲುಕ್ ಎಟ್ ದ ಫಸ್ಟ್ ಬೇಸಿಕ್ ಕೋಟಿಂದನೇ ಸ್ಟಾರ್ಟ್ ಮಾಡೋಣ. ಎಕ್ಸಲೆನ್ಸ್ ಈಸ್ ನಾಟ್ ಅನ್ ಅಕಂಪ್ಲಿಷ್ಮೆಂಟ್. ಎಕ್ಸಲೆನ್ಸ್ ಈಸ್ ನಾಟ್ ಅನ್ ಅಕಂಪ್ಲಿಷ್ಮೆಂಟ್, ಇಟ್ಸ್ ಎ ಸ್ಪಿರಿಟ್, ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಅಂದರೆ ಜೀವನದಲ್ಲಿ ಎಕ್ಸಲೆನ್ಸಿನ ಸಾಧಿಸೋದು ಅದೊಂದು ದೊಡ್ಡ ಸಾಧನೆ ಅಂತ ಅಲ್ಲ, ಅದೊಂದು ನೆವರ್ ಎಂಡಿಂಗ್ ಪ್ರೋಸೆಸ್. ಪ್ರತಿದಿನವೂ ನಾವು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಮ್ಮ ಔಟ್ಪುಟ್ ಕೊಡಬೇಕು, ನಾನು ಚೆನ್ನಾಗಿ ವರ್ಕ್ ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು, ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಇನ್ ಎ ಸ್ಪಿರಿಟ್, ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್. ಇಫ್ ಯು ಸೇ ಐ ಡಿಡ್ ಇನ್ ಎಕ್ಸಲೆನ್ಸಿ ಇನ್ ಮೈ ಲೈಫ್, ಐ ಅಚೀವ್ ದ ಎಕ್ಸಲೆನ್ಸಿ, ಇಟ್ಸ್ ದ ಎಂಡ್ ಆಫ್ ಯುವರ್ ಸ್ಟೋರಿ. ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್. ಓಕೆನಾ, ವಿತ್ ದಿಸ್ ಕೋಟ್ ಲೆಟ್ಸ್ ಲುಕ್ ಇನ್ ದ ಮೇಜರ್ ಆರ್ಟಿಕಲ್ಸ್ ವಿಚ್ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಫ್ ದ June 12th. ಓಕೆನಾ, ಟುಡೇಸ್ ಡೇಟ್ ಇಸ್ June 12th ಅಲ್ವಾ. ಏನಿದೆ ಮೇಜರ್ ಆರ್ಟಿಕಲ್ಸ್ ಬಂದುಬಿಟ್ಟು, ದಿಸ್ ಇಸ್ ದ ಕಾಂಪ್ರಿಹೆನ್ಸಿವ್ ಡೈಲಿ ನ್ಯೂಸ್ ಅನಾಲಿಸಿಸ್. ಮೊದಲು FCRA ಅಕೌಂಟ್ ಬಗ್ಗೆ ನ್ಯೂಸ್ ಇದೆ, ಮೇನ್ ಆರ್ಟಿಕಲ್ ಇದೆ ಇವತ್ತಿಂದು. ನೆಕ್ಸ್ಟ್ ಟೆಕ್ನಾಲಜಿ R&D, ದಿಸ್ ವಿ ಹ್ಯಾವ್ ಟೇಕನ್ ದಿಸ್ ಫ್ರಮ್ ದಿ ಇಂಡಿಯನ್ ಎಕ್ಸ್ಪ್ರೆಸ್. ದಿಸ್ ಈಸ್ ರಿಲೇಟೆಡ್ ಟು ದ GS3, ದಿಸ್ ಈಸ್ ರಿಲೇಟೆಡ್ ಟು ದ GS2. ಓಕೆನಾ, ಸೋಷಿಯಲ್ ಜಸ್ಟಿಸ್, ದಿಸ್ ವಿಲ್ ಕಮ್ ಇನ್ GS1 ಆ್ಯಂಡ್ GS2 ಅಲ್ಲೂ ಬರುತ್ತೆ. ಜುಡಿಷಿಯರಿದು ಆರ್ಟಿಕಲ್ ಇದೆ, GS2ದಲ್ಲಿ ಬರುತ್ತೆ. ನೆಕ್ಸ್ಟು CSMFI, we already discussed this one. Credit guarantee for the MSME, this is comes in GS3. Next Geopolitics, places in ನ್ಯೂಸ್ ಇದೆ ನಿಮಗೆ. IR ಮತ್ತು ಮ್ಯಾಪಿಂಗಲ್ಲಿ ಯೂಸ್ ಆಗುತ್ತೆ. ದಿಸ್ ಇಸ್ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ. ತಜಿಕಿಸ್ತಾನ ಮತ್ತು ಮಾರ್ಷಲ್ ಐಲ್ಯಾಂಡ್ಸ್ದು ನ್ಯೂಸಲ್ಲಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೇಬರ್ದು ಒಂದಿಷ್ಟು ನ್ಯೂಸಲ್ಲಿದ್ದಾವೆ. ನಮ್ಮ ಶೋಭಾ ಕರಂದ್ಲೇಜ್ ಅವರು, ಶಿ ಹ್ಯಾಸ್ ಬೀನ್ ಪ್ರೆಸೆಂಟ್ ಇನ್ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ದೇರ್ ಹ್ಯಾವ್ ಬಿನ್ ಸಮ್ ನ್ಯೂಸ್ ರಿಲೇಟೆಡ್ ಟು ದಿಸ್ ಆರ್ಟಿಕಲ್. ನೆಕ್ಸ್ಟು BIS ಸ್ಟ್ಯಾಂಡರ್ಡ್ಸ್ ಫಾರ್ ದಿ ಎಪಿಕ್ಲೋರೋಹೈಡ್ರಿನ್ ಅನ್ನೋ ಒಂದು ಕೆಮಿಕಲ್ದು ಒಂದು ನ್ಯೂಸಲ್ಲಿದೆ. BIS ಸ್ಟ್ಯಾಂಡರ್ಡ್ಸ್ಗಳು ಅದ್ರ ಬಗ್ಗೆ ರೆಗ್ಯುಲೇಷನ್ಸ್ ಕೊಟ್ಟಿದೆ. ಆ್ಯಂಡ್ ದಿಸ್ ಈಸ್ ಫಸ್ಟ್ ಇಂಡಿಯಾಸ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಇದೆ, C-295. ಸೊ ವಿ ಆರ್ ಗೋಯಿಂಗ್ ಟು ಲುಕ್ ಇಂಟು ಆಲ್ ದೀಸ್ ಆರ್ಟಿಕಲ್ಸ್ ಆ್ಯಂಡ್ ಸಮ್ ಸ್ಮಾಲ್ ಟಿಟ್ಬಿಟ್ಸ್ ನ್ಯೂಸ್ ಲೈಕ್ RISA, ಟ್ರೈಬಲ್ ಟೆಕ್ಸ್ಟೈಲ್ಸು, ಸೋಜೋಗ್ರಿನ್ ಡಿಸೀಸಸ್ಸು ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಡಾಟಾ ಫ್ಯಾಕ್ಟ್ಸ್ ಎಕ್ಸಾಮ್ ಫೋಕಸಿಂದ ವಿ ಆರ್ ಕವರಿಂಗ್ ಅ ಕಾಂಪ್ರಹೆನ್ಸಿವ್ ನ್ಯೂಸ್ ಅನಾಲಿಸಿಸ್ ಆಫ್ ದ June 12th. ಓಕೆನಾ, ಯು ವಿಲ್ ಗೆಟ್ ಎ ಮೇನ್ಸ್ ಪರ್ಸ್ಪೆಕ್ಟಿವ್, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. So this is the major news analysis article. Let's look at the major article of this today June 12th. ಏನಿದ್ದಾವೆ ಇವತ್ತು ನಮ್ಮ ಹಿಂದೂ ನ್ಯೂಸ್ ಪೇಪರಲ್ಲಿ ಮೇಜರಾಗಿ ಬಂದಿರೋದು ಒಂದು ಸಿವಿಲ್ ಸೊಸೈಟಿ ಬಗ್ಗೆ, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ R&D ಇದು. ನೆಕ್ಸ್ಟ್ ಲೇಬರ್ ರಿಫಾರ್ಮ್ಸ್ ಇದೆ, FCRA. ಓಕೆನಾ, FCRA ಅಮೆಂಡೆಡ್ ಬಿಲ್ ಆಗಿದೆ 2020-26 ಇಂಟ್ರಡ್ಯೂಸ್ಡ್ ಇನ್ ಲೋಕಸಭಾ ಮಾರ್ಚ್ 2026 ಮತ್ತು 25 ಇದನ್ನು ಇಂಟ್ರಡ್ಯೂಸ್ ಮಾಡಿದರೆ. ದಟ್ಸ್ ವೈ ದ ಆರ್ಟಿಕಲ್ ಈಸ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ದ ಲೇಬರ್ ಕೋಡ್ಸ್. ಓಕೆನಾ, FCRA ಬಿಲ್ ಎಕ್ಸ್ಪ್ಯಾಂಡಿಂಗ್ ದ ಸ್ಟೇಟ್ ಕಂಟ್ರೋಲ್ ಓವರ್ ಸಿವಿಲ್ ಸೊಸೈಟಿ. ಸಿವಿಲ್ ಸೊಸೈಟಿ ಅಂದರೆ NGOಗಳೆಲ್ಲ ಬರ್ತಾವಲ್ವ, ಇದ್ರ ಬಗ್ಗೆ FCRA ಟ್ರೈಂಗ್ ಟು ಕಂಟ್ರೋಲ್, ಬಿಕಾಸ್ ದೆರ್ ಆರ್ ಸಮ್ NGOs ವಿಚ್ ಹ್ಯಾವ್ ವೈಲೇಟೆಡ್ ದಿ ಇಂಡಿಯನ್ ಲಾಸ್ ಆ್ಯಂಡ್ ದೆರ್ ಆರ್ ಸಮ್ NGOs ವಿಚ್ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ದಿ ಸೊಸೈಟಿ. ಬಟ್ ಇವೆರಡನ್ನೂ ಮ್ಯಾನೇಜ್ ಮಾಡೋಕ್ಕೆ FCRA ಅನ್ನೋಂಥ ಒಂದು ಆ್ಯಕ್ಟನ್ನು ನಾವು ತಂದಿದ್ದೇವೆ. ಓಕೆ, ಏನು ಹೇಳುತ್ತೆ, ದ ಎಸ್ಕಲೇಷನ್ ಆಫ್ ದಿ ಸ್ಟೇಟ್ ಕಂಟ್ರೋಲ್ ಓವರ್ ಸಿವಿಲ್ ಸೊಸೈಟಿ. ಇಟ್ಸ್ ಎ ಮ್ಯಾಂಡೇಟ್ರಿ ರೂಟಿಂಗ್ ವಯ ಸಿಂಗಲ್ SBI ಬ್ರಾಂಚ್. ಏನು ಹೇಳ್ತಾರೆ ಅಂದರೆ, ನೀವು ಒಂದು NGO ಅಥವಾ ಏನು ಸಿವಿಲ್ ಸೊಸೈಟಿ ಇರ್ತಲ್ಲ, ನೀವು ಮ್ಯಾಂಡೇಟ್ರಿ ನ್ಯೂ ಡೆಲ್ಲಿಯಲ್ಲಿ ಒಂದು ಬ್ರ್ಯಾಂಚ್ನ ಓಪನ್ ಮಾಡಬೇಕು. ಅದು ಒಂದು ಕರ್ತವ್ಯ ಪತ್ರ ಅಂತ ಏನು ಬರುತ್ತಲ್ಲ ಮೇಜರ್ ರೋಡಲ್ಲಿ, ಅಲ್ಲೇ ಅದೇ ರೋಡಲ್ಲಿರೋ ಆ ಬ್ರ್ಯಾಂಚಲ್ಲೇ ನೀವು ಆಫೀಸ್ನ ಓಪನ್ ಮಾಡಬೇಕಂತಂದು ಹೇಳಿ ಈ ಆ್ಯಕ್ಟ್ ಮ್ಯಾಂಡೇಟ್ರಿ ಕೊಟ್ಟಿದೆ. ವೆನ್ ದರ್ ಇಸ್ ಅ ಮ್ಯಾಂಡೇಟ್ರಿ ಇನ್ ಎನಿ ಆ್ಯಕ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಸ್ ಗೋಯಿಂಗ್ ಟು ಬಿ ಎನ್ ಪೊಟೆನ್ಷಿಯಲ್ ಕ್ವಶನ್ ಇನ್ ಪ್ರಿಲಿಮ್ಸಲ್ಲಿ ಬರೋ ಸಾಧ್ಯತೆ ಹೆಚ್ಚು ಇರುತ್ತೆ. ಮ್ಯಾಂಡೇಟರಿ ಅಂದರೆ ಕಡ್ಡಾಯವಾಗಿ ನೀವು ಅಲ್ಲೇ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಕ್ಯಾಪ್ ಸ್ಲ್ಯಾಶೆಡ್ ಫ್ರಮ್ 50% to 20%. ನೀವು ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಖರ್ಚುಗಳನ್ನು ಏನು ಮಾಡ್ತಿದ್ದೀರಾ ಅದನ್ನು 50%ಇಂದ 20%ಗೆ ಇಳಿಸಲಾಗಿದೆ. ಅಷ್ಟು ಮಾಡಲೇಬೇಕಂತ ಹೇಳಿದ್ದಾರೆ ಅವರು. ಮೊದಲೆಲ್ಲ 50% ಕೊಟ್ಬಿಡ್ತಿದ್ರು, ಅಂದರೆ ಲೈಕ್ ಈ ಪೆನ್ನು, ಪೇಪರು, ಬುಕ್ಸು, ನಮ್ಮ ಆಫೀಸ್ ವರ್ಕಿಗೆ ಅಂತಂದೇಳಿ ನೀವು 50% ಎಕ್ಸ್ಪೆಂಡಿಚರ್ ಮಾಡ್ತಿದ್ರಿ. ಇಲ್ಲ ಇನ್ಮೇಲೆ ನೀವು 20% ಮಾಡಬೇಕು, ಜಸ್ಟ್ ನೀವು ಮೇಜರ್ ಇಂಟೆಂಟೆಡ್ ವರ್ಕ್ ಏನಿದೆ ಅಲ್ಲಿ ಖರ್ಚು ಮಾಡಿ ಅಂತ ಹೇಳ್ತಾ ಇದೆ. ಇಟ್ಸ್ ಎ ಮ್ಯಾಂಡೇಟ್ರಿ. ನೆಕ್ಸ್ಟ್ ಸಬ್ ಗ್ರಾಂಟಿಂಗ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂದರೆ ನಾನೊಂದು NGO, ನಾನು ಅಂಡರ್ ಒಂದು 10 NGOಗಳನ್ನ ನಾನು ಗ್ರೂಪ್ ಮಾಡಿಕೊಂಡು ಹೇಳ್ತೀನಿ, ನಾನು ಫಂಡ್ ತೊಗೊತೀನಿ, ಫಾರಿನ್ ಫಂಡಿಂಗು ಬೇರೆ ಕಡೆಯಿಂದ. ನಾನೇನು ಮಾಡ್ತೀನಿ, ಈ ದುಡ್ಡನ್ನ ತೊಗೊಂಡು ಇನ್ನೂ ಸ್ಮಾಲ್ 10, 5 ಈ ಥರ ಇರ್ತಕ್ಕಂಥ NGOಗಳಿಗೆ ನಾನು ಮೊದಲು ಕೊಡ್ತಾ ಇದ್ದೆ. ಬಟ್ ಅಕಾರ್ಡಿಂಗ್ ಟು ದ ನ್ಯೂ FCRA ಆ್ಯಕ್ಟ್, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎ ಸಚ್ ಎ ಪ್ರಾವಿಷನ್. ಆ ಥರ ಪ್ರಾವಿಷನ್ ಇಲ್ಲ. ಇನ್ನು ಮುಂದೆ ನಿಮ್ಮ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು, ದೊಡ್ಡ ಅಂಗಸಂಸ್ಥೆಯಲ್ಲಿ ಬರ್ತಕ್ಕಂಥ ದೊಡ್ಡ NGOಗಳ ಅಂಡರ್ ನೀವು ಮಾಡುವ ಹಾಗಿಲ್ಲ ಅಂತಂದು ಕ್ಲಿಯರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ FCRA ಅಕೌಂಟಲ್ಲಿ. ಈಗೇನಿದೆ ಇದೆ 2026 ಅಮೆಂಡ್ಮೆಂಟ್ ಬಿಲ್ ಇದೆ. ಇಂಟ್ರಡಕ್ಷನ್ ಆಫ್ ದ ಆಟೋಮೆಟಿಕ್ ಸೆಸೇಷನ್. ಅಂದರೆ ನೀವೇನಾದರೂ ಈ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ, ನೀವೇನಾದರೂ ಆಡಿಟ್ ಕೊಟ್ಟಿಲ್ಲ ಅಂದರೆ ದಟ್ NGO ಇಸ್ ಗೋಯಿಂಗ್ ಟು ಬಿ ಸೆಸೇಷನ್, ಅಂದರೆ ಅವರ ಲೈಸೆನ್ಸನ್ನು ರದ್ದು ಮಾಡಲಾಗುವುದು. ನೆಕ್ಸ್ಟ್ ಪ್ರಾವಿಷನಲ್ ಆ್ಯಂಡ್ ಪರ್ಮನೆಂಟ್ ವೆಸ್ಟಿಂಗ್ ಆಫ್ ದಿ ಅಸೆಟ್ಸ್ ಆಗುತ್ತೆ.
expanded executive power during suspension. These are the major amendment. ಅಂದರೆ ಪ್ರಾವಿಷನ್ ಆ್ಯಂಡ್ ಪರ್ಮನೆಂಟ್ ವೆಸ್ಟಿಂಗ್ ಆಫ್ ದಿ ಅಸೆಟ್ಸ್ ಇರಬೇಕು, ನಿಮ್ದು ಏನೇನು ಅಸೆಟ್ಸ್ ಇದೆ ಅಂತ ಎಲ್ಲದನ್ನು ಹೇಳಿ. ಎಕ್ಸ್ಪ್ಯಾಂಡೆಡ್ ದ ಎಕ್ಸಿಕ್ಯೂಟಿವ್ ಪವರ್, ನೀವು ಸಸ್ಪೆನ್ಷನ್ ಮಾಡೋಕ್ಕಂತ ಇರಬೇಕಂತ ಗೌರ್ಮೆಂಟಿಗೆ ಆಫೀಸರ್ಸ್ಗೆ ಒಂದು ಎಕ್ಸಿಕ್ಯೂಟಿವ್ ಪವರ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ದೀಸ್ ಕ್ಯುಮ್ಯುಲೇಟಿವ್ ಮೆಜರ್ಸ್ ಡಿಸ್ಪ್ರಪೋರ್ಷನೇಟ್ಲಿ ಸ್ಕ್ವೀಸ್ ಸ್ಮಾಲರ್ ಎನ್ ಜಿ ಒಸ್. ಈ ಎಲ್ಲ ಎನ್ ಜಿ ಒಸ್ಗಳು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ, ಇವ್ರಿಗೆ ದುಡ್ಡೇ ಸಿಗದಂಗೆ ಆಗ್ಬಿಡುತ್ತೆ, ಇದು ಸ್ಕ್ವೀಸ್ ಆಗುತ್ತೆ. ಫೇತ್ ಬೇಸ್ಡ್ ಆರ್ಗನೈಸೇಷನ್ ಅಂದರೆ ರಿಲೀಜಿಯಸ್ ಅಥವಾ ಫೇತ್ ಬೇಸ್ಡ್ ಆರ್ಗನೈಸೇಷನ್ಗೆ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಔಟ್ ಆಫ್ ದಿ ಫಾರ್ಮಲ್ ಡೆವಲಪ್ಮೆಂಟ್ ಸೆಕ್ಟರ್. ಗೌರ್ಮೆಂಟು ಎಲ್ಲ ಊರಿನಲ್ಲೂ ಎಲ್ಲ ಕೊನೆಯ ಬೀದಿಯ ಕೊನೆಯ ಮನೆಗೆ ಕೊನೆಯ ಹೆಣ್ಣು ಮಕ್ಕಳಿಗೆ ಎಲ್ಲವನ್ನೂ ಒದಗಿಸಿಕೊಳ್ಳುವುದಕ್ಕೆ ಸರ್ಕಾರದಿಂದ ಎಲ್ಲ ಟೈಮಲ್ಲೂ ಆಗದೇ ಇರ್ಬೋದು. ಆ ಥರ ಸಿಚುವೇಶನ್ಸಲ್ಲಿ ಆ ಥರ ಆಗಿದ್ದಲ್ಲಿ ಸರ್ಕಾರದ ಬದಲಾಗಿ ಈ ಥರ ಎನ್ ಜಿ ಒಗಳು ಜನಸಾಮಾನ್ಯರಿಗೆ ಸೊಸೈಟಿಗೋಸ್ಕರ ತಮ್ಮ ಕೆಲಸವನ್ನು ಮುಡಿಪಾಗಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಈ ಥರ ನಿಜವಾಗ್ಲೂ ಸಮಾಜದ ಕಾಳಜಿಯಿಂದ ವರ್ಕ್ ಮಾಡ್ತಾ ಅಂತ ಈ ಎನ್ ಜಿ ಒಗಳಿಗೆ ತೊಂದರೆ ಆಗ್ಬೋದಲ್ವ. ಸೊ ಈ ಎಲ್ಲ ಪಾಸಿಟಿವ್ ಆಗಿ ಸೊಸೈಟಿ ಬಗ್ಗೆ ಕಾಳಜಿ ಇರ್ತಕ್ಕಂಥ ಈ ಎನ್ ಜಿ ಒಗೆ ತೊಂದರೆ ಆಗುತ್ತೆ ಅಂತಂದೇಳಿ ದಿಸ್ ಆಥರ್ ಇಸ್ ಟೆಲಿಂಗ್. ಏನಂದರೆ ನೀವು ಕ್ಲಾಸಲ್ಲಿ ಒಬ್ಬಂದು ತಪ್ಪು ಮಾಡ್ತಾನೆ, ಒಂದಿಬ್ಬರು ತಪ್ಪು ಮಾಡ್ತಾರೆ, ಹಾಗಂತ ಇಡೀ ಕ್ಲಾಸಿಗೆ ಶಿಕ್ಷೆ ಕೊಡೋದು ತಪ್ಪಲ್ವಾ. ಸೊ ನೀವು ಯಾರು ಕಳ್ರಿದ್ದಾರೆ ಅವ್ರನ್ನ ಹಿಡೀರಿ, ಸೊಸೈಟಿಗೆ ಅಷ್ಟೇ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ವರ್ಕ್ ಮಾಡ್ತಕ್ಕಂಥ ಎನ್ ಜಿ ಒಗಳ್ನು ಯಾಕೆ ನೀವು ಥ್ರೆಟನಿಂಗ್ ಮಾಡ್ತಾ ಇದ್ದೀರಾ ಅಂತ ದಿಸ್ ಆರ್ಟಿಕಲ್ ಇಸ್ ಟೆಲ್ಲಿಂಗ್. ಏನಿದೆ ಈ FCRA ಅನಾಟಮಿ ಹೇಗಿದೆ ನೋಡಿ. ಟ್ರಿಗರ್ ಏನಾಗುತ್ತೆ, ರಿಜಿಸ್ಟ್ರೆನ್ಸ್ ಡಿಲೇಡ್ ಪೆಂಡಿಂಗ್ ನಾಟ್ ಸಬ್ಮಿಟೆಡ್ ಇನ್ ಟೈಮ್. ಈಗ ನಾವು 10th ಡೇಟ್ ಅಂತ ಕೊಟ್ಟಿರ್ತೀವಿ ಈಗ ಅಪ್ಲಿಕೇಶನ್ ಹಾಕೋಕ್ಕೆ. ಅದೇ ಥರ ನೀವು ಅವತ್ತು ಬಂದು ಹಾಕಲಿಲ್ಲ, ಆಯಿತು ನಿಮ್ಮದು ಎನ್ ಜಿ ಒದು ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್, ಲೈಸೆನ್ಸ್ ಕ್ಯಾನ್ಸಲ್. ಓಕೆನಾ, ನೀವು ಸಬ್ಮಿಟ್ ಮಾಡಿಲ್ಲ ಇನ್ ಟೈಮ್, ಯುವರ್ ಲೈಸೆನ್ಸ್ ಈಸ್ ಗೋಯಿಂಗ್ ಟು ಲಾಸ್. ದಿಸ್ ಈಸ್ ದ ಮೇಜರ್ ಪಾಯಿಂಟ್. ನೆಕ್ಸ್ಟ್ ಸೆಕ್ಷನ್ 14B ಆಫ್ ದಿಸ್ FCRA ಅಕೌಂಟ್ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಆಟೋಮೆಟಿಕ್ ಸೆಸೇಷನ್ ಆಫ್ ದಿ FCRA ರಿಜಿಸ್ಟ್ರೇಷನ್. ದಿಸ್ ಇಸ್ ದ ಆಟೋಮೆಟಿಕ್. ಓಕೆನಾ, ಅಂಡರ್ ಸೆಕ್ಷನ್ 14B. ಸೆಕ್ಷನ್ 16C ಏನು ಟ್ರಿಗರ್ ಮಾಡ್ತದೆ, ಅಸೆಟ್ಸ್ ಡಿರೈವ್ಡ್ ಫ್ರಮ್ ದಿ ಫಾರಿನ್ ಫಂಡ್ಸ್ ಆರ್ ಲೀಗಲಿ ಟಾರ್ಗೆಟೆಡ್. ಅಂದರೆ ಇಫ್ ಎನಿ ಎನ್ ಜಿ ಒ ಇಸ್ ರಿಸೀವಿಂಗ್ ದ ಫಾರಿನ್ ಫಂಡ್ಸ್ ಇಟ್ಸ್ ಅ ಲೀಗಲಿ ಟಾರ್ಗೆಟೆಡ್. ಎಲ್ಲ ಎನ್ ಜಿ ಒಗಳು ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ದಿ ಥ್ರೆಟ್ ಫಾರ್ ದಿ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ ಆರ್ ನೇಷನ್. ಆ ಥರನೇ ವರ್ಕ್ ಮಾಡ್ಬೇಕಂತ ನೆಸೆಸರಿ ಇಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಸಮ್ ಆರ್ ಗೆಟಿಂಗ್ ಇನ್ ಅ ಫಂಡ್ ಫ್ರಮ್ ದಿ UN ಅಥವಾ ದ ಗ್ರೇಟೆಸ್ಟ್ ಎನ್ ಜಿ ಒಸ್ ಲೈಕ್ ಇವುದು ಬಿಲ್ ಗೇಟ್ಸ್ದವ್ರದ್ದು ಒಂದು ಬಿಲ್ ಆ್ಯಂಡ್ ಮೆಲಿಂದಾ ಗೇಟ್ಸ್ ಅಂತಂದು ಹೇಳಿ ಒಂದು ಎನ್ ಜಿ ಒ ಇದೆ. ಇಲ್ಲಿಂದ ನಾವೇನಾದ್ರು ದುಡ್ಡು ತೊಗೊಳ್ತಾ ಇದ್ದಂದ್ರೆ ಇದು ಕೂಡ ತೊಂದರೆ ಆಗುತ್ತಲ್ವ. ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಬಟ್ ನೀವು ಫಾರಿನ್ ಫಂಡಿಂಗ್ ಬಂದಿದೆ ಅಂತಂದು ಹೇಳಿ ಲೀಗಲ್ ಟಾರ್ಗೆಟ್ ಮಾಡಿದರೆ ದಿಸ್ ಇಸ್ ಗೋಯಿಂಗ್ ಟು ಏನೇ ಟ್ರಿಗರಿಂಗ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಆರ್ಟಿಕಲ್ ಬರ್ದಿರೋದ್ರಿಂದ ಆ ಥರ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ರಾವಿಷನಲ್ ವೆಸ್ಟಿಂಗ್. ನಾವು ಬಟ್ UPSC ಪರ್ಸ್ಪೆಕ್ಟಿವ್ ಸ್ಟೇಟ್ ಎಕ್ಸಾಮ್ಸ್ಗೆ ಓದ್ತಾ ಇರೋದ್ರಿಂದ ನಾವು ನ್ಯೂಟ್ರಲ್ ಆಗಿ ನೋಡ್ಕೊಳ್ಳೋಣ. ಇದನ್ನು ನೆಗೆಟಿವ್ ಆಗಿ ಇದು ಒಂದು ನೆಗೆಟಿವ್ ಇಶ್ಯೂ ಅಂತ ನೋಡ್ಕೊಳ್ಳೋಣ. ಅಸೆಟ್ಸ್ ಸೀಸರ್ ಬೈ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಡಿಸಿಗ್ನೇಟೆಡ್ ಅಥಾರಿಟಿ, ಆಪರೇಷನ್ಸ್ ಪ್ಯಾರಲೈಸ್ ಆಗ್ಬೋದು. ನೆಕ್ಸ್ಟ್ ಪರ್ಮನೆಂಟ್ ವೆಸ್ಟಿಂಗ್, ರಿಜಿಸ್ಟ್ರೇಷನ್ ನಾಟ್ ರಿಸ್ಟೋರ್ಡ್, ಅಸೆಟ್ಸ್ ಆರ್ ಸೋಲ್ಡ್ ಆರ್ ಟ್ರಾನ್ಸ್ಫರ್ಡ್. ನೀವು ಪರ್ಮನೆಂಟ್ ವೆಸ್ಟಿಂಗ್ ಆಗಿಬಿಡುತ್ತೆ, ರಿಜಿಸ್ಟ್ರೇಷನ್ ಅಥವಾ ನಾಟ್ ಕರೆಕ್ಟಾಗಿ ರಿಸ್ಟೋರ್ ಮಾಡಿಲ್ಲ ಅಂತಂದರೆ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಸೋಲ್ಡ್ ಮಾಡಿಬಿಡ್ತಾರೆ ಅಂತಂದು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫೈನಲ್ ಡೆಸ್ಟಿನೇಷನ್ ಪ್ರೊಸೀಡ್ಸ್ ಕ್ರೆಡಿಟೆಡ್ ಟು ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಯಾವುದೇ ಒಂದು ಎನ್ ಜಿ ಒದವ್ರು ಏನೋ ಕರೆಕ್ಟಾಗಿ ವರ್ಕ್ ಮಾಡಿಲ್ಲ, ಅದು ರಿಜಿಸ್ಟ್ರೇಷನ್ಸ್ಗಳು ಸರಿಯಾಗಿ ಆಗಿಲ್ಲ, ಆ ಎಲ್ಲ ಆಸ್ತಿಯನ್ನು ಗೌರ್ಮೆಂಟೇ ಕಬ್ಜಾ ಮಾಡಿಕೊಂಡು ಅದನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಕ್ರೂಷಿಯಲ್ ಆಂಬಿಗ್ಯೂಟಿ ಅನ್ನೋ ಕ್ಯಾನ್ಸಲೇಷನ್ಸ್ ಕ್ಯಾನ್ ಬಿ ಬೇಸ್ಡ್ ಆನ್ ಬ್ರಾಡ್ ಅನ್ಡಿಫೈನ್ಡ್ ಗ್ರೌಂಡ್ಸ್ ಲೈಕ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ವಾಟ್ ಯು ಮೀನ್ ಬೈ ಪಬ್ಲಿಕ್ ಇಂಟ್ರೆಸ್ಟ್, ಇದು ಡೆಫಿನಿಷನ್ನೇ ಹೇಳಿಲ್ಲ ಈ ಅಕೌಂಟಲ್ಲಿ. ಯಾವುದು ಪಬ್ಲಿಕ್ ಇಂಟ್ರೆಸ್ಟ್ಗೆ ಥ್ರೆಟ್ ಆಗ್ಬೋದು, ಈ ಥರ ನಾವು ಹೇಳಿದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಎನ್ ಜಿ ಒಗಳಿಗೆ ತೊಂದರೆ ಆಗುತ್ತೆ. ಓಕೆನಾ, ಇಟ್ ಎಕ್ಸ್ಪೋಸಿಂಗ್ ದ ಇನ್ಸ್ಟಿಟ್ಯೂಷನ್ ಟು ಅಸೆಟ್ ಲಾಸ್ ಈವನ್ ಫಾರ್ ದಿ ಮೈನರ್ ಪ್ರೊಸೀಜರಲ್ ಡಿಸ್ಪ್ಯೂಟ್ಸಿಗೆ. ನೆಕ್ಸ್ಟ್ ಲುಕ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಥ್ರೆಟ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಆ್ಯಂಡ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ. ವಲ್ನರಿಟಿ ಆಫ್ ದಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್. ಎಲ್ಲ ಎನ್ ಜಿ ಒಗಳು ಎಲ್ಲರಿಗೂ ಅವ್ರದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು ಅಥವಾ ಪೊಲಿಟಿಷಿಯನ್ಸ್ಗಳಿಂದ ಸಪೋರ್ಟ್ ಇರಲ್ಲ. ಆ ಥರ ಇನ್ಸ್ಟಿಟ್ಯೂಷನ್ಸು ವಿಲ್ ಬಿ ಅಂಡರ್ ವಲ್ನರಬಿಲಿಟಿ ಇರ್ತವೆ. ಆಮೇಲೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದಿ ಜೈನು, ಪಾರ್ಸಿ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ತೊಂದರೆ ಆಗ್ಬೋದು. ಸಪೋರ್ಟೆಡ್ ಬೈ ಡಯಾಸ್ಪೊರಾ ಹ್ಯುಮ್ಯಾನಿಟೇರಿಯನ್ ಏಜೆನ್ಸಿಯಿಂದ ಅವರಿಗೆ ಸಪೋರ್ಟ್ ಸಿಗ್ತಾ ಇರ್ತದೆ. ಡಿಸ್ರಪ್ಷನ್ ಆಫ್ ದಿ ಎಸೆನ್ಷಿಯಲ್ ಸೋಷಿಯಲ್ ಸರ್ವಿಸು ಕೂಡ ಡಿಸ್ರಪ್ಷನ್ ಆಗಿಬಿಡುತ್ತೆ. ಲೈಕ್ ಹೆಲ್ತ್ ಕೇರ್, ಚೈಲ್ಡ್ ಪ್ರೊಟೆಕ್ಷನ್, ಎಜುಕೇಷನ್. ಸಿ ಫಾರ್ ಎಕ್ಸಾಂಪಲ್ ಸೋ ಮೆನಿ ಎನ್ ಜಿ ಒಸ್ ಆರ್ ಫಂಡಿಂಗ್ ಫಾರ್ ದಿ ಆಪರೇಷನ್ಸ್ ಆಫ್ ದಿ ಆರ್ಫನ್ ಚೈಲ್ಡ್ ಆಫ್ ದಿ ಸಮ್ ಕಮ್ಯುನಿಟೀಸ್ ಆರ್ ಇವನ್ ಟು ದ ಇನ್ ಅ ಬಿಗ್ಗರ್ ಪರ್ಸ್ಪೆಕ್ಟಿವ್. ದೀಸ್ ಎಲ್ಲ ಆಕ್ಷನ್ಸ್, ಈ ಥರ ಕೆಲಸ ಮಾಡ್ತಕ್ಕಂಥ ಆ ಸಂಘ ಸಂಸ್ಥೆಗಳು ಈ ರೀಜನ್ಸ್, ಈ ಸೆಕ್ಷನ್ಸ್ ಆಫ್ ಪೀಪಲ್ಗೆ ಲೈಕ್ ಹೆಲ್ತ್ ಕೇರ್ಗೂ, ಚೈಲ್ಡ್ ಪ್ರೊಟೆಕ್ಷನ್, ಎಜುಕೇಷನ್ಗೆ ತೊಂದರೆ ಆಗ್ಬೋದು. ನೆಕ್ಸ್ಟ್ ಲಾಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ವಾಲಂಟರಿ ಎಂಗೇಜ್ಮೆಂಟ್ ಇನ್ ದ ನಾನ್ ಪ್ರಾಫಿಟ್ ಸೆಕ್ಟರ್. ಈ ಎನ್ ಜಿ ಒದಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ತಿರ್ತಾರೆ. ಕೆಲವೊಬ್ಬರು ವಾಲಂಟಿಯರ್ಗೆ ನಾವು ಸಮಾಜ ಸೇವೆ ಮಾಡಬೇಕಂತಂದೇಳಿ ಎನ್ ಜಿ ಒದಲ್ಲಿ ಸೇರ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಇದು ಥ್ರೆಟ್ನಿಂಗ್ ಆಗ್ಬೋದು. ಬಟ್ ಇದ್ರ ಜೊತೆ UPSC ಆ್ಯಂಗಲಿಂದ ನೋಡ್ಕೊಂಡ್ರೆ ಎನ್ ಜಿ ಒಗಳೆಲ್ಲ ಏನು ಅಂಡರ್ ಬರ್ತವೆ. ಆರ್ಟಿಕಲ್ 14 ಅಂದರೆ ಈಕ್ವಾಲಿಟಿ ಬಿಫೋರ್ ದ ಲಾ, ಆರ್ಬಿಟ್ರರಿ ಪಬ್ಲಿಕ್ ಇಂಟ್ರೆಸ್ಟ್ ಕ್ಯಾನ್ಸಲೇಷನ್ಸ್. ನೀವು ಆರ್ಬಿಟ್ರರಿ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಕ್ಯಾನ್ಸಲೇಷನ್ ಮಾಡಿದ್ರೆ ಆರ್ಟಿಕಲ್ 14 ವೈಲೇಷನ್ ಆಗುತ್ತೆ. ಇಟ್ ಹ್ಯಾಸ್ ಟು ಬಿ ರೀಸನಬಲ್ ಅಂತಂದು ಹೇಳ್ತೀವಿ ಆರ್ಟಿಕಲ್ 14ನಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 19 ಕ್ಲಾಸ್ 1C ಫ್ರೀಡಮ್ ಆಫ್ ಅಸೋಸಿಯೇಷನ್.
ಇನ್ಸ್ಟಿಟ್ಯೂಷನಲ್ ಅಟಾನಮಿನ ನಾವು ಅಂಡರ್ಮೈನ್ ಮಾಡ್ದಂಗೆ ಆಗುತ್ತಲ್ವ. ಎಲ್ಲರಿಗೂ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ತಮಗೆ ಬೇಕಾದಂಥ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಬಹುದಾದಂಥ ಒಂದು ಮೂಲಭೂತ ಹಕ್ಕನ್ನು ನಾವು ಕೊಟ್ಟಿದ್ದೇವೆ. ಆ ಹಕ್ಕನ್ನು ನಾವು ಕಸಿದುಕೊಂಡ ಹಾಗೆ ಆಗುತ್ತೆ ನೀವು ಯಾವುದೇ ಒಂದು ಇಲ್ಲಾಜಿಕಲ್ ರೀಸನ್ಸ್ಗಳಿಂದ ಕೊಟ್ಟು ಅದನ್ನು ನಾವು ಕ್ಯಾನ್ಸಲ್ ಮಾಡೋದ್ರಿಂದ. ನೆಕ್ಸ್ಟ್ ಆರ್ಟಿಕಲ್ 25 and 26 ಫ್ರೀಡಮ್ ಆಫ್ ರಿಲಿಜಿಯಸ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅವರು ತಮ್ಮ ಸಮುದಾಯಗಳನ್ನ ಕೇರ್ ಮಾಡ್ಕೊಳ್ಳೋಕ್ಕೆ NGOಗಳು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 29 and 30 ಪ್ರೊಟೆಕ್ಷನ್ ಆಫ್ ದಿ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು. ನೆಕ್ಸ್ಟ್ ಆರ್ಟಿಕಲ್ 300 ರೈಟ್ ಟು ಪ್ರಾಪರ್ಟಿ ಅಸೆಟ್ ಕನ್ಫಿಸ್ಕೇಷನ್ ವಿತೌಟ್ ಅಡಿಕ್ವೇಟ್ ಸೇಫ್ ಗಾರ್ಡ್ಸ್. ನೀನೇನು ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಹೋಗಿ ಅವ್ರ ಆಸ್ತಿಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಹೇಗೆ ಅವ್ರದ್ದು ಆರ್ಟಿಕಲ್ 300 ರೈಟ್ ಟು ಪ್ರಾಪರ್ಟಿ ವೈಲೇಷನ್ ಆಗಿಬಿಡುತ್ತಲ್ವ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್. ಈ ಆಸ್ತಿಗಳನ್ನ ಗೌರ್ಮೆಂಟ್ಗಳು ಜಪ್ತಿಗೊಳಿಸಿದರೆ ಅಥವಾ ಮುಟ್ಟುಗೋಲುಗೊಳಿಸಿ ಅದನ್ನು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತಲ್ವ. ಸೊ ಈ ಎಲ್ಲ ರೈಟ್ಸ್ಗಳು ವೈಲೇಷನ್ ಆಗುತ್ತೆ ಈ ಆ್ಯಕ್ಟ್ಸಿಂದ ಅಂತಂದೇಳಿ ದಿಸ್ ಆಥರ್ ಇಸ್ ಟೆಲ್ಲಿಂಗ್ ಆ್ಯಂಡ್ ಇಟ್ಸ್ ದ ಟ್ರೂ ಆಲ್ಸೋ. ಓಕೆನಾ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಓವರ್ಕಮ್ ಮಾಡೋಕ್ಕೆ ನಾವು ಇದನ್ನು ಇನ್ನೊಂದು ಸ್ಕ್ರೂಟಿನಿ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಸೇಫ್ ಗಾರ್ಡ್ಸ್ಗಳು ಕೊಡಬೇಕು. ಓಕೆನಾ. ವೇ ಫಾರ್ವರ್ಡ್ ಏನಾಗಿರಬೇಕು ಅಂತಂದರೆ ರೋಬೋಸ್ಟ್ ಇನ್ವೆಸ್ಟಿಗೇಷನ್ ಮೆಕ್ಯಾನಿಸಮ್ ಇರಬೇಕು. ಡಿಫೈನ್ ದಿ ವಾಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದನ್ನು ಡಿಫೈನ್ ಮಾಡಿ ಗೈಡ್ಲೈನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್ ಲೈಕ್ UK USA ಮೆಥಡ್ಸ್ಗಳನ್ನ ಫಾಲೋ ಮಾಡೋಣ, ಲೋಕಲ್ ಸ್ಪೆಸಿಫಿಕ್ ಮಾಡ್ಕೊಳ್ಳೋಣ. ಆಮೇಲೆ ಅಲೋ ದಿ ಸ್ಮಾಲ್ NGOಸ್ಗಳಿಗೂ ಕೂಡ ದುಡ್ಡನ್ನ ಯೂಸ್ ಮಾಡ್ತಕ್ಕಂಥ ಪ್ರಾವಿಷನ್ಸ್ನ ಕೊಡಬೇಕು. ಈ ಥರ ರಿಫಾರ್ಮ್ಸ್ ತಂದು ನಾವು ಮ್ಯಾನೇಜ್ ಮಾಡಬೇಕು, ನಾಟ್ ಜಸ್ಟ್ ಕ್ಯಾನ್ಸಲೇಷನ್. ದಿಸ್ ಈಸ್ ಗೋಯಿಂಗ್ ಟು ಬಿ ಎ ವೆಲ್ಫೇರ್ ಸೊಸೈಟಿ ಆ್ಯಂಡ್ ಎನ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಕಂಟ್ರಿ ಆಗಿ ವರ್ಕ್ ಆಗುತ್ತೆ ನಮ್ಮ ದೇಶ. ಓಕೆನಾ. ಲೆಟ್ಸ್ ಲುಕ್ ಅಟ್ ಅದರ್ ಆರ್ಟಿಕಲ್. ಇಂಡಿಯಾದಲ್ಲಿ R&D ಬಗ್ಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ. ಅದರ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದೆ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ. ಅಂಡರ್ ಸ್ಪೆಂಡಿಂಗ್ ಇನ್ ಇಂಡಿಯಾ ಹ್ಯಾಸ್ ನೋ ಒನ್ ಕಾಸ್, ಇಟ್ಸ್ ಎ ಸಿಸ್ಟಮೆಟಿಕ್ ಆಸ್ ವೆಲ್ ಆಸ್ ಕಲ್ಚರಲ್. ಓಕೆನಾ. ದ ಇನೋವೇಷನ್ ಪ್ಯಾರಡಾಕ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಒಳಗೆ ಏನಿದೆ, ಮೂವಿಂಗ್ ಬಿಹೈಂಡ್ ಕಲ್ಚರಲ್ ಎಕ್ಸ್ಪ್ಲನೇಷನ್ ಫಾರ್ ಲೋ R&D ಏನಿದೆ. ದ ಪ್ರಾಬ್ಲಮ್, ಇಂಡಿಯಾಸ್ R&D ಇಂಟೆನ್ಸಿಟಿ ರಿಮೇನ್ಸ್ ಸಿಗ್ನಿಫಿಕೆಂಟ್ಲಿ ಬಿಲೋ what is required for its economic strategy ambitions. We are going to becoming a 4th or 5th largest economy in the world, but our R&D expenditure is very less. ನಮ್ಮ ಇಡೀ ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡಲ್ಲಿ ಆಗಿರ್ಬೇಕು ನಾವು. ಮತ್ತು ಇಷ್ಟೊಂದು ಎಕಾನಮಿ ಇರೋ ಕಂಟ್ರಿಯಲ್ಲಿ ನಾವು R&Dಗೆ ಇನ್ಪುಟ್ ಕೊಟ್ಟಿಲ್ಲ ಅಂತಂದರೆ, ಸಂಶೋಧನೆ ಮತ್ತು ಡೆವಲಪ್ಮೆಂಟಿಗೆ ನಾವು ದುಡ್ಡು ಕೊಟ್ಟಿಲ್ಲ ಅಂತಂದರೆ, ಅಥವಾ ಹಣಕಾಸಿನ ವ್ಯವಸ್ಥೆಗಳನ್ನು ನಮ್ಮ GDPಯಿಂದ ನಾವು ಕೊಟ್ಟಿಲ್ಲ ಅಂತಂದರೆ ದೇಶ ದಿವಾಳಿ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ದೇಶ ಅತ್ಯುನ್ನತವಾಗಿ ಬೆಳೆಯಬೇಕೆಂದಲ್ಲಿ R&Dಗೆ ಇಂಪಾರ್ಟೆಂಟ್ ಸಪೋರ್ಟ್ ಕೊಡಬೇಕಾದಂಥ ಅತ್ಯವಶ್ಯಕ ಇದು. ನೆಕ್ಸ್ಟ್ ಕೋರ್ ಥೀಸಿಸ್ ಏನಿದೆ, ಅಂಡರ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮಿಯರ್ಲಿ ಎನ್ ಇನ್ಸ್ಟಿಟ್ಯೂಷನಲ್ ವೀಕ್ನೆಸ್, ಇಟ್ ಈಸ್ ಎನ್ ಎ ರ್ಯಾಷನಲ್ ಬಿಸ್ನೆಸ್ ರೆಸ್ಪಾನ್ಸ್ ಡ್ರಿವನ್ ಬೈ ಹಿಸ್ಟಾರಿಕಲ್ ಲೆಗಸಿ, ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪೊಲಿಟಿಕಲ್ ಎಕಾನಮಿ. 4 ಪಿಲ್ಲರ್ಸ್. ನೀವು R&D ಅಂಡರ್ ಇನ್ವೆಸ್ಟ್ಮೆಂಟ್ ಆಗಿ 4 ಪಿಲ್ಲರ್ಸ್ ಇದೆ. ಈ ಥರನೇ ನಾವು ಆನ್ಸರ್ ಬರೀಬೇಕು. ಅಥವಾ ನೀವು ಇಫ್ ಯು ಆರ್ ಡಿಬೇಟಿಂಗ್ ಆರ್ ಇಫ್ ಯು ಆರ್ ಪುಟಿಂಗ್ ಅ ಪಾಯಿಂಟ್ ಆರ್ ಎನಿವೇರ್, ಇಫ್ ಇವನ್ ವಿತ್ ಜಸ್ಟ್ ಕಾಮನ್ ಸೆನ್ಸಲ್ಲಿ ಹೇಳಬೇಕಂದ್ರೆ ಅಂದರೆ ಕ್ಯಾಪಿಟಿವ್ ಮಾರ್ಕೆಟ್ ಬೇಕಾಗಿತ್ತು. ಅಂದರೆ ವಾಸ್ಟ್ ಡೊಮೆಸ್ಟಿಕ್ ಕನ್ಸ್ಯೂಮರ್ ಬೇಸ್ ಈಕ್ವಲ್ಸ್ ಲೋ ಪ್ರೆಷರ್ ಟು ಎಕ್ಸ್ಪೋರ್ಟ್ ಇದೆ. ನಮ್ಮದು ವಾಸ್ಟ್ ಡೊಮೆಸ್ಟಿಕ್ ಕನ್ಸ್ಯೂಮರ್ ಇರೋದ್ರಿಂದ ಎಕ್ಸ್ಪೋರ್ಟ್ಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ನಮ್ಮ ದೇಶದಲ್ಲಿರ್ತವ್ರಿಗೆ ನಾವು ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿದ್ದೀವಿ. ಹಾಗಾಗಿ R&D ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ರಿಸರ್ಚ್ ಆಗ್ತಾ ಇಲ್ಲ. ಗ್ರೋತ್ ಅಚೀವ್ಡ್ ವಿತೌಟ್ ಎಂಟರಿಂಗ್ ಎ ಹೈಲಿ ಕಾಂಪಿಟೇಟಿವ್ ಗ್ಲೋಬಲ್ ಮಾರ್ಕೆಟ್ಸ್. ಈಗ ಹೇಗಂತಂದರೆ ನಾವು ಸೌತ್ ಈಸ್ಟೇನೋ ಇದು ಬಾಂಗ್ಲಾದೇಶ್ಗೋ ಪಾಕಿಸ್ತಾನಿಗೋ ಅಥವಾ ಇನ್ನು ಸೆಂಟ್ರಲ್ ಏಷ್ಯಾಗೋ ನಾವು ಮಾರ್ಕೆಟ್ಸ್ಗೆ ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡಿಬಿಟ್ಟು ಓಕೆ ವಿ ಆರ್ ಎಕ್ಸ್ಪೋರ್ಟಿಂಗ್ ಅನ್ನೋದಲ್ಲ. ನಾವು ದೊಡ್ಡ ದೇಶಗಳಿಗೆ ದೊಡ್ಡವರ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು. ಹೇಳ್ತಾರೆ ಲೊಕೇಶನ್ ಫೀಲ್ಡಲ್ಲಿ ನಾವು ಹೊಡೆದಿರೋ 10 ಜನನು ಡಾನ್ಗಳು ಅಂತ ಆ ಥರ ದೊಡ್ಡ ಪ್ಲೇಯರ್ಸ್ಗಳ ಜೊತೆಗೆ ಕಾಂಪೀಟ್ ಮಾಡಿ ಅವರನ್ನು ನಾವು ಸರಿಸಮಾನವಾಗಿ ನಿಲ್ಲಬೇಕು. ಇಂಡಿಯಾ ದಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಥಿಂಗ್ ಅಲ್ವಾ. ಇಟ್ಸ್ ನಾಟ್ ಎ ಗೆಟಿಂಗ್ ಎ ಗುಡ್ ಥಿಂಗ್ ಇಫ್ ಯು ಆರ್ ಕಂಪೇರಿಂಗ್ ಇಂಡಿಯಾ ವಿತ್ ಪಾಕಿಸ್ತಾನ್. ಇಟ್ಸ್ ನಾಟ್ ಯೂಸ್. ಇಫ್ ಯು ಆರ್ ಪರ್ಫಾರ್ಮಿಂಗ್ ವೆಲ್ ಬೆಟರ್ ದೆನ್ USA, ಓಕೆ ದಟ್ಸ್ ಎ ಗುಡ್ ಅಚೀವ್ಮೆಂಟ್ ಅಲ್ವಾ. ನಾವು ಅವ್ರ ಜೊತೆ ಕಾಂಪೀಟ್ ಮಾಡ್ಕೋಬೇಕು. ಓಕೆನಾ. ರಿಸಲ್ಟ್, ನೋ ಅರ್ಜೆಂಟ್ ನೀಡ್ ಫಾರ್ ಫ್ರಾಂಟಿಯರ್ ಇನೋವೇಷನ್ಸ್. ನೀವು ನಾಳೆನೇ ಬಂದುಬಿಡ್ಬೇಕು ಅನ್ನೋದಲ್ಲ, ಸ್ಲೋ ಆಗಿ ಮಾಡೋಣ. ಬಟ್ ಈ ಥರ ಇರೋದ್ರಿಂದ ಅದು ಅಂಡರ್ ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ. ನೆಕ್ಸ್ಟ್ ಕೊಲೋನಿಯಲ್ ಲೆಗೆಸಿ ಇದೆ. ಸಿನ್ಸ್ ಫ್ರಮ್ ಕೊಲೋನಿಯಲ್ ಟೈಮ್ ಇಟ್ ಈಸ್ ಅನ್ ಡಿ-ಇಂಡಸ್ಟ್ರಿಯಲೈಸೇಷನ್, ಡೆಸ್ಟ್ರಾಯ್ ದ ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ನೇ ನಾವು ಲಾಸ್ ಮಾಡಿಬಿಟ್ಟು ಅವರನ್ನೆಲ್ಲರನ್ನು ಇನೋವೇಟಿವ್ ಥಿಂಕಿಂಗಿಂದ ಹೊರಗೆ ತಂದುಬಿಟ್ಟು ನೀವು ಕತ್ತೆ ಥರ ಕೆಲಸ ಮಾಡಿ ಅನ್ನೋದನ್ನೇ ನಾವು ಅವ್ರಿಗೆ ಮನಸ್ಸಿನಲ್ಲಿ ಅವರ ಮೈಂಡಲ್ಲಿ ಇದೇ ಥರ ಥಿಂಕಿಂಗ್ನ ನಾವು ಬೆಳೆಸಿದ್ರೆ ಹೌ ದೇ ಆರ್ ಗೋಯಿಂಗ್ ಟು ಬಿಕಮ್ ಇನೋವೇಟಿವ್. ಇಂಡಿಯಾದಲ್ಲಿ ನಿಮಗೆ ಸೂಡೋ ಸೋಷಿಯಲಿಸಮ್ಸ್ನ ತುಂಬಿಟ್ಟು ಅಥವಾ ಕ್ಯಾಪಿಟಲಿಸ್ಟ್ನ ಆಪೋಸಿಟ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಿಬಿಟ್ರೆ ಹೌ ದೇ ಆರ್ ಗೋಯಿಂಗ್ ಟು ಬಿಕಮ್ ಎನಿ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ ಆರ್ ಇನೋವೇಷನ್ ಡ್ರಿವನ್ ಎಕಾನಮಿ, ಇಂಡಸ್ಟ್ರಿಯಲ್ ಡ್ರಿವನ್ ಎಕಾನಮಿ ಆಗೋದು ಕಷ್ಟ ಆಗಿಬಿಡುತ್ತೆ. ಈ ಎಲ್ಲ ರೀಸನ್ಸಿಂದ R&D ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ. ನೆಕ್ಸ್ಟ್ ಕಮರ್ಷಿಯಲ್ ಕಮ್ಯುನಿಟೀಸ್ ಶಿಫ್ಟೆಡ್ ಟು ಟ್ರೇಡ್, ಇಂಟರ್ಮಿಡಿಯೇಷನ್, ಆರ್ಬಿಟ್ರೇಜ್. ನಾವು ಈ ಕಮರ್ಷಿಯಲ್ ಕಮ್ಯುನಿಟೀಸ್ಗಳು ಬೇರೆ ಟ್ರೇಡ್ ಮಾಡೋಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾವೆ, ಇಂಟರ್ಮಿಡಿಯೇಷನ್ ವರ್ಕ್ ಮಾಡ್ತಿದ್ದಾರೆ. ರಿಸಲ್ಟ್ ಏನಾಗಿದೆ, ಇದರಿಂದ ವೀಕ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೆಡಿಷನ್, ಪರ್ಫಾರ್ಮೆನ್ಸ್ ಫಾರ್ ದಿ
ಕಾಮರ್ಸ್ ಓರ್ಬೋದು. ನಾವು ನಿನ್ನೆ ಮೊನ್ನೆ ಆರ್ಟಿಕಲ್ ನೋಡಿದ್ವಲ್ಲ, ಇಂಡಿಯಾದಲ್ಲಿ GDP ಕಾಂಟ್ರಿಬ್ಯೂಷನ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಸ್ ಡಿಕ್ರೀಸ್ ಆಗಿದೆ, FDI ಇನ್ವೆಸ್ಟ್ಮೆಂಟ್ ಕೂಡ ಡಿಕ್ರೀಸ್ ಆಗಿದೆ ಅಲ್ವಾ. R&D ಕಡಿಮೆ ಆಗ್ತಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳು ಗ್ರೋತ್ ಆಗ್ತಿಲ್ಲ, ಸ್ಟಾಗ್ನೆಂಟ್ ಆಗಿಬಿಟ್ಟಿದೆ ಮ್ಯಾನುಫ್ಯಾಕ್ಚರ್ ಗ್ರೋತ್. ನೆಕ್ಸ್ಟ್ ಫೈನಾನ್ಷಿಯಲೈಸೇಷನ್ ಅಂದರೆ ಪ್ರೈವೇಟೈಸೇಷನ್ ಅಂದರೆ ಶಾರ್ಟ್ ಟರ್ಮ್ ಶೇರ್ ಹೋಲ್ಡರ್ ರಿಟರ್ನ್ಸ್ ಆನ್ ಸ್ಟಾಕ್ ಪ್ರೈಸಸ್. ಹೆಂಗಂದ್ರೆ ಭಾಳ ಜನಕ್ಕೆ ನಾವು ಒಂದು 5 ಕೋಟಿ ಹಾಕ್ಬಿಡ್ತೀವಿ, ನಮಗೆ ಒಂದೇ ವರ್ಷ 2 ವರ್ಷಕ್ಕೆ 100 ಕೋಟಿ ಹಾಕ್ಬಿಡ್ಬೇಕು ಅಂತ ಆಸೆ ಬಿಸಿಲು ಕುದುರೆಯಿಂದ ಓಡ್ತಾನೆ ಇರ್ತೀವಿ. ನಮಗೆ ಶಾರ್ಟ್ ಟರ್ಮ್ ರಿಟರ್ನ್ಸ್ಗಳು ನೋಡ್ತಾ ಇದ್ದೀವಿ, ಲಾಂಗ್ ಟರ್ಮ್ ರಿಟರ್ನ್ಸ್ ಕೊಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಕೂಡ R&D ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡ್ತಾ ಇದೆ. ಬಟ್ ಆ R&D ಕಲ್ಚರ್ ಇನ್ನೂ ಬೆಳಿಬೇಕಾಗಿದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಸ್ಟಾಕ್ ಆಪ್ಷನ್ಸ್ ರಿವಾರ್ಡ್ ಎಕ್ಸಿಕ್ಯೂಟಿವ್ ಅರ್ನಿಂಗ್ಸ್ ಮ್ಯಾನೇಜ್ಮೆಂಟ್ ಇದೆ. ಸ್ಟಾಕ್ ಆಪ್ಷನ್ಸಲ್ಲಿ ರಿವಾರ್ಡ್ ಬರ್ತಾ ಇದೆ, ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. 10-year R&D ಬೆಟ್ಸ್ ಆರ್ ಸ್ಯಾಕ್ರಿಫೈಸ್ ಫಾರ್ ದಿ ಕ್ವಾರ್ಟರ್ಲಿ ಪ್ರಾಫಿಟ್ಸ್. 10 ಇಯರ್ಗೂ ಲಾಂಗ್ ಬಿಡೋದು ಬಡ್ಡಿ ನಾವು ಸುಮ್ಮನೆ ಕ್ವಾರ್ಟರ್ಲಿ ಪ್ರಾಫಿಟ್ಸ್ಗೋಸ್ಕರ ನಾವು 10 year R&D ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಇದು ಫೈನಾನ್ಷಿಯಲೈಸೇಷನ್ ಇಶ್ಯೂ ಇದೆ. ನೆಕ್ಸ್ಟ್ ಡೆಮೋಕ್ರಸಿ ಆ್ಯಂಡ್ ಅನ್ಸರ್ಟನಿಟಿ ಇದೆ. ಕಾಂಪ್ಲೆಕ್ಸ್ ಎಲೆಕ್ಟರೇಟ್, ಇಂಡಿಯಾದಲ್ಲಿ ಮಲ್ಟಿಪಲ್ ಲೇಯರ್ಸ್ ಆಫ್ ಗವರ್ನೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಥ್ರೆಟ್ಸ್. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್, ಫಾರ್ ದೀಸ್ ಮೆನಿ ಇಯರ್ಸ್ ದರ್ ವಾಸ್ ನಾಟ್ ಎನಿ ಸಚ್ ಎ ಇಂಡಸ್ಟ್ರಿಯಲ್ ಸ್ಟೇಟ್ ಆಗಿರಲಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ಬಿಫೋರ್ ದ ಇಂಡಿಪೆಂಡೆನ್ಸ್, ಎಸ್ಪೆಷಲಿ ಬೆಂಗಾಲ್ ಇಸ್ ಅನ್ ಹೈಲಿ ಇಂಡಸ್ಟ್ರಿಯಲೈಸ್ಡ್ ಸ್ಟೇಟ್ ಇತ್ತು. ಇದ್ರದ್ದು GDP ಪ್ರೊಡಕ್ಷನ್ ಫ್ರಮ್ ಇಯರ್ ಟು ಇಯರ್ ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಅನ್ ಐಡಿಯಾಲಜಿ ಆಫ್ ದ ಗೌರ್ಮೆಂಟ್ ವಿಚ್ ವಾಸ್ ಅರ್ಲಿಯರ್ ದೇರ್, ಬಟ್ ಇಫ್ ದೇರ್ ವಾಸ್ ನೋ ಎಂಪ್ಲಾಯ್ಮೆಂಟ್, ಇಟ್ಸ್ ನಾಟ್ ಗೋಯಿಂಗ್ ಟು ಗಿವ್ ಎನ್ ಎ ಬೆನಿಫಿಟ್ ಫಾರ್ ದೋಸ್ ಸ್ಟೇಟ್ಸ್ ಅಲ್ವಾ. ನೆಕ್ಸ್ಟ್ and the people, the well talented people of the West Bengal is going from the different states like Bangalore, Hyderabad, Karnataka and even the Mumbai and even to the other parts of the world. They are going and searching the jobs there if they don't have a sufficient employment there. Next result ಏನಾಗ್ತಿದೆ, ಬಿಸ್ನೆಸ್ ಅಪ್ಲೈ ಹೈಯರ್ ಡಿಸ್ಕೌಂಟ್ ರೇಟ್ಸ್ ಫಾರ್ ದಿ ಫ್ಯೂಚರ್ ರಿಟರ್ನ್ಸ್, ಸ್ಲ್ಯಾಶಿಂಗ್ ದಿ ಲಾಂಗ್ ಹರಾಯ್ಸನ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇದೆ. ಇದು ತೊಂದರೆ ಆಗ್ತಿದೆ. ಓಕೆನಾ. ಸ್ಟ್ರಕ್ಚರಲ್ ಟ್ಯಾಪ್ಸ್ ಏನಂದರೆ ಡಚ್ ಡಿಸೀಸ್ ಆ್ಯಂಡ್ ಪ್ರಿಮೆಚೂರ್ ಫೈನಾನ್ಷಿಯಲೈಸೇಷನ್. ಅದೇ ಈ R&D ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಾವು ಡಚ್ ಡಿಸೀಸ್ ಲೂಪ್ ಅಂತೀವಿ. ಅಂದರೆ ಈಸಿ ಡೊಮೆಸ್ಟಿಕ್ ಮಾರ್ಕೆಟ್ ಆಕ್ಸೆಸ್ ಬರ್ತಿದೆ, ರಿಸೋರ್ಸ್ ಅಬಂಡೆನ್ಸ್ ಇದೆ ನಮ್ಮ ಹತ್ರ, ನಾವು ಏನು ಮಾಡ್ಬಿಡ್ತೀವಿ, ಡಿಮಿನಿಷ್ಡ್ ದ ಅರ್ಜೆನ್ಸಿ ಟು ಇನೋವೇಟ್. ನಾವು ಇನೋವೇಟ್ ಮಾಡ್ಬೇಕಂತ ಅರ್ಜೆನ್ಸಿಯಿಂದ ಹೊರಗೆ ಬಂದುಬಿಟ್ಟು ಸಣ್ಣ ಅದೇ ಹೇಳಿದಲ್ಲ, ಪಾಕಿಸ್ತಾನ ಬೇರೆ ಬೇರೆ ಮಾರ್ಕೆಟಿಗೆ ನಾವು, ಅಥವಾ ಸೆಂಟ್ರಲ್ ಏಷ್ಯಾನೋ, ಪಾಕಿಸ್ತಾನ ಅಷ್ಟು ಮೇಜರಾಗಿ ಕೊಡ್ತಿಲ್ಲ, ಸೆಂಟ್ರಲ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾದಲ್ಲೂ ಅಥವಾ ನಮಗಿರೋ ಲಿಮಿಟೆಡ್ ಮಾರ್ಕೆಟ್ ಸೈಜಲ್ಲಿ ಹೋಗಿ ನಾವು ಎಕ್ಸ್ಪೋರ್ಟ್ ಮಾಡಿಕೊಂಡು ಸಾಕು, ನಮ್ಮದು ಇಷ್ಟೇ ಸಾಕು, ನಾವು ಇಷ್ಟೇ ಆರಾಮ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದರೆ ನಮ್ಮ ಗ್ರೋತ್ ಆಗೋದಿಲ್ಲ. ಅದಕ್ಕೆ ನಾವು ಇನೋವೇಟಿಗೆ ಅರ್ಜೆನ್ಸಿ ತೋರಿಸ್ತಿಲ್ಲ, ಅದ್ರ ಮೇಲೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಕ್ಯಾಪಿಟಲ್ ಡೆವಟೆಡ್ ಶಾರ್ಟ್ ಟರ್ಮ್ ಶೇರ್ ಹೋಲ್ಡರ್ ಪೇಔಟ್ಸ್ ಆಗ್ತಿದೆ, ಲಾಂಗ್ ಟರ್ಮ್ ಇಂಡಸ್ಟ್ರಿಯಲ್ ಕಾಂಪಿಟೇಟಿವ್ನೆಸ್ ಎರೋಡ್ ಆಗಿದೆ. ಇದರಿಂದ ಮತ್ತೆ ಸೇಮ್ ಇದೇ ಲೂಪಲ್ಲಿ ಬೀಳ್ತಾ ಇದ್ದೀವಿ. ಇದನ್ನು ನಾವು ಡಚ್ ಡಿಸೀಸ್ ಲೂಪ್ ಇನ್ R&D ಅಂತ ಹೇಳ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್ ಕೀವರ್ಡ್, ನೋಟ್ ಇಟ್ ಡೌನ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಜೆಕ್ಟರಿ ಮ್ಯಾಟ್ರಿಕ್ಸ್ ಏನಿದೆ, ಗ್ಲೋಬಲ್ ಬ್ಲೂ ಪ್ರಿಂಟ್. ಜಪಾನು, ಸೌತ್ ಕೊರಿಯಾ, ಜರ್ಮನಿ ಅಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ಇಂಪಾರ್ಟೆಂಟ್ಲಿ ದೇ ಹ್ಯಾವ್ ಗಿವನ್ ಇನ್ವೆಸ್ಟ್ಮೆಂಟ್ ಫಾರ್ R&D. ಸಂಶೋಧನೆಗೆ ತುಂಬ ಹೆಚ್ಚಿನ ಒತ್ತನ್ನು ಕೊಡಲಾಗುತ್ತದೆ ಈ ಥರ ದೇಶದಲ್ಲಿ. ಬಿಲ್ಡ್ ಅ ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡೀಪ್ ಟೆಕ್ನಾಲಜಿಕಲ್ ಫೌಂಡೇಶನ್ ಫಸ್ಟ್, ಬಿಕಮ್ ಹೈಲಿ ಫೈನಾನ್ಷಿಯಲೈಸ್ ಲೇಟರ್. ಅವ್ರು ಫಸ್ಟ್ ಇಂಪಾರ್ಟೆಂಟ್ ಬೇಸ್ ಚೆನ್ನಾಗಿ ಕೊಡ್ತಾರೆ, ಮ್ಯಾನುಫ್ಯಾಕ್ಚರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಮೇಲೆ ಬೇರೆ ಅದಕ್ಕೆ ಫೈನಾನ್ಷಿಯಲೈಸೇಷನ್ ದುಡ್ಡು ಮಾಡೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಲೇಟಾಗಿ ಕೊಡ್ತಾರೆ. ಬಟ್ ಗೌರ್ಮೆಂಟ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಕೊಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ಗೆ. ದೆನ್ ಓನ್ಲಿ ಇಟ್ಸ್ ಗೋಯಿಂಗ್ ಟು ಬಿಕಮ್ ಎ ಬೂಮ್. ಇಟ್ ನೀಡ್ಸ್ ಟು ಬಿ ಎನ್ ಇಂಪಾರ್ಟೆನ್ಸ್ ಫ್ರಮ್ ಬೋತ್ ಹ್ಯಾಂಡ್, ಗೌರ್ಮೆಂಟ್ ಆ್ಯಂಡ್ ದಿ ಪ್ರೈವೇಟೈಸೇಷನ್ ಸೆಕ್ಟರ್ಸ್ ಎರಡೂ ಇರಬೇಕು. ನೆಕ್ಸ್ಟ್ ಇಂಡಿಯನ್ ರಿಯಾಲಿಟಿ ಏನು, ಅಡಾಪ್ಟೆಡ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಪ್ರೆಷರ್ಸ್ ಬಿಫೋರ್ ಡೆವಲಪಿಂಗ್ ಎ ಡೀಪ್ ಇಂಡಸ್ಟ್ರಿಯಲ್ ಕೇಪಬಿಲಿಟೀಸ್. ನಾವೇನು ಮಾಡ್ಬಿಡ್ತೀವಿ, ಇಂಡಿಯಾದಾಗ ಫೈನಾನ್ಷಿಯಲ್ ಮಾರ್ಕೆಟ್ ಪ್ರೆಷರ್ನ ಜಾಸ್ತಿ ಮಾಡಿಬಿಟ್ಟಿದ್ವಿ. ನಮ್ಮ ಡೀಪ್ ಇಂಡಸ್ಟ್ರಿಯಲ್ ಕೆಪಬಿಲಿಟಿ ಸ್ಟ್ರಾಂಗ್ ಮಾಡೋದಕ್ಕಿಂತ ಮೊದಲೇ ಸರ್ವಿಸ್ ಸೆಕ್ಟರ್ ಮೇಲೆ ನಾವು GDP ಮೇಲೆ ಡಿಪೆಂಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಸೊ UPSC ಮೀನ್ಸ್ ವ್ಯಾಲ್ಯೂಡೇಷನ್ ಏನು ಇದು ಹೇಳ್ತೀನಿ ಅಂದರೆ, ಪ್ರಿಮೆಚೂರ್ ಫೈನಾನ್ಷಿಯಲೈಸೇಷನ್. ನಮ್ಮದು ಬೇಸೇ ಸರಿ ಮಾಡ್ದೇ ದುಡ್ಡಿನ ಮೇಲೆ ಆಸೆ ಪಟ್ಬಿಟ್ಟು ನಾವು ಬೇಗ ದುಡ್ಡು ಮಾಡಬೇಕನ್ನೋ ಆಸೆಯಲ್ಲಿ ನಾವು ಬೇಸ್ನ ಚೆನ್ನಾಗಿ ಕಟ್ಕೊಂಡಿಲ್ಲ. ಎಕ್ಸ್ಪ್ಲೇನ್ಸ್ ವೈ ಪಬ್ಲಿಕ್ಲಿ ಲಿಸ್ಟೆಡ್ ಫರ್ಮ್ಸ್ ಇನ್ ಇಂಡಿಯಾ ಆಫನ್ ಇನ್ವೆಸ್ಟ್ ಲೆಸ್ ಇನ್ ಲಾಂಗ್ ಟರ್ಮ್ R&D ದೆನ್ ಕಂಪೇರಬಲ್ ಪ್ರೊವೈಡ್ ಫ್ರಮ್ ಶೀಲ್ಡ್ ಫ್ರಮ್ ಕ್ವಾರ್ಟರ್ಲಿ ರಿಪೋರ್ಟಿಂಗ್ ಪ್ರೆಷರ್ಸ್. ಇದಕ್ಕೆ ನಾವು ಪ್ರಿಮೆಚೂರ್ ಫೈನಾನ್ಷಿಯಲೈಸೇಷನ್ ಅಂತ ಹೇಳ್ತೀವಿ ಇಂಡಿಯಾದ್ದು. ಓಕೆನಾ. ಈ ಎಲ್ಲ ರೀಸನ್ಸಿಂದ ನಮ್ಮ ಇಂಡಿಯಾದಲ್ಲಿ R&D ಕಡಿಮೆ ಆಗಿದೆ. ಸೊ ನಾವು ಇದನ್ನ ಇಂಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ವೇ ಫಾರ್ವರ್ಡಲ್ಲಿ ಹೆಚ್ಚು R&D ಇನ್ವೆಸ್ಟ್ಮೆಂಟ್ ಮಾಡಬೇಕು ಫ್ರಮ್ ದ GDP ಸೆಕ್ಟರ್. ಇಟ್ಸ್ ಅರೌಂಡ್ 0.5% ಇದೆ, ಅಟ್ಲೀಸ್ಟ್ 1 to 1.5%ಗೆ ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಇನೋವೇಷನ್ ಲೆಡ್ ಎಕಾನಮಿ ಮಾಡಬೇಕು, ಅಟಲ್ ಟಿಂಕರಿಂಗ್ ಲ್ಯಾಬ್ ಥರದ್ದನ್ನ ಜಾಸ್ತಿ ಮಾಡಬೇಕು, ಎಂಟರ್ಪ್ರಿನರ್ಶಿಪ್ ಕಲ್ಚರ್ನ ಇಂಪ್ರೂವ್ ಮಾಡಬೇಕು ಇಂಡಿಯಾದಲ್ಲಿ. ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡಬೇಕು ಫಾರ್ ದಿ R&D ಸೆಕ್ಟರ್ಸ್ಗೆ. ಆಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ಗಳನ್ನ ಮಾಡಬೇಕು, FDIನ ಮ್ಯಾಂಡೇಟ್ರಿ ಮಾಡಬೇಕು ಫಾರ್ ದ ಫ್ಯೂ ಸೆಕ್ಟರ್ಸ್ಗೆ. ಓಕೆನಾ. ಈ ಥರ ಎಲ್ಲ ಮಾಡಿದಲ್ಲಿ ನಮ್ಮ ದೇಶದಲ್ಲಿ R&D ಇಂಪ್ರೂವ್ ಆಗಿ, ಆಮೇಲೆ ಇವನ್ ದಿ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಅಥವಾ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಯೂನಿವರ್ಸಿಟೀಸ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್ ಆಗಬೇಕು. ದೆನ್ ಓನ್ಲಿ ವಿ ವಿಲ್ ಗೆಟ್ ಇನ್ ವೆಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಆ್ಯಂಡ್ ಹೂ ಆರ್ ಆಲ್ಸೋ ವಿಲ್ಲಿಂಗ್ ಟು ಗೆಟ್ ಇನ್ ಟು ದ ಸೆಕ್ಟರ್ ಆಫ್ ಎಕಾನಮಿ ವೇರ್ ದೇ ವಿಲ್ ಗೆಟ್ ಎ ಗುಡ್ ಅಮೌಂಟ್ ಆಫ್ ಸ್ಯಾಲ್ರಿ ಆ್ಯಂಡ್ ಇವನ್ ದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ಇದ್ದಾಗ ಮಾತ್ರ ಅಲ್ವಾ ನಾವು ಹ್ಯೂಮನ್ ಕ್ಯಾಪಿಟಲ್ನ ಡೆವಲಪ್ ಮಾಡಬೇಕು, ಅವ್ರ ಮೈಂಡ್ಸೆಟ್ನ ಮಾಡಬೇಕು, ಡಿಕೊಲನೈಸೇಷನ್ ಮಾಡಬೇಕು.
ಸೂಡೋ ಸೋಷಿಯಲಿಸ್ಟಿಕ್ ಮೈಂಡ್ಸೆಟ್ಟನ್ನು ನಾವು ತೆಗೆದುಹಾಕಬೇಕು. ನಾವೇನೇ ಬೆನವಲೆಂಟ್ ಕ್ಯಾಪಿಟಲಿಸಮ್ ಅಥವಾ ಸಸ್ಟೈನಬಲ್ ಮಾಡೆಲ್ ಆಫ್ ಎಕಾನಮಿನ ಡೆವಲಪ್ ಮಾಡಬೇಕಲ್ವಾ. ಈ ಥರ ಮಾಡಿದಲ್ಲಿ ಆ ದೇಶ ಮುಂದೆ ಬರುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಕಂಪ್ಲೀಟ್ ಬಟ್ ವರ್ಕರ್ಸ್ ಸ್ಟಿಲ್ ವಲ್ನರಬಲ್. ಇದೇನಿದೆ ಲೇಬರ್ ಕೋಡ್ಸ್ ರೂಲ್ಸ್ಗಳನ್ನ 2020 ಡ್ರಾಫ್ಟ್ ಮಾಡಿದರು, ಬಟ್ ಇಂಪ್ಲಿಮೆಂಟೇಷನ್ ತೊಂದರೆ ಆಗ್ತಿದೆ. ಇವರೆಲ್ಲ ಗಿಗ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತೀವಲ್ವ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ವರ್ಕ್ ಮಾಡ್ತಕ್ಕಂತಹ ದೈನಂದಿನ ಕಾರ್ಯಕರ್ತರು, ದೈನಂದಿನ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಈ ಒಂದು ಸಮುದಾಯಕ್ಕೆ ನಾವು ಗಿಗ್ ವರ್ಕರ್ಸ್ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ಅಂತಲೇ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ಸ್ಗಳು, ಲೇಬರ್ ಲಾಸ್ಗಳು. ILO ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ವರ್ಕ್ ಕಲ್ಚರ್ ಹೇಗಿರಬೇಕಂತಂದರೆ 8x8 ಅಂದರೆ 8 ಅವರ್ಸ್ ಸ್ಲೀಪ್, 8 ಅವರ್ ವರ್ಕ್, 8 ಅವರ್ ಹಿಸ್ ಪ್ರೈವೇಟ್ ಪರ್ಸ್ನಲ್ ಟೈಮ್. ಇದು ಓಕೆನಾ. ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್, ಫ್ಯಾಮಿಲಿ ಜೊತೆಗೆ ಮೂವೀಸು, ಅವ್ರಿಗೆ ಇಷ್ಟವಾದಂಥ ಥಿಂಗ್ಸ್ಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಇದೇನು ಹೇಳ್ತದೆ ಲೇಬರ್ ಕೋಡ್ 2026 ಇಂಪ್ಲಿಮೆಂಟೇಷನ್ ಕಂಪ್ಲೀಟ್ ವಲ್ನರಬಿಲಿಟೀಸ್ಗಳು ಹಾಗೆ ಇದ್ದಾವೆ, ಬಟ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಏನೇನು ಇಶ್ಯೂಸ್ ಇದೆ, ಇದು ಮೇಜರ್ IR 2020, OCH 2020, ವೇಜಸ್ ಆ್ಯಕ್ಟ್ 2019, ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್. ಓಕೆನಾ. ಇದೇನು ಎಕ್ಸ್ಕ್ಲೂಡ್ ಮಾಡಿದೆ, ಗಿಗ್ ವರ್ಕರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ಕಾಂಟ್ರಾಕ್ಟ್ ಲೇಬರ್ಸ್ಗಳಿಲ್ಲ, ಪ್ಲಾಂಟೇಷನ್ ವರ್ಕರ್ಸ್ ಇಲ್ಲ. ಸೊ ಇದು ಅಂದರೆ ಏನಂತ ಹೇಳ್ತೀನಿ, IR ಅಂತಂದು ಇದು ಇಂಡಸ್ಟ್ರಿಯಲ್ ರೂಲ್ಸ್. ಓಕೆನಾ. OCH ಅಂತಂದರೆ ಅಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅಂತ ಹೇಳ್ತೀವಿ. ಓಕೆನಾ. ಓಕೆ. ಇದರಿಂದ ನಾವು ಗಿಗ್ ವರ್ಕರ್ಸು, ಕಾಂಟ್ರಾಕ್ಟ್ ಲೇಬರ್ಸು, ಪ್ಲಾಂಟೇಷನ್ ವರ್ಕರ್ಸ್ನ ಇದರಲ್ಲಿ ಸೇರಿಸ್ಕೊಂಡಿಲ್ಲ. ದಿಸ್ ಈಸ್ ಗೋಯಿಂಗ್ ಟು ಹ್ಯಾವ್ ಎನ್ ಇಂಪ್ಯಾಕ್ಟ್. ಇನ್ಸೈಟ್ಸ್ ಏನಿದೆ, ಇದ್ರ ಬಾಕ್ಸ್ ಏನಿದೆ, ಇದ್ರ ಇಂಪಾರ್ಟೆನ್ಸ್ ಏನು ಹೇಳ್ತಂದರೆ, ರೂಲ್ಸ್ ಲೇಡ್ ಡೌನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ದೇ ಕೆನಾಟ್ ಕಾಂಟ್ರಾಡಿಕ್ಟ್ ದ ಪೇರೆಂಟ್ ಲೆಜಿಸ್ಲೇಷನ್ಸ್ ಬಟ್ ಆರ್ ಕ್ರಿಟಿಕಲ್ ಫಾರ್ ದಿ ಫಿಲ್ಲಿಂಗ್ ದ ಗ್ಯಾಪ್ಸ್. ದ May 2026 ರೂಲ್ಸ್ ಫೇಲ್ ಟು ಮಾಡರೇಟ್ ಕಂಟೆಂಚಿಯಸ್ ಪ್ರೊವಿಷನ್ ಫಾರ್ ದಿ ಪ್ರೊಟೆಕ್ಷನ್ಸ್ ಆಫ್ ದಿ ವಲ್ನರಬಲ್ ಸೆಕ್ಷನ್ಸ್ನ ನಾವು ಇದರಲ್ಲಿ ಪ್ರಿಸರ್ವ್ ಮಾಡ್ತಿಲ್ಲ, ಅವ್ರ ಬಗ್ಗೆ ನಾವೇನು ಕೇರ್ ತೊಗೊತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಗ್ಯಾಪ್ಸ್ ಏನಿದೆ, ಇದು ಹೊಸ 2026 ಲೇಬರ್ ರೂಲ್ಸಲ್ಲಿ ಕೋಡ್ ಆನ್ ವೇಜಸಲ್ಲಿ ಏನು ಇಶ್ಯೂ ಆಗಿದೆ ಅಂತಂದರೆ, ವೇಜ್ ಡೆಫಿನೇಷನ್ ಆಫ್ ದಿ ಫ್ಲೋರ್ ವೇಜಸ್ ಸಿಂಬಲೈಸಸ್ ದಿ ಸ್ಟೇಟ್ ಕನ್ಸಲ್ಟೇಷನ್ಸ್. ವೇಜ್ ಡೆಫಿನೇಷನ್ ಇದೇನಿದೆ ಅಂತಂದರೆ ಸ್ಟೇಟಿಗೆ ಬಿಟ್ಟಿದ್ದಾರೆ, ನಾವು ಹೇಳಿಲ್ಲ. ವೇಜ್ ಅಂದರೆ ಫ್ಲೋರ್ ವೇಜ್ ಎಷ್ಟಿರಬೇಕು, ಮಿನಿಮಮ್ ಫ್ಲೋರ್ ವೇಜ್ ಅಂತ ಹೇಳ್ತೀವಿ, ಎಷ್ಟಿರಬೇಕು ಅದನ್ನು ನಾವು ಕರೆಕ್ಟಾಗಿ ಡಿಫೈನ್ ಮಾಡಿಲ್ಲ. ಈ ರೂಲ್ಸ್ ಆರ್ ಪರ್ಪಚುಯೇಟ್ ಕನ್ವೆನ್ಷನಲ್ ಟ್ರೀಟಿಂಗ್ ಅಡಲ್ಟ್ ಮೇಲ್ಗೆ. ಅಂದರೆ ನಾವು ಇದನ್ನು ವೇಟೇಜ್ ಅಥವಾ ಇಂಡೆಕ್ಸ್ ಕ್ರಿಯೇಟ್ ಮಾಡ್ತಾ ಇರ್ಬೇಕಾದ್ರೆ ಅಡಲ್ಟ್ ಮೇಲ್ಗೆ ವೇಟೇಜು 1.0 ಕೊಡ್ತೀವಿ, ಬಟ್ ಅದೇ ಅಡಲ್ಟ್ ಫೀಮೇಲ್ ಅಂತಂದರೆ 0.8. ವೈ ದಿಸ್ ಜೆಂಡರ್ ಬಯಸ್ ಇದೆ ಈ ಕೋಡ್ ಆನ್ ವೇಜಸಲ್ಲಿ. ವೇಟ್ ಇನ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರಬೇಕಾದ್ರೆ ಈ ಥರ ಡಿಫ್ರೆನ್ಸಿಯೇಷನ್ ಮಾಡ್ತಾಯಿದ್ದೀವಿ. ಇಟ್ಸ್ ಎ ಜೆಂಡರ್ ಬಯಸ್ ಇದೆ. ಒಬ್ಬ ವುಮೆನ್ ಕೂಡ ಅಷ್ಟೇ ಈಕ್ವಲ್ ವರ್ಕ್ ಮಾಡ್ತಾರೆ, ಮೆನ್ನು ಕೂಡ ಅಷ್ಟೇ ಈಕ್ವಲ್ ವರ್ಕ್ ಮಾಡ್ತಾರೆ. ಇವ್ರಿಗೆ ಯಾಕೆ 1.0, ಇವ್ರಿಗೆ ಯಾಕೆ 0.8 ಮಾಡ್ತಿದ್ದೀವಿ. ನೆಕ್ಸ್ಟ್ ಕನ್ಸೆಪ್ಚುವಲ್ ಫ್ಲಾ. ಇವನ್ ದ ಇಂಡಿಯನ್ ವುಮೆನ್ ಸ್ಪೆಂಡ್ ಎ ಮೋರ್ ಟೈಮ್ ಇನ್ ದ ಹೌಸ್ ಹೋಲ್ಡ್ ವರ್ಕ್. ಹೌದಾ. ನೆಕ್ಸ್ಟ್ ಕಾನ್ಸೆಪ್ಚುವಲ್ ಫ್ಲಾ ಏನಿದೆ, ಹವರ್ಲಿ ವೇಜಸ್ ಕ್ಯಾಲ್ಕುಲೇಟ್ ಸಿಂಪ್ಲಿ ಆ್ಯಸ್ ಅ ಡೈಲಿ ವೇಜ್ ಡಿವೈಡೆಡ್ ಬೈ 8. ಅದೇ ಹೇಳಿದ್ರೆ 8 ವರ್ಕರ್ಸ್ ಈಗ 100 ರೂಪಾಯಿ ದುಡಿತೀರಾ ಅಂದರೆ ನಿಮ್ಗೆ 8 ಅವರ್ಸ್ ಮಾಡಿಬಿಟ್ಟು 1 ಅವರ್ಗೆ ಈ ಥರ ಅಂತ ಲೆಕ್ಕ ಮಾಡ್ತೀರಾ. ಬಟ್ ಆ ಥರ ಇರಲ್ಲ. ನಾವು ಹೋದ್ಮೇಲೂ ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಅಲ್ಲಿ ಹೇಗೆ ಇನೋವೇಟಿವ್ ಆಗಿ ವರ್ಕ್ ಮಾಡ್ತಿರ್ತೀವಿ. ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಕೂಡ ಇದನ್ನು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ. ಇಟ್ಸ್ ಎ ವೈಲೇಷನ್ ಆಫ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಲ್ಸೋ. ನೆಕ್ಸ್ಟ್ ದ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋರ್ಸಲ್ಲಿ ಫಾರ್ಮಲಿ ಇಂಟ್ರೊಡ್ಯೂಸ್ ಬಟ್ ರೂಲ್ ಸ್ಪೆಸಿಫೈ ನೋ ಮಿನಿಮಮ್ ಟೆನ್ಯೂರ್ ಆ್ಯಂಡ್ ನೋ ಕ್ಯಾಪ್ ಆ್ಯಂಡ್ ಕಾಂಟ್ರಾಕ್ಟ್ ರಿನಿವಲ್ಸಿಗೆ ಅಲ್ಲಿ ಯಾವುದೇ ಅಂತ ಕ್ಯಾಪ್ ಇಲ್ಲ, ಅಂದರೆ ಲಿಮಿಟ್ಸ್ ಇಲ್ಲ. ಆಮೇಲೆ ಇಷ್ಟೇ ದಿನ ನೀವು ವರ್ಕ್ ಮಾಡ್ತೀವಿ ಅನ್ನೋ ಟೆನ್ಯೂರ್ಗಳನ್ನು ಮೆನ್ಷನ್ ಮಾಡಲ್ಲ. ಯಾವಾಗ ಬೇಕಾದರೂ ಫೈರ್ ಮಾಡ್ತಾರೆ, ಯಾವಾಗ ಬೇಕಾದರೂ ಹೈರ್ ಮಾಡ್ತಾರೆ. ಇಟ್ಸ್ ಫೈರ್ ಆ್ಯಂಡ್ ಹೈರ್ ಕಲ್ಚರ್ ಆಗಿಬಿಡುತ್ತೆ. ಆಲ್ವೇಸ್ ಅಂಡರ್ ಥ್ರೆಟನಿಂಗಲ್ಲೇ ವರ್ಕ್ ಮಾಡಬೇಕಾಗುತ್ತೆ. ಅವರು ನನ್ನ ಜಾಬಿಂದ ತೆಗೆದುಬಿಡ್ತಾರೆ ಅನ್ನೋ ತೂಗುಗತ್ತೆ, ಅವರ ಕತ್ತಿನ ಮೇಲೆ ತೂಗುಗತ್ತಿ ಇತ್ತಂದರೆ ಅವ್ರು ಹೇಗೆ ವರ್ಕ್ ಮಾಡ್ತಾರೆ. ಅವ್ರು ಆಲ್ವೇಸ್ ವರ್ಕ್ ಇನ್ ಫಿಯರ್ ಆಫ್ ರಿಮೂವಲಿಂದನೇ ಅವ್ರನ್ನ ಹೆಚ್ಚು ಎಕ್ಸ್ಪ್ಲಾಯ್ಟ್ ಮಾಡಿಬಿಡ್ತಾರೆ. ನೋಡೋಣ ನೀವು ಕೆಲಸ ಮಾಡಲಿ ತೆಗೆದುಬಿಡ್ತೀವಿ ಅಂತ ಹೇಳ್ಬಿಟ್ಟು. ಯೂನಿಯನ್ ರೆಕಗ್ನಿಷನ್ಸ್ ಏನಿದೆ, ರೂಲ್ಸ್ ಇಂಟ್ರೊಡ್ಯೂಸ್ ಎ ಸ್ಟೀಪ್ ನ್ಯೂ ಹರ್ಡಲ್. ಎ ಸೋಲ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 30% ಮೆಂಬರ್ಶಿಪ್ ಟು ಬಿ ರೆಕಗ್ನೈಸ್ಡ್. ಒಂದು ಏನೋ ಟ್ರೇಡ್ ಯೂನಿಯನನ್ನು ಇಲ್ಲಿ ರೆಕಗ್ನೈಸ್ ಮಾಡ್ತೀವಿ. ಆ ಟ್ರೇಡ್ ಯೂನಿಯನನ್ನು ನಾವು ರೆಕಗ್ನೈಸ್ ಮಾಡಬೇಕಂದಲ್ಲಿ ಏನು ಕಂಡೀಷನ್ ಇದೆ ಅಂದರೆ, ಆ ಟ್ರೇಡ್ ಯೂನಿಯನ್ನಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಜನರ ಸಂಖ್ಯೆ 100 ಇದೆ ಅಂತ ಅಂದ್ಕೊಳ್ಳೋಣ. ಈ ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಈ 100 ಜನದ್ದು ಒಂದು ಟ್ರೇಡ್ ಯೂನಿಯನ್ ಇದೆ ಅಲ್ವಾ, ಅಲ್ಲಿ ಮಿನಿಮಮ್ 30% ಇರಬೇಕು ಅಂತ ಅವ್ರು ಕಂಡೀಷನ್ಸ್ ಹಾಕಿದ್ದಾರೆ. ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಲೈಕ್ ದಟ್ ಅಲ್ವಾ.
30% ಇರಬೇಕಂತ ಹೇಳಿದ್ದಾರೆ. ಬಟ್ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್ ಲೈಕ್ ದಿಸ್? ಇಟ್ಸ್ 30% ಆಗೋ ಚಾನ್ಸ್ ಇಲ್ಲ. ಅಲ್ಲಿ ಎಷ್ಟೊಂದು ಜನ ಒಂದು 10-15 ಟ್ರೇಡ್ ಯೂನಿಯನ್ಸ್ ಆಗ್ಬಿಡ್ತು. ನೀವು 30% ಇದ್ದರೆ ಅಷ್ಟೇ ಬಂದು ನೆಗೋಸಿಯೇಷನ್ ಮಾಡಿ. ನೀವು 30% ಇದ್ದಲ್ಲಿ ಮಾತ್ರ ನೀವು ನಮ್ಮ ಜೊತೆಗೆ ನೆಗೋಸಿಯೇಷನ್ ಮಾಡ್ಬೋದು ಅಥವಾ ಡಿಸ್ಕಷನ್ ಮಾಡ್ಬೋದು ಅಂದರೆ ಹೇಗಾಗುತ್ತೆ? ದಿಸ್ ಇಸ್ ದ ಕಂಡೀಷನ್. ಒಂದು ಫ್ಯಾಕ್ಟ್ರಿ ಅಂದಮೇಲೆ 10-20 ಟ್ರೇಡ್ ಯೂನಿಯನ್ಸ್ ಇರ್ತವೆ. ನೆಕ್ಸ್ಟ್ ಎಕ್ಸ್ಕ್ಲೂಡೆಡ್ ವರ್ಕ್ ಫೋರ್ಸ್, ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ಸ್, ಇದರಲ್ಲಿ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ. ಲೆಫ್ಟ್ ಇನ್ ಲೀಗಲ್ ಗ್ರೇ ಝೋನ್, ಏನು ಮಾಡಿದ್ದಾರೆ? ಟ್ರೀಟೆಡ್ ಆಸ್ ಎ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಅನ್ಆರ್ಗನೈಸ್ಡ್. ಇವ್ರನ್ನ ಸೆಲ್ಫ್ ಎಂಪ್ಲಾಯ್ಡು ಅಥವಾ ಅನ್ಆರ್ಗನೈಸ್ ಸೆಕ್ಟರ್ ಅಂತಂದು ಹೇಳಿ ಕ್ಲಾಸಿಫೈ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇವರಿಗೆ ರೂಲ್ಸ್ ಆರ್ ಸೈಲೆಂಟ್ ಆನ್ ಮ್ಯಾಂಡೇಟ್ರಿ ಗ್ರ್ಯಾಚ್ಯುಟಿ ಇನ್ಶೂರೆನ್ಸು, ಎಕ್ಸ್ಪೋಸಿಂಗ್ ವರ್ಕರ್ಸ್ ಟು ಎಂಪ್ಲಾಯರ್ ಡಿಫಾಲ್ಟ್. ಅವ್ರಿಗೆ ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಇಲ್ಲಲ್ವಾ? ಒಬ್ಬ ಯಾರು ಸ್ವಿಗ್ಗಿನೋ ಝೊಮ್ಯಾಟೋದಲ್ಲಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ವರ್ಕರು ಒಂದು ಬೈಕ್ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಏನಾರಾದರೂ ಅವ್ರಿಗೆ ತೊಂದರೆ ಆದರೆ ಅವ್ರ ಬಗ್ಗೆ ಇನ್ಶೂರೆನ್ಸ್ ಯಾರು ತೊಗೋಬೇಕು? ಅವರು ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಇಂಡಿಯನ್ ಅಲ್ವಾ? ದೇ ಆರ್ ಆಲ್ಸೋ ಸಿಟಿಸನ್ಸ್. ದೇ ಆರ್ ಆಲ್ಸೋ ವರ್ಕಿಂಗ್ ಫಾರ್ ದೇರ್ ಓನ್ ಡೈಲಿ ವೇಜಸ್ ಅಥವಾ ಡೈಲಿ ನೀಡ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇರ್ ತೊಗೊಳ್ದೆ ಅವ್ರಿಗೇನೋ ಇನ್ಶೂರೆನ್ಸ್ ಕೊಡ್ದಿದ್ರೆ ದೇರ್ ಲೈಫ್ ಆಲ್ ಬೇಸ್ ಅಂಡರ್ ಥ್ರೆಟ್ ಆಗಿಬಿಡುತ್ತೆ, ಅದು ಎಕ್ಸ್ಪ್ಲಾಯ್ಟ್ ಆಗಿಬಿಡ್ತಾರೆ. ಅವ್ರಿಗೆ ನಾವು ಸೋಷಲ್ ಸೆಕ್ಯೂರಿಟಿ ಕೊಡಬೇಕು, ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಕೊಡಬೇಕು. ನೆಕ್ಸ್ಟು ಪ್ಲಾಂಟೇಷನ್ ವರ್ಕರ್ಸು. ಈ ಪ್ಲಾಂಟೇಷನ್ ವರ್ಕರ್ ಎಸ್ಪೆಷಲಿ ಟೀ ಕಾಫಿ ಎಸ್ಟೇಟಲ್ಲಿ ವರ್ಕ್ ಮಾಡ್ತಿರೋರನ್ನ ರೂಲ್ಸ್ ಆರ್ ಡೆಲಿಬರೇಟ್ಲಿ ಒಮಿಟ್ ಅಕ್ಯುಪೇಷನ್ ಸ್ಪೆಸಿಫಿಕ್ ವೆಲ್ಫೇರ್ ಮೆಜರ್ಸ್. ಈ ಟೀ ಪ್ಲಾಂಟೇಷನ್ ವರ್ಕ್ ಮಾಡೋರಿಗೆ ಏನೇನು ಕಂಡೀಷನ್ಸ್ ಇರಬೇಕು, ಫ್ಯಾಕ್ಟ್ರಿ ಮಾಡೋರಿಗೆ ಅಥವಾ ನೀವು ಕಾಫಿ ಎಸ್ಟೇಟಲ್ಲಿ ರಬ್ಬರ್ ಎಸ್ಟೇಟಲ್ಲಿ ಈ ಥರ ಎಲ್ಲ ವರ್ಕ್ ಮಾಡೋ ವರ್ಕರ್ಸ್ಗೆ ನಾವು ಕಂಡೀಷನ್ಸ್ನ ಮೆನ್ಷನ್ ಮಾಡಿ ಅವ್ರು ಇನ್ನೂ ನಾವು ಕೇರ್ ತೊಗೊಳ್ಳಿಲ್ಲ ಅಂತ ದೇರ್ ಆಲ್ಸೋ ಗೋಯಿಂಗ್ ಟು ಮೇನ್ ಎ ಲಾಸ್. ನೆಕ್ಸ್ಟ್ ಇಂಪ್ಯಾಕ್ಟ್, ಇಟ್ ಫೇಲ್ಸ್ ಟು ಮ್ಯಾಂಡೇಟ್ ಎಸೆನ್ಷಿಯಲ್ ಹೌಸಿಂಗ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸ್ಗಳನ್ನ ಅವ್ರಿಗೆ ಕೊಟ್ಟಿಲ್ಲ. ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ಅಂತಂದರೆ ನಿಮಗೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತಾ, ಅಲ್ಲೆಲ್ಲ ಕಂಡೀಷನ್ಸ್ ಇದೆ ಅಂತ ಎಲ್ಲ ಚೆಕ್ ಮಾಡ್ತೀವಿ. ಬಟ್ ವಾಟ್ ಅಬೌಟ್ ಆಲ್ ದಿಸ್ ಪ್ಲಾಂಟೇಷನ್ ವರ್ಕರ್ಸ್? ನೆಕ್ಸ್ಟ್ ಕಾಂಟ್ರಾಕ್ಟ್ ಲೇಬರ್ಸ್, ಅವ್ರ ಪ್ರೊಡಕ್ಷನ್ ಮಿಸ್ ಆಗ್ತಿದೆ. ರೂಲ್ಸ್ ಫೇಲ್ ಟು ಸ್ಪೆಸಿಫೈ ಪರ್ಮಿಟೆಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡು ನಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕೋರ್ ವರ್ಸಸ್ ನಾನ್ ಕೋರ್ ಆಪರೇಷನ್ಸ್. ಕೋರು ಮತ್ತು ನಾನ್ ಕೋರ್ ಆಪರೇಷನ್ಸ್ನ ಇವರು ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ. ಇಂಪ್ಯಾಕ್ಟ್, ಇಟ್ ಫೆಸಿಲಿಟೇಟ್ ದ ಮಾಸ್ ಇನ್ಫಾರ್ಮಲೈಸೇಷನ್ ಆಫ್ ದಿ ಕೋರ್ ಇಂಡಸ್ಟ್ರಿಯಲ್ ಜಾಬ್. ಕೋರ್ ಇಂಡಸ್ಟ್ರಿಯಲ್ ಜಾಬಲ್ಲಿ ವರ್ಕ್ ಮಾಡ್ತಂಥ ಆ ಎಲ್ಲ ವರ್ಕನ್ನು ನಾವು ಇದನ್ನ ಮಾಸ್ ಇನ್ಫಾರ್ಮಲೈಸೇಷನ್ ಆಗಿಬಿಡುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸಿಂಥಸಿಸ್, ಗವರ್ನೆನ್ಸ್ ಪ್ಯಾರಾಡಾಕ್ಸ್ ಏನು? ರೆಗ್ಯುಲೇಟರಿ ಗವರ್ನೆನ್ಸ್ ವರ್ಸಸ್ ಡೆವಲಪ್ಮೆಂಟಲ್ ರಿಯಾಲಿಟಿ. ಓವರ್ ರೆಗ್ಯುಲೇಷನ್ ಇದ್ರದ್ದೇ ನಾವು ಇಷ್ಟ ತನಕ ಏನೇನು ನೋಡಿದ್ವಲ್ವಾ? ಈಗ ಗವರ್ನೆನ್ಸ್ ಪ್ಯಾರಾಡಾಕ್ಸ್ ಆಗ್ತಿದೆ. ಈ ಮೂರೂ ಆರ್ಟಿಕಲ್ನ ನಾವು ಒಂದು ಒಟ್ಟಾರೆಯಾಗಿ ನೋಡಿದ್ದಲ್ಲಿ ಏನಾಗ್ತಿದೆ ಅಂತಂದರೆ, ಸ್ಟೇಟ್ ಎಕ್ಸಸೈಸ್ ಅಗ್ರೆಸಿವ್ ಇದೆ, ಕಂಟ್ರೋಲ್ ಪ್ಯಾರಲೈಸಿಂಗ್ ದ ನಾನ್ ಪ್ರಾಫಿಟ್ಸ್ ಆ್ಯಂಡ್ ಫ್ರೀಸಿಂಗ್ ಅಸೆಟ್ಸ್ ವಯ ಸ್ವೀಪಿಂಗ್ ಎಕ್ಸಿಕ್ಯೂಟಿವ್ ಪವರ್ಸ್ ಶಿಫ್ಟಿಂಗ್ ಟು ದ ಸೋಷಿಯಲ್ ಡೆವಲಪ್ಮೆಂಟ್ ಇಶ್ಯೂಸ್ ಆಗ್ತಿದ್ದಾವೆ. ಆಮೇಲೆ ಮಾರ್ಕೆಟ್ ಫೇಲ್ಯೂರ್ ನೋಡಿದ್ವಿ. R&Dಯಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಮಾಡೋದಿದ್ದಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಸೊಸೈಟಿ ಗ್ರೋತ್ ಆಗೋಲ್ಲ, ಎಕನಾಮಿಕ್ ಗ್ರೋತ್ ಆಗೋಲ್ಲ ಅಂತಂದು. ಆ್ಯಂಡ್ ಜಸ್ಟ್ ನಾವು ಆಲ್ರೆಡಿ ಡಿಸ್ಕಸ್ ದಿ ಲೇಬರ್ ಕೋಡ್ಸ್ನ ನಾವು ನೋಡಿದ್ದೇವೆ. ಓಕೆನಾ? ಈ ಲೇಬರ್ ಕೋಡ್ನ ಇಂಪ್ರೂವ್ ಮಾಡಬೇಕಂತಂದರೆ ನಾವು ಗಿಗ್ ಪ್ಲಾಟ್ಫಾರ್ಮ್ಸ್ಗೆ ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಕೊಡಿ. ಅಂದರೆ ಏನೇನು ಇಶ್ಯೂಸ್ ಇದೆ ಅದನ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಣ, ನೆಗೋಷಿಯೇಷನ್ ಮಾಡ್ಕೊಳ್ಳೋಣ, ಕನ್ಸಲ್ಟ್ ದ ಸ್ಟೇಕ್ ಹೋಲ್ಡರ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಫಾಲೋ ದ 8x8 ರೂಲ್ಸ್ ಇರಲಿ, ಸೋಷಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳಿರಲಿ ಎಲ್ಲ. ಆಮೇಲೆ ಹೆಲ್ತು, ಎಜುಕೇಷನ್ನು, ಹೌಸಿಂಗು, ಈ ಎಲ್ಲ ಸೋಷಲ್ ಬೆನಿಫಿಟ್ಸನ್ನು ನಾವು ಈ ವರ್ಕಿಂಗ್ ಸೆಕ್ಷನ್ಗೆ ಕೊಟ್ಟಿದ್ದಲ್ಲಿ ನಾವು ಮೊದಲೇ ನೋಡಿರ್ತಕ್ಕಂಥ ಆರ್ಟಿಕಲಲ್ಲಿ R&D ಆಮೇಲೆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಗ್ರೋತ್ ಆಗಬೇಕಂದ್ರೆ ನಾವು ಇವ್ರನ್ನ ಫಸ್ಟ್ ಕೇರ್ ಮಾಡ್ಕೋಬೇಕು. ಓಕೆನಾ? ಅದರ್ವೈಸ್ ದೀಸ್ ವರ್ಕರ್ಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಇನ್ ಇಂಡಿಯಾ. ನವೇಡೇಸ್ ಇವನ್ ದ ಬ್ಲೂ ಕಲರ್ ಜಾಬ್ಸ್ ವರ್ಕರ್ಸ್ ಆಲ್ಸೋ ಗೋಯಿಂಗ್ ಟು ದಿ UAE, ದುಬೈ, ಈ ಥರ ಗಲ್ಫ್ ಕಂಟ್ರೀಸಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆನಾ? ಇದೆ ಫ್ಯಾಕ್ಟ್ಸ್. FCRA ಆ್ಯಕ್ಟ್ ಸೆಕ್ಷನ್ 14B ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ಗಳು ನೋಡ್ಕೊಂಡ್ವಿ. ಆಮೇಲೆ R&D ಎಕನಾಮಿಕ್ಸ್ ನೋಡಿದ್ವಿ, ಲೇಬರ್ ವಲ್ನರಬಿಲಿಟೀಸ್ಗಳನ್ನ ನೋಡಿದ್ವಿ. ಓಕೆನಾ? ದಟ್ಸ್ ಇಟ್. ಸೊ ದಿಸ್ ಈಸ್ ದ ಮೇನ್ಸ್ ಕ್ವಶನ್. ಸೊ ಯು ಕ್ಯಾನ್ ರೈಟ್ ದಿಸ್ ಕ್ವಶನ್ ಇನ್ ಯುವರ್ ಓನ್ ಮೇನ್ಸ್ ಆನ್ಸರ್ ರೈಟಿಂಗ್ ಶೀಟಲ್ಲಿ ನೀವು ಬರೀರಿ. ಇವ್ಯಾಲ್ಯೂಯೇಟ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದಿ FCRA ಅಮೆಂಡ್ಮೆಂಟ್ ಬಿಲ್ 2026 ಇನ್ ದ ಲೈಟ್ ಆಫ್ ಇನ್ಸ್ಟಿಟ್ಯೂಷನಲ್ ಆಟೋನಮಿ ಆ್ಯಂಡ್ ಮೈನಾರಿಟಿ ರೈಟ್ಸ್. ಓಕೆನಾ? ದಿಸ್ ಇಸ್ ದ ಮೇಜರ್ ಕ್ವಶನ್. ನೆಕ್ಸ್ಟ್ R&D ಮೇಲೆ, ಇಂಡಿಯಾಸ್ R&D ಡೆಫಿಸಿಟ್ ಇಸ್ ಅ ಪ್ರಾಡಕ್ಟ್ ಆಫ್ ಸ್ಟ್ರಕ್ಚರಲ್ ಮಾರ್ಕೆಟ್ ಫೇಲ್ಯೂರ್ಸ್ ರಾದರ್ ದೆನ್ ಮೇರ್ ಕಲ್ಚರಲ್ ಅಪ್ಯಾಥಿ. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಪ್ರಿಮೆಚೂರ್ ಫೈನಾನ್ಷಿಯಲೈಸೇಷನ್ ಆಫ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ವಿ ಆಲ್ರೆಡಿ ಡಿಸ್ಕಸ್ ಮಾಡಿದಲ್ವಾ? R&D ಎದಕ್ಕೆ ಡಿಫಿಸಿಟ್ ಇದೆ, ಏನು ಪ್ರಾಬ್ಲಮ್ ಇದೆ, ಸ್ಟ್ರಕ್ಚರಲ್ ಇಶ್ಯೂಸ್ ಏನಿದೆ, ಸ್ಟ್ರಕ್ಚರಲ್ ಮಾರ್ಕೆಟ್ ಫೇಲ್ಯೂರ್ ಯಾಕೆ ಆಗ್ತಿದೆ. ಆಮೇಲೆ ಇಟ್ಸ್ ನಾಟ್ ಎ ಕಲ್ಚರಲ್ ಅಪ್ಯಾಥಿ, ಇನ್ನು ಸ್ಟ್ರಕ್ಚರಲ್ ಇಶ್ಯೂಸ್ ಇದೆ. ಇದ್ರದ್ದು ಇಂಪ್ಯಾಕ್ಟ್ ಏನು, ಪ್ರಿಮೆಚೂರ್ ಫೈನಾನ್ಷಿಯಲೈಸೇಷನ್ ಆಗೋದ್ರಿಂದ ಇದ್ರದ್ದು ಇಂಪ್ಯಾಕ್ಟ್ ಏನು. ಓಕೆನಾ? ಇವೆಲ್ಲವನ್ನೂ ಬರೆದು ನೀವು ಒಂದು ವೇ ಫಾರ್ವರ್ಡ್ ಬರೆದು ಕನ್ಕ್ಲೂಷನ್ ಬರೆದ್ರೆ ಯುವರ್ ಆನ್ಸರ್ ವಿಲ್ ಬಿ ಡನ್. ನೆಕ್ಸ್ಟ್, ಅನಲೈಸ್ ದ ಕ್ರಿಟಿಕಲ್ ಗ್ಯಾಪ್ಸ್ ಇನ್ ದ May 2026 ಲೇಬರ್ ರೂಲ್ಸ್ ರಿಗಾರ್ಡಿಂಗ್ ದ ಫಾರ್ಮಲೈಸೇಷನ್ ಆಫ್ ದ ಗಿಗ್ ವರ್ಕರ್ಸ್ ಆ್ಯಂಡ್ ಜೆಂಡರ್ ವೇಜ್ ಪ್ಯಾರಿಟಿ. ನೋಡಿದಲ್ವಾ? ನೀವು ಮಿನಿಮಮ್ ವೇಜ್ ಫಿಕ್ಸ್ ಮಾಡಿಲ್ಲ, ಬೇರೆ ಫ್ಲೋರ್ ವೇಜ್ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಕಂಡೀಷನ್ಸ್ಗಳನ್ನು ಇವರು ಮಿಸ್ ಮಾಡಿದ್ದಾರೆ. ಇದರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು, ಇವ್ರಿಗೆ ಏನು ತೊಂದರೆ ಇದೆ, ಇದನ್ನು ಅನಲೈಸ್ ಮಾಡಿ ಅಂತಂದು ಹೇಳಿ ದಿಸ್ ಕ್ವಶನ್ ಈಸ್ ಆಸ್ಕಿಂಗ್. ಓಕೆನಾ? ಲೆಟ್ಸ್ ಲುಕ್ ಅಟ್ ಅದರ್ ಮೇಜರ್ ಆರ್ಟಿಕಲ್ಸ್ ಆಫ್ ದಿಸ್ June 12th.
ಎಸ್ಪೆಷಲಿ ನೀತಿ ಆಯೋಗದ್ದು ಒಂದು ಮೀಟಿಂಗ್ ಆಗಿದೆ, ನಿಕೋಬಾರ್ ಟ್ರೈಬಲ್ ಆಟೋನಮಿದು ಒಂದು, ಮತ್ತು POKದಲ್ಲಿ ಪ್ರೊಟೆಸ್ಟ್ ಆಗ್ತಿದೆ. ಏನಿದೆ, ನೀತಿ ಆಯೋಗ್ ಗವರ್ನಿಂಗ್ ಕೌನ್ಸಿಲ್ ಈಸ್ ದ 11th ಮೀಟಿಂಗ್ ಆಫ್ ದಿ ಗವರ್ನಿಂಗ್ ಕೌನ್ಸಿಲ್. ಹಿಯರ್ ಆಲ್ ದ ಸ್ಟೇಟ್ CMs ವರ್ ಪ್ರೆಸೆಂಟ್ ಇನ್ ದಿಸ್ ನೀತಿ ಆಯೋಗ್ ಕೌನ್ಸಿಲ್. ಇದೇನಿದೆ, ನೀತಿ ಆಯೋಗ್ ಕೌನ್ಸಿಲ್ ಇಟ್ ರಿಪ್ಲೇಸ್ ದ ಅರ್ಲಿಯರ್ ಪ್ಲ್ಯಾನಿಂಗ್ ಕಮಿಷನ್, ಹೌದಾ, ಆ್ಯಂಡ್ ಇಟ್ ಈಸ್ ಅನ್ ಎ ಥಿಂಕ್ ಟ್ಯಾಂಕ್ ಆಫ್ ದಿ ಗೌರ್ನಮೆಂಟ್. ಥಿಂಕ್ ಟ್ಯಾಂಕ್ ಅಂತಂದರೆ ಇಲ್ಲೆಲ್ಲ ಮೇಧಾವಿಗಳು, ಬುದ್ಧಿವಂತರು, ಆಮೇಲೆ ಹೈಲಿ ರಿಸೋರ್ಸ್ಫುಲ್ ಪರ್ಸನ್ಸ್, ಹೈಲಿ ಸ್ಕಿಲ್ಡ್ಫುಲ್ ಪರ್ಸನ್ಸ್, ದೇ ಆರ್ ಲುಕಿಂಗ್ ಇಟ್ ದ ಪಾಲಿಸಿ ಅನಾಲಿಸಿಸ್ ಆಫ್ ದಿ ಇಂಡಿಯನ್ ಗೌರ್ನಮೆಂಟ್ ಆ್ಯಂಡ್ ದೇ ವಿಲ್ ಗಿವನ್ ಡೈರೆಕ್ಷನ್ಸ್ ಟು ದಿ ಗೌರ್ನಮೆಂಟ್. ಬಟ್ ಹಿಯರ್ ಇಟ್ ಈಸ್ ನಾನ್ ಬೈಂಡಿಂಗ್ ಇರುತ್ತೆ. ಅದು ಹೇಳ್ಬೋದು, ಸಜೆಷನ್ ಕೊಡ್ಬೋದು, ಸಲಹೆ ಕೊಡ್ಬೋದು, ನೋಡಿರಿ ಈ ಸ್ಕೀಮ್ ಸರಿಯಿಲ್ಲ, ಇದನ್ನು ಇಂಪ್ರೂವೇಷನ್ ಮಾಡ್ಕೊಳ್ಳಿ ಅಂತ. ನೀವು ಮಾಡಲೇಬೇಕಂತ ಇಲ್ಲ, ಇಟ್ಸ್ ಎ ಜಸ್ಟ್ ಮಿಯರ್ ಸಜೆಷನ್ಸ್ ಥರ ವರ್ಕ್ ಮಾಡುತ್ತೆ. ಬಟ್ ಇಟ್ಸ್ ಎ ಇಂಪಾರ್ಟೆಂಟ್ ಥಿಂಕ್ ಟ್ಯಾಂಕ್. ಮ್ಯಾಕ್ರೋ ಗವರ್ನೆನ್ಸ್ ಕೋಆಪರೇಟಿವ್ ಫೆಡರಲಿಸಮ್ನ ನೀತಿ ಆಯೋಗ ದ ಮೇನ್ ಆಬ್ಜೆಕ್ಟಿವ್. 11th ನೀತಿ ಆಯೋಗ್ ಕೌನ್ಸಿಲ್ ಅಲಯನ್ಸ್ ದ ಆಲ್ 28 ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಟುವರ್ಡ್ಸ್ ವಿಕಸಿತ್ ಭಾರತ್ 2047 ವಯಾ ಡಿಸ್ಟ್ರಿಕ್ಟ್ ಲೆವೆಲ್ GDP ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ವಾ. ಒಂದು ದೇಶ ಬೆಳಿಬೇಕಂತಂದರೆ ಬೇರೆ ದೇಶದಲ್ಲಿ ಕೂತ್ಕೊಂಡು ನಾವು ಸ್ಟೇಟ್ ಇಂಪ್ರೂವ್ಮೆಂಟ್ ಮಾಡಿ, ಡೆಲ್ಲಿಲಿ ಕೂತ್ಕೊಂಡು ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಆಗಲ್ಲ ಕೆಲಸ. ಡಿಸ್ಟ್ರಿಕ್ಟ್ ಲೆಡ್ ಒಂದೊಂದು ಡಿಸ್ಟ್ರಿಕ್ಕಿಂದ ಎಷ್ಟೆಷ್ಟು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಒಂದು ಡಿಸ್ಟ್ರಿಕ್ನಲ್ಲಿ ಎಷ್ಟು GDP ಕಾಂಟ್ರಿಬ್ಯೂಷನ್ ಆಗ್ತಾಯಿದೆ ಆ ಡಿಸ್ಟ್ರಿಕ್ಕಿಗೂ, ಆ ಸ್ಟೇಟಿಗೂ, ಇಂಡಿಯಾದಕ್ಕೂ, ಆ ಥರ ಮಾಡಲ್ಸ್ಗಳನ್ನ ಡೆವಲಪ್ ಮಾಡಿದರೆ ಮಾತ್ರ ನಾವು ಮುಂದೆ ಹೋಗ್ಬೋದು. ಆಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಬೇಸಿಸ್ ಮೇಲೆ, ಓಕೆನಾ. ಇದೆ ಟ್ರೈಬಲ್ ಇದೆ, POK ಇದೆ. ಲೆಟ್ಸ್ ಲುಕ್ ಇಂಟು ಆಲ್ ದೀಸ್ ಥಿಂಗ್ಸ್. ನೀತಿ ಆಯೋಗ 1st January 2015, the first time when the BJP government or Modi government came into power, they first created the Niti Ayog and by the abolition of the planning commission, replacing the planning commission. Serves as the premier policy think tank. ಹೇಳಿದ್ದೀನಲ್ವಾ, ಇದು ಫಂಕ್ಷನ್ ಏನು, ಪಾಲಿಸಿ ಡೈರೆಕ್ಷನ್, ಕೋಆಪರೇಟಿವ್ ಫೆಡರಲಿಸಮ್. ನೆಕ್ಸ್ಟು ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್ ಆಫ್ ದಿಸ್ ಪಾಲಿಸೀಸ್, ಸ್ಕೀಮ್ಸ್ಗಳನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋದು ಇದ್ರ ಕೆಲಸ ಆಗಿರುತ್ತೆ. ಸ್ಟ್ರಾಟಜಿಕ್ ಪ್ಲಾನಿಂಗ್, ನೀವು ನೆಕ್ಸ್ಟ್ ಮುಂದೆ 10 ವರ್ಷಕ್ಕೆ 15 ವರ್ಷಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು, ನಿಮ್ಮ ಪಾಲಿಸಿನ ಏನಾದರೂ ಇಂಪ್ಲಿಮೆಂಟ್ ಮಾಡ್ತೀರಂದರೆ ಪೈಲಟ್ ಪ್ರಾಜೆಕ್ಟ್ಸ್ಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಎಲ್ಲದನ್ನು ಗೈಡ್ಲೈನ್ಸ್ ಕೊಡ್ತಾರೆ ಇವರು. ಇದರದ್ದು ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ ಇದು. ಪ್ರೈಮ್ ಮಿನಿಸ್ಟರ್ ಯಾರು, ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಆಫ್ ದಿ ನೀತಿ ಆಯೋಗ್ ಈಸ್ ಎನ್ ಎ ಪ್ರೈಮ್ ಮಿನಿಸ್ಟರ್. ಗವರ್ನಿಂಗ್ ಕೌನ್ಸಿಲ್ ಇರ್ತಾರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದ ಗವರ್ನಿಂಗ್ ಕೌನ್ಸಿಲ್ ಆಫ್ ದಿ ನೀತಿ ಆಯೋಗ್ ಕನ್ಸಿಸ್ಟ್ ಆಫ್ ದಿ 28 CMs of all 28 states and the union territories. From the union territories, governor, vice chairpersons and special invitees ಇರ್ತಾರೆ. ಯೂನಿಯನ್ ಟೆರಿಟರೀಸ್ ಇಂದಲ್ಲ, ಬೇರೆ ಬೇರೆದಿಂದ ವೈಸ್ ಚೇರ್ಪರ್ಸನ್ಸ್ಗಳು ಇರ್ತಾರೆ. ರೀಜನಲ್ ಕೌನ್ಸಿಲ್ ಇರ್ತವೆ, ಕನ್ವೀನ್ಡ್ ಬೈ PM ಫಾರ್ ಸ್ಪೆಸಿಫಿಕ್ ರೀಜನಲ್ ಇಶ್ಯೂ. ಅಲ್ಲಿ ಏನಾದರೂ ಯಾವುದೋ ಒಂದು ಸ್ಪೆಸಿಫಿಕ್ ಇಶ್ಯೂನ ನಾವು ಟಾರ್ಗೆಟ್ ಮಾಡಬೇಕಂದಾಗ ರೀಜನಲ್ ಕೌನ್ಸಿಲ್ಸ್ಗಳನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಈಸ್ಟರ್ನ್ ಸ್ಟೇಟ್ಸು, ಸದರ್ನ್ ಸ್ಟೇಟ್ಸು ಅಥವಾ ವೆಸ್ಟರ್ನ್ ಸ್ಟೇಟ್ಸಿಂದ. ಇಟ್ ಮಾರ್ಕ್ಸ್ ದ, ಇದೇ ಪ್ರಿಲಿಮ್ಸ್ ಫ್ಯಾಕ್ಟ್, ಇಟ್ ಮಾರ್ಕ್ಸ್ ದ ಫಂಡಮೆಂಟಲ್ ಶಿಫ್ಟ್ ಫ್ರಮ್ ದ ಪ್ಲಾನಿಂಗ್ ಕಮಿಷನ್ ಟು ದ ಪ್ಲಾನಿಂಗ್ ಕಮಿಷನ್, ಟಾಪ್ ಡೌನ್ ಪ್ಲಾನಿಂಗ್ ಕಮಿಷನ್. ಈ ಮೇಲೆ ಕೂತ್ಕೊಂಡು ಏನು ಥಿಂಕ್ ಮಾಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು. ಬಟ್ ನೀತಿ ಆಯೋಗ ಏನಾಗಿದೆ ಅಂದರೆ ಕೋಆಪರೇಟಿವ್ ಆ್ಯಂಡ್ ಕಾಂಪಿಟೇಟಿವ್ ಫೆಡರಲಿಸಮ್ ಮಾಡಲ್ ಮೇಲೆ ಎಲ್ಲ ಸ್ಟೇಟ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಅವ್ರ ಇಶ್ಯೂಸ್ಗಳನ್ನ ಕನ್ಸಿಡರೇಷನ್ ತೊಗೊಂಡು ಆ್ಯಕ್ಷನ್ಸ್ ಮಾಡೋದು. ನೆಕ್ಸ್ಟ್ ಇದು 11th ಗವರ್ನಿಂಗ್ ಮೀಟಿಂಗ್ ಕೌನ್ಸಿಲಲ್ಲಿ, ನೀತಿ ಆಯೋಗ ಕೌನ್ಸಿಲಿಂಗ್ ಮೀಟಿಂಗಲ್ಲಿ ಏನೇನು ತೊಗೊಂಡಿದ್ದೀವಿ ಅಂದರೆ ಹಿಸ್ಟಾರಿಕಲ್ ಕನ್ಸೆನ್ಸಸ್ ಫಾರ್ ದಿ ಇನ್ಕ್ಲೂಸಿವ್ ಗ್ರೋತ್. ಎಲ್ಲ ಸಹಬಾಳ್ವೆಯಿಂದ ಎಲ್ಲರನ್ನು ಒಗ್ಗೂಡಿಕೊಂಡು ಡೆವಲಪ್ಮೆಂಟ್ ಆಗಬೇಕು, ಗ್ರೋತ್ ಆಗಬೇಕು ಅಂತಂದು ಹೇಳಿ ಕನ್ಸೆನ್ಸಸ್ ತೊಗೊಂಡಿದ್ದೀವಿ. ಇಕ್ವಿಟಿ ಆ್ಯಂಡ್ ಡಿಗ್ನಿಟಿ ಫಾರ್ ಆಲ್, ಓಕೆ. ಫೌಂಡೇಶನಲ್ ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ಫ್ಯೂಚರ್ ರೆಡಿ ಸ್ಕಿಲ್ಸ್, ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಗ್ರೋತ್, ಹೆಲ್ತ್, ನ್ಯೂಟ್ರಿಷನ್, ವೆಲ್ಬೀಯಿಂಗ್ ಅಂತ ತೊಗೊಳ್ಳೇಬೇಕು. ಎಲ್ಲರಿಗೂ ಇಕ್ವಿಟಿ ಮತ್ತು ಡಿಗ್ನಿಟಿ ಇರಬೇಕು. ಫೌಂಡೇಶನಲ್ ಹ್ಯೂಮನ್ ಕ್ಯಾಪಿಟಲ್, ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್. ಇಟ್ಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಲ್ 28 ಚೀಫ್ ಮಿನಿಸ್ಟರ್ಸ್ ಪಾರ್ಟಿಸಿಪೇಟೆಡ್, ಮೇಕಿಂಗ್ ಎ ಮ್ಯಾಸಿವ್ ಮೈಲ್ ಸ್ಟೋನ್ ಇನ್ ದ ಕ್ರಾಸ್ ಪಾರ್ಟಿ ಕನ್ಸೆನ್ಸಸ್ ಬಿಲ್ಡಿಂಗ್. ಇದೇ ಫಸ್ಟ್ ಟೈಮ್ ಎಲ್ಲ ಚೀಫ್ ಮಿನಿಸ್ಟರ್ ಆಫ್ ಎಲ್ಲ ಸ್ಟೇಟ್ಸ್ಗಳು ಅಟ್ ಅ ಟೈಮ್ ಪ್ರೆಸೆಂಟ್ ಆಗಿ ಗೌರ್ನಮೆಂಟಿನ ಡೆವಲಪ್ಮೆಂಟ್ಗೋಸ್ಕರ ಒಂದು ಕನ್ಕ್ಲೂಸಿವ್ ಕನ್ಸೆನ್ಸಸ್ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ತೊಗೊಂಡಿದ್ದೀವಿ, ಓಕೆನಾ. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ಈ ನೀತಿ ಆಯೋಗ ಕೌನ್ಸಿಲಲ್ಲಿ ಕನ್ಸೆನ್ಸಸ್ ಆಗಿ ಯಾವುದಾದ್ರ ಬಗ್ಗೆ ಇಂಪಾರ್ಟೆಂಟ್ ಡಿಸಿಷನ್ಸ್ಗಳು ತೊಗೊಂಡ್ರು ಅಂತ, ಓಕೆನಾ. ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಫಾರ್ ದಿ ಸ್ಟೇಟ್ಸ್, ಒಂದು ಪ್ರತಿ ಸ್ಟೇಟ್ಸ್ಗಳಿಗೆ ಅವ್ರಿಗೆ ಆದಂಥ ಒಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಟ್ಸ್ಗಳು ಇದನ್ನು ಫಾಲೋ ಮಾಡಬೇಕಂದ್ರೆ ಹೇಳಿದೀವಲ್ಲ, ಡಿಸ್ಟ್ರಿಕ್ಟ್ ಲೆಡ್ GDP ಆಗಿರಬೇಕು. ಆ ಡಿಸ್ಟ್ರಿಕ್ಕಿಂದ ನಮ್ಮ ದೇಶದ GDPಗೆ ಎಷ್ಟು % ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಎನ್ ಇಂಪ್ಯಾಕ್ಟ್ಫುಲ್ ವರ್ಕ್ ಫಾರ್ ದಿ ವಿಕಸಿತ್ ಭಾರತ್ 2047ಗೆ. ಡೆಮೋಗ್ರಫಿ, ಆಮೇಲೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಹ್ಯೂಮನ್ ಕೆಪಾಸಿಟಿ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡೋದು. ಟು ಟ್ರಾನ್ಸ್ಫರ್ ಫ್ರಮ್ ಡಿಜಿಟಲ್ ಡಿವಿಡೆಂಟ್ ಇಂಟು ಡೆವಲಪ್ಮೆಂಟ್ ಡಿವಿಡೆಂಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿದೆ. ನೆಕ್ಸ್ಟ್ AI ಆ್ಯಂಡ್ ಡಿಜಿಟಲ್, equipping youth with the future skills, expanding the data centers, countering emerging threats like cyber fraud. Women-led development. Women development ಅಲ್ಲ, women-led development means women has to work for the development of the women. ಅಂದರೆ ನಾವು ವುಮೆನ್ ಡೆವಲಪ್ಮೆಂಟ್, ಮಹಿಳೆಯರಿಂದ ಮಹಿಳೆಯರಿಗಾಗಿ ವರ್ಕ್ ಮಾಡಬೇಕಂತ ಹೇಳ್ತಾ ಇದ್ದಾರೆ.
ಅಂದರೆ ಡೈರೆಕ್ಟ್ ಟು ಡಬಲ್ ದ ಲಕ್ಪತಿ ದೀದೀಸ್ ಇನಿಷಿಯೇಟಿವ್ ಫ್ರಮ್ 3 crore to 6 crore ವುಮೆನ್ಗೆ ಇನ್ಕ್ರೀಸ್ ಮಾಡಬೇಕಂತ. ಮ್ಯಾನುಫ್ಯಾಕ್ಚರಿಂಗ್ ಲೆವರೇಜಿಂಗ್ ದ ಟ್ರೇಡ್ ಅಗ್ರಿಮೆಂಟ್ಸ್, ಡೆವಲಪಿಂಗ್ ಡಿಫೆನ್ಸ್ ಟೆಕ್ನಾಲಜಿ ಇಲ್ಲೇ ಆಗಬೇಕು. ಇಂಡಿಜಿನಿಯಸ್ ಆ್ಯಂಡ್ ಸ್ಕೇಲಿಂಗ್ ದ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಪ್ರತಿಯೊಂದು ಡಿಸ್ಟ್ರಿಕ್ಕಿಂದ ಫಾರ್ ಎಕ್ಸಾಂಪಲ್ ಕೆಲವೊಂದು ಡಿಸ್ಟ್ರಿಕ್ಟ್ ಕೋಲಾರಿಂದ ಮ್ಯಾಂಗೋ ಅಂತ ತೊಗೊತೀವಿ, ಹಾಗೆ ಬಿಜಾಪುರಿಂದ ಗ್ರೇಪ್ಸು ಅಥವಾ ಲಿಚ್ಚಿ, ಈ ಥರ ಒಂದೊಂದು ಡಿಸ್ಟ್ರಿಕ್ಕಿಂದ ಒಂದೊಂದು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಅಂತ ಮಾಡಿ ನಾವು ಡೆವಲಪ್ಮೆಂಟ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಲೈಮೇಟ್ ಎನ್ಫೋರ್ಸಿಂಗ್ ದ ವಾಟರ್ ಕನ್ಸರ್ವೇಷನ್. ಎಷ್ಟೇ ಮುಂದೆ ಹೋಗಿ ವಾಟರ್ ಕನ್ಸರ್ವ್ ಮಾಡಿಲ್ಲ ಅಂತಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಸರ್ವೈವ್ ಅಲ್ವಾ. ವಾಟರ್ ಕನ್ಸರ್ವೇಷನ್ ಇರಬೇಕು. ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಮೆಥಡ್ಸ್ಗಳನ್ನ ಆಗಬೇಕು. ಎಲ್ನಿನೋ ರಿಸ್ಕ್ನ ಮಿಟಿಗೇಷನ್ ತಗೊಂತ ಮೆಜರ್ಸ್ಗಳು, ಈ ಎಲ್ಲದನ್ನು ಎಲ್ಲ ಸ್ಟೇಟ್ಸ್ಗಳು ಕನ್ಸೆನ್ಸ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅಂತಂದು ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಥರ ಮಾಡೋದ್ರಿಂದ ನೀತಿ ಆಯೋಗ ಹೋಗುತ್ತೆ. ಬಟ್ ಪ್ರಾಬ್ಲಮ್ಸ್ ಆಫ್ ನೀತಿ ಆಯೋಗ ಅಂತಂದರೆ ಇಟ್ಸ್ ಜಸ್ಟ್ ಏನೇ ರೆಕಮೆಂಡೇಷನ್ಸ್, ನಾಟ್ ಲೀಗಲಿ ಬೈಂಡಿಂಗ್. ಓಕೆನಾ. ಆಮೇಲೆ ಸ್ಟೇಟ್ಸ್ಗಳಿಗೆ ಡೆವಲ್ಯೂಷನ್ ಪ್ರಾಬ್ಲಮ್ ಇದೆ, ಮನಿ. ಆಮೇಲೆ ಕೋಆಪರೇಟಿವ್ ಫೆಡ್ರಲಿಸಮ್ ಇದೆ. ಬಟ್ ಇನ್ ಅದರ್ ಸೆಕ್ಟರ್ಸ್ ನೀತಿ ಆಯೋಗ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ದ ಸ್ಟೇಟ್ಸ್, ಎಸ್ಪೆಷಲಿ ಇನ್ ದ ಫೈನಾನ್ಷಿಯಲ್ ಫೆಡರಲಿಸಮ್ ಇಶ್ಯೂಸಲ್ಲಿ. ಓಕೆನಾ. ಎಲ್ಲವನ್ನು ನಾವು ಸರಿ ಮಾಡಿಕೊಂಡು ವೇ ಫಾರ್ವರ್ಡ್ ಆಗಿ ಹೋಲಿಸ್ಟಿಕ್ ಬೇಸಿಸ್ ಆಗಿರಬೇಕು, ಕನ್ಸೆನ್ಸಸ್ ಮೆಥಡ್ ಆಗಬೇಕು, ಟ್ರಸ್ಟನ್ನು ಬಿಲ್ಡ್ ಮಾಡ್ಕೋಬೇಕು, ರೋಬಸ್ಟ್ ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಅಚೀವ್ ದ ವಿಕಸಿತ್ ಭಾರತ್ 2047 ಗೋಲ್ ಅಂತ ಹೇಳಬೇಕು. ಓಕೆನಾ. ನೆಕ್ಸ್ಟ್ ಆರ್ಟಿಕಲ್ ಏನಿದೆ, ನಿಕೋಬಾರಲ್ಲಿ ಎಲೆಕ್ಷನ್ಸ್ ಕಾಂಟ್ರವರ್ಸಿ ಆಗಿದೆ. ಅಂದರೆ ದ ಫಸ್ಟ್ ಟೈಮ್ ದಿ ಗೌರ್ಮೆಂಟ್ ಆಲ್ಸೋ ಕ್ರಿಯೇಟೆಡ್ ಎನ್ ರೂಲ್ಸ್ ಟು ಕಂಡಕ್ಟ್ ಎನ್ ಎಲೆಕ್ಷನ್ ಫಾರ್ ದ ನಿಕೋಬಾರ್. ಓಕೆನಾ. ಲೆಟ್ಸ್ ಲುಕ್ ಇಂಟು ಆಲ್ ದೋಸ್ ಥಿಂಗ್ಸ್. ಓಕೆನಾ. ನಿಕೋಬಾರಲ್ಲಿ ಇದು ಪ್ಲ್ಯಾನಡ್ ಪ್ರಾಜೆಕ್ಟ್. ಇಲ್ಲಿ ನಿಕೋಬಾರಲ್ಲಿ ಪ್ಲ್ಯಾನ್ ಅಂತ ಮಾಡ್ತಾಯಿದ್ವಿ, ಬಟ್ ದ ಎಲೆಕ್ಷನ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಇದೆ. ಓಕೆನಾ. ಇದು ಕ್ಯಾಂಪಬೆಲ್ ಬೇ ನ್ಯಾಷನಲ್ ಪಾರ್ಕು. ಆಮೇಲೆ ನಿಕೋಬಾರಲ್ಲಿ ನ್ಯೂಸ್ ಇರೋದ್ರಿಂದ ನಾವು ನಿಕೋಬಾರ್ದು ಪ್ಲೇಸಸ್ಗಳನ್ನ ನೋಡ್ಕೊಂಬಿಟ್ಟು, ದಿಸ್ ಇಸ್ ದ ಅಂಡಮಾನ್ ಆ್ಯಂಡ್ ದಿಸ್ ದ ಗ್ರೇಟ್ ನಿಕೋಬಾರ್, ಆ್ಯಂಡ್ ದಿಸ್ ದ ಕಾರ್ ನಿಕೋಬಾರ್, ಆ್ಯಂಡ್ ದಿಸ್ ದ ಡಂಕನ್ ಪ್ಯಾಸೇಜ್, ಆ್ಯಂಡ್ ದಿಸ್ ದ 10 degree ಚಾನಲ್ ಬಿಟ್ವೀನ್ ದ ಲಿಟಲ್ ಅಂಡಮಾನ್ ಆ್ಯಂಡ್ ದಿ ಕಾರ್ ನಿಕೋಬಾರ್. ಇಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ನ ಸೆಡಲ್ ಪೀಕ್ ಅಂತೀವಿ. ಮಿಡಲ್ ಬಟನ್ ಅಂತ ಬಂತಂದರೆ ನೀವು ಇದು ನೆನ್ಪಿಟ್ಕೊಳ್ಳಿ, ಅಂಡಮಾನ್ ನಿಕೋಬಾರಲ್ಲೇ ಬರುತ್ತೆ ಇದು ಬಟನ್. ನಾರ್ತ್ ಬಟನ್, ಸೌತ್ ಬಟನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್. ಓಕೆನಾ. ರಾಣಿ ಝಾನ್ಸಿ ಅಂತ ಬರೋತಕ್ಕಂಥ ಒಂದು ಮರೈನ್ ನ್ಯಾಷನಲ್ ಪಾರ್ಕು ಅಂಡಮಾನಲ್ಲಿದೆ. ಈ ಒಂದು ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಈ ಒಂದು ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕು ಕೂಡ ಅಂಡಮಾನ್ ನಿಕೋಬಾರಲ್ಲೇ ಇದೆ. ಆಮೇಲೆ ಕ್ಯಾಂಪಬೆಲ್ ಬೇ ನ್ಯಾಷನಲ್ ಪಾರ್ಕ್, ಘಾಲಾತಿಯಾ ಬೇ ನ್ಯಾಷನಲ್ ಪಾರ್ಕ್. ಆ್ಯಂಡ್ ಆಲ್ಸೋ ರೀಸೆಂಟ್ಲಿ ವಿ ಹ್ಯಾವ್ ಚೇಂಜ್ಡ್ ದ ನೇಮ್ಸ್ ಆಫ್ ದಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಅವರ್ ಓನ್ ಗ್ರೇಟ್ ಫ್ರೀಡಮ್ ಫೈಟರ್ಸ್. ಪ್ಲೀಸ್ ಡೂ ಮೆನ್ಷನ್ ಇನ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ್ಯಾವ ಐಲ್ಯಾಂಡನ್ನು ಹೇಗೆ ಚೇಂಜ್ ಮಾಡಿದರು ಅಂತ. ಓಕೆನಾ. ನೆಕ್ಸ್ಟ್, ನಿಕೋಬಾರ್ ಇಸ್ ಟ್ರೈಬಲ್ ಗವರ್ನೆನ್ಸ್ ದ ಆರ್ಗ್ಯಾನಿಕ್ ಕ್ಯಾಪಿಟೆನ್ಸಿ. ಏನಿದೆ ಅಂತಂದರೆ ಸೆಂಚುರಿ ಓಲ್ಡ್ ಕಮ್ಯುನಿಟಿ ಕನ್ಸೆನ್ಸಸ್ ಇತ್ತು. ಇವ್ರು ಏನು ಮಾಡ್ತಿದ್ರು, ದೀಸ್ ಆರ್ ದ ಟ್ರೈಬಲ್ ಪೀಪಲ್ಸ್ ಆಫ್ ದಿ ನಿಕೋಬಾರಿಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಎಲೆಕ್ಟ್ ಇನ್ ಒನ್ ಚೀಫ್. ಫಾರ್ ದ ಚೀಫ್ ದೇ ಸೆಟ್ ದ ನೇಮ್ ಆ್ಯಸ್ ಅನ್ ಕ್ಯಾಪ್ಟನ್ ಅಂತ ಅವ್ರು ಕರಿತಾಯಿದ್ರು. ಇವರು ಟ್ರೈಬಲ್ಸ್ ಇದ್ದರೆ ಇವ್ರಿಗೆ ಹೇಗೆ ಕ್ಯಾಪ್ಟನ್ ಅಂತ ನೇಮ್ ಬಂತು ಅಂತಂದರೆ, ವೆನ್ ದ ಬ್ರಿಟಿಷರ್ಸ್ ವಿಸಿಟೆಡ್ ದಿಸ್ ಐಲ್ಯಾಂಡ್ ದೇ ಕೇಮ್ ವಿತ್ ದ ಶಿಪ್ ಆ್ಯಂಡ್ ವೈಲ್ ಕಮಿಂಗ್ ಆ್ಯಂಡ್ ವೈಲ್ ಗೋಯಿಂಗ್ ಬ್ಯಾಕ್ the captain name was uttered by even the Britishers and even the locals also. That's why they get inspired. ಅವರು ಅದರಿಂದ ಪ್ರಭಾವಿತರಾಗಿ, ಓಕೆ ನಾವು ನಮ್ಮ ಪಂಗಡಕ್ಕೂ ಒಬ್ಬ ಕ್ಯಾಪ್ಟನ್ ಆ ಚೀಫನ್ನು ನಾವು ಕ್ಯಾಪ್ಟನ್ ಅಂತ ಕರೆಯೋಣ, ಈಸ್ ದ ಮೇನ್ ಕ್ಯಾಪ್ಟನ್ ಅಂತಂದೇಳಿ ಅವರು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಅವರ ಸ್ಟೋರಿ. ಇದು ಅಲ್ಲೊಬ್ಬ ರೂಲ್ ಮಾಡ್ಕೊಳ್ಳೋಕೆ ಒಬ್ಬ ಹೆಡ್ನ ಅವರು ಕ್ಯಾಪ್ಟನ್ ಅಂತ ಕರೆಯತಕ್ಕಂಥ ಪದ್ಧತಿ ಅಲ್ಲಿಂದ ಬೆಳೆದು ಬಂದಿದೆ. ಓಕೆನಾ. ಇದೇನಿದೆ, ಟೋಟಲ್ ಪಾಪ್ಯುಲೇಷನ್ ಅರೌಂಡ್ 30,000 ಇದೆ. ರೆಪ್ರೆಸೆಂಟೆಡ್ ಬೈ 7 ಟ್ರೈಬಲ್ ಕೌನ್ಸಿಲ್ಸ್ಗಳಿದ್ದಾವೆ, ಶೆಡ್ಯೂಲ್ಡ್ ಟ್ರೈಬ್ ಸ್ಟೇಟಸ್ ಇದ್ದಾವೆ. ಈ ಕಾನ್ಸೆಪ್ಟ್ ಯಾವುದೇ ಹೇಳಿದ್ನಲ್ಲ 16th century ಫಾರ್ಮಲೈಸ್ಡ್ ಬೈ ದ ಬ್ರಿಟಿಷ್ ಸಿಸ್ಟಮಿಂದ ಇದನ್ನು ಫಾರ್ಮಲೈಸ್ ಮಾಡಿದ್ದೀವಿ. ಇದೇನಿದೆ, ಕಮ್ಯುನಿಟಿ ನೀಡ್. ಅವರು ಹೇಗೆ ಎಲೆಕ್ಷನ್ಸ್ ಯಾವಾಗ ಮಾಡ್ತಾರೆ ಅಂತಂದರೆ, ವೆನ್ ಕಮ್ಯುನಿಟಿ ನೀಡ್ ಅರೈಸಸ್. ನಮ್ಮದೆಲ್ಲ ಏನಾಗುತ್ತೆ, ಫಾರ್ ಎವ್ರಿ 5 years ಒಂದ್ಸತಿ ಎಲೆಕ್ಷನ್ ಆಗುತ್ತೆ. ಇಲ್ಲ, ಆ ಥರ ಅಲ್ಲ. ಅವ್ರಿಗೆ ಅನಿಸಿದರೆ ಓಕೆ ನಮಗೊಬ್ಬ ನಾಯಕ ಬೇಕು ಅನಿಸಿದ್ರೆ ಕಮ್ಯುನಿಟಿ ನೀಡ್ ಅರೈಸಸ್ ಇದ್ದಾಗೆ ಅವಾಗ ಮಾಡ್ತಾರೆ. ವಿಲೇಜ್ ಗ್ಯಾದರಿಂಗ್ಗಳು ಮಾಡ್ತಾರೆ. ಆಮೇಲೆ ಪಾಪ್ಯುಲರ್ ಕನ್ಸೆನ್ಸಸ್ ನಾಮಿನೇಷನ್ ಎಲ್ಲರನ್ನೂ ಒಳಗೊಂಡು ಎಲ್ಲರ ಸಮ್ಮತಿಯನ್ನು ಪಡೆದು ನಾವು ಆ್ಯಕ್ಷನ್ಸ್ಗಳು ತೊಗೊತೀವಿ. ನೆಕ್ಸ್ಟ್ ಸೆಲ್ಫ್ ಅಪಾಯಿಂಟೆಡ್ ಪೋಲಿಂಗ್ ಆಗಿರುತ್ತೆ. ಮೆಜಾರಿಟಿ ವೋಟ್ ಬಂದವ್ರನ್ನ ಚೂಸ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಒಬ್ಬ ಚೀಫ್ ಕ್ಯಾಪ್ಟನ್ ಅಂತ ಇದೆ, ಇದು ಹೈರಾರ್ಕಿ. ಅದ್ರ ಕೆಳಗೆ ಒಬ್ಬ ಫಸ್ಟ್ ಕ್ಯಾಪ್ಟನ್ನು, ಆಮೇಲೆ ಸೆಕೆಂಡ್ ಆರ್ ಥರ್ಡ್ ಕ್ಯಾಪ್ಟನ್ ಅಂತ ಸಿಸ್ಟಮ್ ಇದೆ. ಇದು ಕಲ್ಚರಲ್ ಕಂಟೆಕ್ಸ್ಟ್. ದ ಟೂ ಹೆತ್ ಅಂದರೆ ಜಾಯಿಂಟ್ ಫ್ಯಾಮಿಲಿ is the social backbone. Leaders are valued for the Hindi fluency, education and bureaucratic navigation rather than ಯೂನಿಲ್ಯಾಟ್ರಲ್ ಲಾ ಮೇಕಿಂಗ್ ಪವರ್. ಜಸ್ಟ್ ನೀನು ಲಾ ಮೇಕಿಂಗ್ ಪವರ್ ಮಾಡ್ತಿದೆ ಅಂದ ತಕ್ಷಣ ನಿನಗೆ ಕ್ಯಾಪ್ಟನ್ ಅಂತ ಕನ್ಸಿಡರ್ ಮಾಡಲ್ಲ. ಆ ಕ್ಯಾಪ್ಟನ್ ಆಗಬೇಕಂದ್ರೆ ಅವರಿಗೆ ಆ ಜಾಯಿಂಟ್ ಫ್ಯಾಮಿಲಿ ವ್ಯಾಲ್ಯೂನ ಸಪೋರ್ಟ್ ಮಾಡಬೇಕು. ಇಸ್ ದ ಮೇಜರ್ ಸೋಷಿಯಲ್ ಬ್ಯಾಕ್ಬೋನ್. ಅದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಬೇಕು. ಹಿಂದಿಯನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಒಳ್ಳೆ ಸ್ಕಿಲ್ ಇರಬೇಕು.
ಎಜುಕೇಷನ್ ಪಡ್ಕೊಂಡಿರಬೇಕು. ಅಟ್ ದ ಸೇಮ್ ಟೈಮ್ ಬ್ಯೂರೋಕ್ರಾಟ್ಸ್ ಜೊತೆಗೆ ಆಫೀಸರ್ ಜೊತೆಗೆ ಹೇಗೆ ಮಾತಾಡಬೇಕು, ಅವ್ರ ಜೊತೆಗೆ ಹೇಗೆ ನ್ಯಾವಿಗೇಟ್ ಮಾಡಬೇಕು ಅನ್ನೋ ಸ್ಕಿಲ್ಲನ್ನು ಕಲ್ತಿದ್ದವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗುವುದು. ಇದು ಅವ್ರ ಓಲ್ಡ್ ಸಿಸ್ಟಮ್ ಇತ್ತು. ಈಗ ನಾವು ಚೇಂಜ್ ಮಾಡ್ತಾಯಿದ್ದೀವಿ. 2026 ಪ್ರಕಾರ ರೂಲ್ಸ್ಗಳು ಕೊಡ್ತಾಯಿದ್ದೀವಿ. ಏನಿದೆ ಅಂತಂದರೆ ಇದು ಆರ್ಗ್ಯಾನಿಕ್ ಶೆಡ್ಯೂಲಿಂಗ್ ಆ್ಯಂಡ್ ಫ್ಲೆಕ್ಸಿಬಲ್ ಟರ್ಮ್ಸ್ ಇತ್ತು. ಅವ್ರು ಯಾವಾಗ ಬೇಕು ಅವಾಗ ಮಾಡ್ಕೊತಿದ್ರು. ಈಗೇನಿದೆ ಫಿಕ್ಸ್ಡ್ 5 years, ಫಾರ್ ಎವ್ರಿ 5 years ಅನ್ಸುತ್ತೆ ಎಲೆಕ್ಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಕಮ್ಯುನಿಟಿ ಡ್ರಿವನ್ ಅಡ್ಮಿನಿಸ್ಟ್ರೇಷನ್, ಕಮ್ಯುನಿಟಿನ ಸೆಂಟರ್ಡ್ ಆಗಿತ್ಕೊಂಡು ಅವ್ರು ಮಾಡ್ಕೊಂಡಿದ್ರು. ಈಗೇನು ಮಾಡ್ತಿದ್ವಿ, ಇಲ್ಲಿ ಫಾರ್ಮಲ್ ವೋಟರ್ ರೂಲ್ಸ್ ಇರ್ತವೆ, ಡಿಲಿಮಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ನಾವು ಡಿವೈಡ್ ಮಾಡ್ತೀವಿ. ಈ ರೀಜನ್ ನಿಮ್ಮದು, ಈ ರೀಜನ್ ಅವ್ರದ್ದು, ನೀವು ವೋಟ್ ಹಾಕ್ಬೋದು, ಇಲ್ಲಿ ಹಾಕೋಂಗಿಲ್ಲ ಅಂತಂದೇಳಿ ನಾವು ಡಿವೈಡ್ ಮಾಡ್ತಾಯಿದ್ದೀವಿ. ಇದು ತೋಹೆತ್ ಬೇಸ್ಡ್ ಕನ್ಸೆನ್ಸಸ್ ವೋಟಿಂಗ್ ಹೇಳಿದ್ವಲ್ಲ, ಇದು ಫ್ಯಾಮಿಲಿ ಇದೆ, ಸೋಷಲ್ ಬ್ಯಾಕ್ಗ್ರೌಂಡು. ಇಲ್ಲಿ ಡೈರೆಕ್ಟ್ ವೋಟಿಂಗ್ ಫಾರ್ ದಿ 5 to 9 ಕ್ಯಾಪ್ಟನ್ಸ್ ಅಂಡ್ ದ ಚೀಫ್ ಕ್ಯಾಪ್ಟನ್. ನೀವು ಡೈರೆಕ್ಟಾಗಿ ವೋಟ್ ಮಾಡ್ರಪ್ಪ. ಈಗ ಹೇಳ್ತಾ ಇದ್ರಿ ನೀವು 5 to 9 ಜನನ ಚೀಫ್ ಕ್ಯಾಪ್ಟನಾಗಿ ವೋಟ್ ಮಾಡ್ತೀರಾ, ಮಾಡ್ಕೊಳ್ಳಿ. ಅದರಲ್ಲಿ ಯಾರು ಅಂತ ನಾವು ಚೂಸ್ ಮಾಡೋಣ. ಇಲ್ಲಿ ನೋ ಫಾರ್ಮಲ್ ವೋಟರ್ ರೋಲ್ಸ್ಗಳು. ನಾವೆಲ್ಲ ನಾರ್ಮಲ್ ಎಲೆಕ್ಷನಲ್ಲಿ ವೋಟರ್ ರೋಲ್ ಮಾಡ್ತೀವಲ್ವ, ಹೌದಾ ನೀನು ಈ ವಾರ್ಡ್ನವನ್ನ ಬನ್ನಿ ಇಲ್ಲಿ ವೋಟ್ ಮಾಡಿ ಅಂತ ಹೇಳ್ತೀವಿ. ವೋಟ್ ಮಾಡಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ರಿಸರ್ವೇಷನು ಕೊಡ್ತೀವಿ, ಸೀಟ್ಸ್ ಫಾರ್ ವುಮೆನ್ಗೆ. ಆಮೇಲೆ ವೋಟರ್ ಪೋಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಇದು ರೆಗ್ಯುಲೇಟರಿ ಕಂಟೆಕ್ಸ್ಟ್. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇಂದ ಟ್ರೈಬಲ್ ಕೌನ್ಸಿಲ್ ರೂಲ್ಸ್ಗಳನ್ನ ಆರ್ ಫ್ರೇಮ್ಡ್ ಅಂಡರ್ ದ 2009 ಪ್ರೆಸಿಡೆನ್ಷಿಯಲ್ ರೆಗ್ಯುಲೇಷನ್. ಏನಕ್ಕಂತಂದರೆ ಅಂಡಮಾನ್ ನಿಕೋಬಾರ್ ಇಸ್ ಯೂನಿಯನ್ ಟೆರಿಟರಿ. ಈ ಅಂಡಮಾನ್ ನಿಕೋಬಾರನ್ನು ರೆಗ್ಯುಲೇಟ್ ಮಾಡಬೇಕಂತಂದರೆ ಪ್ರೆಸಿಡೆನ್ಷಿಯಲ್ ರೆಗ್ಯುಲೇಷನ್ ಗೈಡ್ಲೈನ್ಸಿಂದನೇ ಮಾಡಬೇಕು. ವಿಚ್ ಕ್ರಿಟಿಕಲಿ ರಿಟರ್ನ್ಸ್ ಮ್ಯಾಸಿವ್ ಅಡ್ಮಿನಿಸ್ಟ್ರೇಟಿವ್ ಓವರ್ ರೈಡ್ ಪವರ್ಸ್ ಅಲೋಯಿಂಗ್ ದ ಡೆಪ್ಯೂಟಿ ಕಮಿಷನರ್ ಟು ವಿಟೋ ಡಿಸಿಷನ್ ಕಾಸಿಂಗ್ ಅನೋಯನ್ಸ್. ಇದು ತೊಂದರೆ ಆಗ್ತಾ ಇದೆ. ಓಕೆನಾ, ಈ ಥರ ಮಾಡ್ತಕ್ಕಂಥ ಅಲ್ಲಿ ಲೋಕಲ್ ಕಲ್ಚರ್ಗೆ. ದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಆನ್ ಟ್ರೈಬಲ್ ಫಿಯರ್ಸ್. ಅವ್ರದ್ದು ಭಯಗಳು ಏನಿದೆ ಅಂತಂದರೆ ಬ್ಯೂರೋಕ್ರಟೈಸೇಷನ್ ಆಫ್ ದಿ ಲಿವಿಂಗ್ ಟ್ರೆಡಿಷನ್. ನಾವು ಇಷ್ಟು ದಿನ ನಡೆಸಿಕೊಂಡು ಬಂದಕ್ಕಂತಹ ನಮ್ಮ ಕಲ್ಚರ್ ಟ್ರೆಡಿಷನ್ ನೀವು ಬ್ಯೂರೋಕ್ರಟೈಸೇಷನ್ ಮಾಡಿಬಿಡ್ತೀರಾ, ಫಾರ್ಮಲ್ ಮಾಡಿಬಿಡ್ತೀರಾ, ಇದೇ ಸಿಸ್ಟಮ್ ಹೀಗೆ ಲೀಗಲಿ ಮಾಡಿಬಿಡ್ತೀರಾ. ಅದು ಅವರ ಕನ್ಸೆನ್ಸಸ್ಸು, ಅವರ ಕಲ್ಚರ್ ಆಗಿತ್ತು, ಅದರ ಟ್ರೆಡಿಷನ್ ಆಗಿತ್ತು. ಇದು ಕಾಸ್ ಏನಿದೆ, ಲ್ಯಾಕ್ ಆಫ್ ಪ್ರಿಯರ್ ಕನ್ಸಲ್ಟೇಷನ್ ಆಗಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಂಡರ್ಡೈಸೇಷನ್ ಮಾಡೋದ್ರಿಂದ ಎಫೆಕ್ಟ್ ಏನಾಗುತ್ತೆ, ನೀವು ಪ್ರಿಯರ್ ಕನ್ಸಲ್ಟೇಷನ್ ಇಲ್ಲ, ಅದಕ್ಕೆ ನಾವು ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾಯಿದ್ದೀವಿ. ಇದೇನಾಗುತ್ತೆ, ಎರೇಜ್ಯೂರ್ ಆಫ್ ದಿ ತುಹೇತ್ ಟ್ರೆಡಿಷನ್ ಸ್ಟ್ರಕ್ಚರ್ ಅಂತ ಹೇಳಿದ್ರು. ಫ್ಯಾಮಿಲಿ ಸೋಷಲ್ ಬ್ಯಾಕಿಂಗ್ ಇತ್ತು, ಆ ಟ್ರೆಡಿಷನ್ ಕಲ್ಚರ್ರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಬ್ಯೂರೋಕ್ರಟೈಸೇಷನ್ ಆಫ್ ದಿ ಆರ್ಗ್ಯಾನಿಕ್ ಫಂಕ್ಷನಲ್ ಟ್ರೆಡಿಷನ್ಸ್. ಅವ್ರು ಆರ್ಗ್ಯಾನಿಕ್ ಆಗಿ ತಮಗೆ ನೀಡಬೇಕಾದಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವೀಗ ಬ್ಯೂರೋಕ್ರಟೈಸೇಷನ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದಿ ಮೇಜರ್ ಎಫೆಕ್ಟ್ ಇದೆ. ಇದೇನಿದೆ ಅಂದರೆ ಕೇಸ್ ಸ್ಟಡಿ. ಇದೇನು ಹೇಳಿದೆ ಅಂದರೆ 91,000 crore ಮೆಗಾ ಪ್ರಾಜೆಕ್ಟ್ ಅವ್ರಿಗೆ ಬರ್ತಾ ಇದೆ ಟ್ರೈಬಲ್ ಕೌನ್ಸಿಲ್ ಆಫ್ ದಿ ಗ್ರೇಟ್ ನಿಕೋಬಾರಲ್ಲಿ. ಬಟ್ ಅವ್ರು ದೇ ಆರ್ ಆ್ಯಕ್ಟಿವ್ಲಿ ಅಪೋಸಸ್ ಸೆಂಟರ್ಸ್ ಮೆಗಾ ಪ್ರಾಜೆಕ್ಟ್ ಇನ್ವಾಲ್ವ್ ಇನ್ ಕಂಟೈನರ್ ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಟೌನ್ಶಿಪ್ ಆನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಸ್ಟಾರ್ಟಿಂಗ್ ತೋರಿಸಿದಲ್ವ. ಈ ಪ್ರಾಜೆಕ್ಟ್ನ ಅವ್ರು ಅಪೋಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಪ್ರಾಜೆಕ್ಟ್ನ ಗಾಯತಿಯ ನ್ಯಾಷನಲ್ ಪಾರ್ಕು ಮತ್ತು ಇಲ್ಲಿ ಮಾಡ್ತಕ್ಕಂಥ ಆ ಪ್ರಾಜೆಕ್ಟ್ನ ಅವ್ರು ಅಪೋಸ್ ಮಾಡ್ತಾ ಇದ್ದಾರೆ. ನಮಗೆ ಲಾಸ್ ಆಫ್ ಲೈವ್ಲಿಹುಡ್ ಆಗುತ್ತೆ, ನಮಗೆ ಥ್ರೆಟ್ನಿಂಗ್ ಆಗುತ್ತೆ ಅಂತಂದು ಹೇಳಿ. ಅನಲಿಸ್ಟ್ ಏನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಎಲೆಕ್ಟರಲ್ ರೂಲ್ಸ್ ಆರ್ timid specifically to dismantle traditional leadership opposing the mega project. Furthermore, Andaman Nicobar Islands are union territory technically outside the 5th schedule framework, adding a severe legal complexity to the tribal protections. ಅವ್ರದ್ದು ಏನು ಮಾಡ್ತಿದ್ದಾರೆ ಅಂದರೆ, ಈಗ ನೀವು ಟ್ರೈಬಲ್ ಕಲ್ಚರ್ ಅಂತ ಹೇಳ್ತಿದ್ರಲ್ವ, ಆಯ್ತು, ಈ ಟ್ರೈಬಲ್ ಲೀಡರ್ನ ಚೇಂಜ್ ಮಾಡಿಬಿಡೋಣ, ಈ ಎಲೆಕ್ಷನ್ಸ್ ಮುಖಾಂತರ ಒಬ್ಬರನ್ನ ತಂದುಬಿಡೋಣ, ಯಾರು ಹೂಸಿನ ಪ್ರೋ ಡೆವಲಪ್ಮೆಂಟ್ ಇರ್ತಾರೆ ಅವರು ಬಂದು ಈ ಚೇಂಜಸ್ ಮಾಡ್ಬೋದು ಅಂತ ಅನಲಿಸ್ಟ್ಗಳು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ಹೀಗೆ ಅಂತ ನಾನು ಹೇಳ್ತಾ ಇಲ್ಲ, ಅನಲಿಸ್ಟು ಒಂದು ವಾದ ಇದೆ. ಅದು ಹೇಗಿದ್ರು 6th schedule ಅಂಡರ್ ಬರ್ತಾ ಇಲ್ಲ, ಅಲ್ಲಿಗೆ ಟ್ರೈಬಲ್ ಪ್ರೊಟೆಕ್ಷನ್ ಲಾಸ್ಗಳು ಅದಕ್ಕೆ ಅಪ್ಲೈ ಆಗಲ್ಲ. ಸೊ ಈ ಎಲ್ಲವನ್ನು ಕನ್ಸಿಡರೇಷನ್ ಮಾಡಿಕೊಂಡು ಅಲ್ಲಿ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ತರಬೇಕು ಅಂತ ಈ ಥರ ಮಾಡ್ತಿರ್ಬೋದು ಅಂತ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ಓಕೆನಾ? ಸೊ ಬಟ್ ನಾವೇನು ಮಾಡಬೇಕು, ವೇ ಫಾರ್ವರ್ಡೆಲ್ಲ ಬರೀತಾ ಇದೆಲ್ಲ ಇಶ್ಯೂಸ್ ಇದೆ. ಇಂಪ್ರೂವೇಷನ್ ಕಲ್ಚರ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರ ಟ್ರೆಡಿಷನ್ನ ರೆಕಗ್ನೈಸ್ ಮಾಡಬೇಕು, ಅಲ್ಲಿ ಲೋಕಲ್ ರಿಸರ್ವೇಷನ್ನ ಜಾಸ್ತಿ ಮಾಡಬೇಕು. ಓಕೆನಾ? ಆಮೇಲೆ ಸಸ್ಟೈನಬಿಲಿಟಿ ಮಾಡೆಲ್ ಮಾಡಬೇಕು. ಇವನ್ ದ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಎ ಸಸ್ಟೈನಬಲ್ ಮಾಡೆಲ್ ಇರಬೇಕು. ಆಮೇಲೆ ರಿಹ್ಯಾಬಿಲಿಟೇಷನ್ಸನ್ನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ನಮಗೆ ಸೆಕ್ಯೂರಿಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಲೆಟ್ಸ್ ಲುಕ್ ಇಂಟು ಅನದರ್ ಆರ್ಟಿಕಲ್. ಮ್ಯಾಸಿವ್ ಪ್ರೊಟೆಸ್ಟ್ ಇನ್ನು POKದಲ್ಲಿ ಬಿಗ್ ಪ್ರೊಟೆಸ್ಟ್ ಆಗ್ತಾಯಿದೆ. ಓಕೆನಾ? ದಿಸ್ ಆರ್ ದ ನ್ಯೂಸ್ ಆರ್ಟಿಕಲ್ಸ್. POK ಎಲ್ಲಿದೆ? ದಿಸ್ ಇಸ್ ದ POK. ದಿಸ್ ಎ ಪಾಕ್ ಅಕ್ಯುಪೈಡ್ ಕಾಶ್ಮೀರ್. ಇಟ್ಸ್ ಅರ್ಲಿಯರ್ ಪಾರ್ಟ್ ಆಫ್ ಇಂಡಿಯಾ, ಇವನ್ ನಾವು ಪಾರ್ಟ್ ಆಫ್ ಇಂಡಿಯಾ, ಬಟ್ ಇಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ದಿ POK. In this POK, China-Pakistan economic corridor is there, where China is building the project and India is opposing this one. But it's unrest in occupied territories. ಇದಕ್ಕಿಂತ ಸ್ಟ್ರಕ್ಚರಲ್ ಎಕ್ಸ್ಪ್ಲೋಟೇಷನ್ ಆಫ್ ದಿ POK ಏನಿದೆ, 15 ಪೀಪಲ್ಸ್ ಹ್ಯಾವ್ ಬಿನ್ ಕಿಲ್ಡ್. ದ ಜಾಯಿಂಟ್ ಅವಾಮಿ ಆ್ಯಕ್ಷನ್ ಕಮಿಟಿ ಬ್ಯಾನ್ಡ್. ಆಮೇಲೆ ದ ಸಿವಿಲ್ ಸೊಸೈಟಿ ಲೀಡರ್ಸ್ ಬುಕ್ಡ್ ಅಂಡರ್ ದ ಸೆಡಿಷನಲ್ ಟೆರರ್ ಲಾಸ್ ಜಸ್ಟ್ ಎ ಮಂತ್ ಬಿಫೋರ್ ಎಲೆಕ್ಷನ್ ಹಾಕಿಂತ ಮೊದಲೇ ಈ ಥರ ಇಲ್ಲಿವರೆಗೆ ಆ್ಯಕ್ಷನ್ಸ್ ತಗೊಂಡು 15 ಪರ್ಸನ್ಸ್ನ ಕಿಲ್ ಮಾಡಲಾಗಿದೆ. ಏನಿದೆ, ಎಕನಾಮಿಕ್ ಎಕ್ಸ್ಪ್ಲೋಟೇಷನ್, ಸ್ಕೈ ಹೈ ಎಲೆಕ್ಟ್ರಿಸಿಟಿ ಟ್ಯಾರಿಫ್ಸ್ ಆಗಿದೆ. ಆಮೇಲೆ ಲೋಕಲ್ ಮಂಗ್ಲಾ ಡ್ಯಾಮ್ ಜನರೇಟಿಂಗ್ ದ ಮೇಜರ್ ಹೈಡ್ರೋ ಪವರ್, ಇದ್ರದ್ದು ಇಶ್ಯೂಸ್ ಆಗ್ತಿದೆ. ದಿಸ್ ದ ಲೋಕಲ್ ಮಂಗ್ಲಾ ಮೇಜರ್ ಡ್ಯಾಮ್ ಇದೆ.
ನೆಕ್ಸ್ಟ್ ರಿಸೋರ್ಸ್ ಡ್ರೇನ್ ಇದೆ, ಸಿವಿಯರ್ ಶಾರ್ಟೇಜ್ ಆಫ್ ದಿ ಸಬ್ಸಿಡೈಸ್ಡ್ ವೀಟ್ ಅಂಡ್ ಕ್ರೋನಿಕ್ ಅಂಡರ್ ಡೆವಲಪ್ಮೆಂಟ್ ಇದೆ ಇಲ್ಲಿ. ಆಮೇಲೆ ವೀಟ್ ಶಾರ್ಟೇಜ್ ಆಗ್ತದೆ ಅಂದರೆ ಅಲ್ಲಿ ಊಟಕ್ಕೆ ಸಿಗ್ತಾ ಇಲ್ಲ ಅವರಿಗೆ. ಪೊಲಿಟಿಕಲ್ ಸಪ್ರೆಷನ್, ಇಸ್ಲಾಮಾಬಾದ್ ರಿಲಯನ್ಸ್ ಅಂದು ಮಿಲಿಟರಿ ಕ್ರ್ಯಾಕ್ ಡೌನ್ ಆ್ಯಂಡ್ ಬೌಂಟೀಸ್ ಓವರ್ ಜೆನ್ಯೂನ್ ಡೈಲಾಗ್. ಅಲ್ಲಿ ಬಂದು ಅವ್ರು ಏನೋ ಡಿಸ್ಕಷನ್ ಮಾಡ್ದೇನೆ ಒಬ್ಬೊಬ್ಬ ಲೀಡರ್ನ ಹಿಡ್ಕೊಟ್ಟರೆ ಅವ್ರಿಗೆ ಮೇಲೆ ಬೌಂಟಿ ಅಂತ ಫಿಕ್ಸ್ ಮಾಡಿ, ಅಂದರೆ ತಲೆದಂಡ ಫಿಕ್ಸ್ ಮಾಡಿ, ಇಷ್ಟು ಹಿಡಿದು ಕೊಟ್ಟವ್ರಿಗೆ ಇಷ್ಟು ದುಡ್ಡು ಅಂತಂದು ಹೇಳಿ ಫಿಕ್ಸ್ ಮಾಡಿ ಆಮೇಲೆ ಮಿಲಿಟ್ರಿ ಕ್ರ್ಯಾಕ್ ಡೌನ್ ಮಾಡ್ತಿದ್ದಾರೆ. ಬಟ್ ನೆಗೋಷಿಯೇಷನ್ಸ್ಗೆ ಹೋಗ್ತಾ ಇಲ್ಲ, ಜೆನ್ಯೂನ್ ಡೈಲಾಗ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇಲ್ಲ. ಈ ಎಲ್ಲ ರೀಸನಿಂದ POKದಲ್ಲಿ ಪ್ರೊಟೆಸ್ಟ್ ಹೆಚ್ಚಾಗಿದೆ. ಅಲ್ಲಿ ಡೆಮೋಕ್ರೆಟಿಕ್ ಡೆಫಿಸಿಟ್ ಇದೆ, ಅಲ್ಲಿ ಡೆಮೋಕ್ರೆಟಿಕ್ ಸಿಸ್ಟಮೇ ಇಲ್ಲ. ಮ್ಯಾಥಮೆಟಿಕಲ್ ಡಿಸ್ಫ್ರಾಂಚೈಸ್ಮೆಂಟ್ ಎಕ್ಸ್ಪ್ಲೇನ್ ಏನಿದೆ ಪ್ರಾಬ್ಲಮ್ ಏನಿದೆ ಅಂದರೆ 62%, 33 ಸೀಟ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಲೋಕಲ್ಸ್. ಅಲ್ಲಿ 33 ಸೀಟ್ಸ್ಗಳನ್ನ ಅಲ್ಲಿರ್ತಕ್ಕಂಥ POKದಲ್ಲಿ ಇರ್ತಕ್ಕಂಥ ಜನ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ. ಇದು ಪಾಕಿಸ್ತಾನೀಸ್ ಕಂಡಕ್ಟ್ನ ಎಲೆಕ್ಷನ್ ದೇರು, ಅದರಲ್ಲಿ 53 ಸೀಟ್ಸಲ್ಲಿ. ಮತ್ತು 38% ಅಂದರೆ 20 ಸೀಟ್ಸ್ ಆರ್ ಕ್ರಿಟಿಕಲಿ ಕಂಟ್ರೋಲ್ಡ್. ಈ 20 ಸೀಟ್ಸ್ಗಳನ್ನ POK ತನಗೆ ಬೇಕಾದವ್ರನ್ನ ನಾಮಿನೇಟ್ ಮಾಡೋದು ತಾನು ಕಂಟ್ರೋಲ್ ಮಾಡ್ತಾಯಿದೆ. ಪಾಕಿಸ್ತಾನಿ ಕಾಂಟ್ರವರ್ಸಿ ಏನಿದೆ, 12 ರೆಫ್ಯೂಜಿ ಸೀಟ್ಸ್ ಆರ್ ಪೋರ್ಡ್ ಎಂಟೈರ್ಲಿ ಔಟ್ಸೈಡ್ POK. Locals argue Islamabad uses these to plant loyalist. Example, MQM immigrants with zero local ties forcing POK to fund the salaries and representatives they did not elect. ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, 12 ಸೀಟ್ಗಳನ್ನ ರೆಫ್ಯೂಜಿ ಸೀಟ್ ಅಂತ ಹೇಳಿ ಈ POK ಬಿಟ್ಟು ಬೇರೆ ಬೇರೆ ಭಾಗದಿಂದ ಇವರನ್ನು ಆರಿಸಿ ರೆಪ್ರೆಸೆಂಟೇಟಿವ್ಸ್ ಆಫ್ POK ಅಂತಂದು ಹೇಳಿ ಪಾಕಿಸ್ತಾನಿನ ಪಾರ್ಲಿಮೆಂಟಲ್ಲಿ ಕುಂದಿರ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಪಾಕಿಸ್ತಾನ ಗೌರ್ಮೆಂಟು. ಅದಕ್ಕೆ ಈ POK ರೀಜನಲ್ ಇವರಲ್ಲಿ ಏನು ಹೇಳ್ತಿದ್ದಾರೆ, ಇವರು ನಮ್ಮ ಬಗ್ಗೆ ಕನ್ಸರ್ನ್ ತೊಗೊಂಡಿದ್ದೆ, ಅವ್ರು ಪಾಕಿಸ್ತಾನ ಗೌರ್ಮೆಂಟ್ಗೆ ಲಾಯಲಿಸ್ಟ್ ಆಗ್ತಾರೆ, ನಮಗೋಸ್ಕರ ವರ್ಕ್ ಮಾಡಲ್ಲ ಅಂತಂದೇಳಿ ಇವ್ರು ಕನ್ಸರ್ನ್ ರೈಸ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಎಕ್ಸಾಂಪಲ್ ಏನಿದೆ, ಇಂಡಿಯಾನು ಕೂಡ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ POK ಅಂತ ಕನ್ಸಿಡರ್ ಮಾಡ್ಕೊಂಡು ನಾವೇ ಮಾಡ್ತಿದ್ದೀವಿ. ಇಂಡಿಯಾ ರಿಸರ್ವ್ ಸೀಟ್ಸ್ ಇನ್ ದ ಜಮ್ಮು ಕಾಶ್ಮೀರ್ ಅಸೆಂಬ್ಲಿ ಫಾರ್ POK ಡಿಸ್ಪ್ಲೇಸ್ಡ್ ಪರ್ಸನ್ಸ್. ಯಾರು POKಯಿಂದ ಹೋಗಿದ್ದಾರಲ್ಲ ಅವರಿಗೋಸ್ಕರ ನಾವು ಸೀಟ್ಸ್ಗಳನ್ನ ರಿಸರ್ವ್ ಮಾಡಿದ್ದೀವಿ. ಬಟ್ ಡೆಲಿಬ್ರೇಟ್ಲಿ ಕೀಪ್ಸ್ ದಮ್ ವೇಕೆಂಟ್. ಆದರೆ ನಾವು ಅದನ್ನ ವೇಕೆಂಟಾಗೇ ಇಡ್ತಾ ಇದ್ದೀವಿ, ಅಲ್ಲಿನ ಎಲೆಕ್ಷನ್ಸ್ ಮಾಡ್ತಾ ಇಲ್ಲ. ಔಟ್ ಆಫ್ ರೆಸ್ಪೆಕ್ಟ್ ಫಾರ್ ಸಾವರ್ನಿಟಿ, ಅನ್ಲೈಕ್ ಪಾಕಿಸ್ತಾನ್ ವಿಚ್ ಆ್ಯಕ್ಚುಲಿ ಫೀಲ್ಸ್ ದೆಮ್ ಟು ಮ್ಯಾನಿಪುಲೇಟ್ ದ ಲೋಕಲ್ ಅಸೆಂಬ್ಲೀಸ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ತಾನು ಏನೇನೋ ಆ್ಯಕ್ಷನ್ಸ್ಗಳು ಮಾಡ್ತಾಯಿದೆ, ಮ್ಯಾನಿಪುಲೇಟ್ ಮಾಡ್ತಾ ಇದೆ ಅಂತ ಇಂಡಿಯಾ ಹೇಳ್ತಿದೆ. ರೀಜನಲ್ ಡೈನಾಮಿಕ್ಸ್ ಆನ್ ಇಂಡಿಯಾ ಸ್ಟ್ಯಾಂಡ್ಸ್ ಏನಿದೆ, ದಿಸ್ ಇಸ್ ದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಆಫ್ ದಿ POK. ಗಿಲ್ಗಿಟ್ ಬಾಲ್ಟಿಸ್ತಾನ್ ನುವೆನ್ಸ್ ಹೈಲಿ ಐಸೋಲೇಟೆಡ್ ದ ಲಾರ್ಜ್ ಇಲ್ಲಿ ಶಿಯಾ ಮುಸ್ಲಿಂ ಪಂಗಡ ಜಾಸ್ತಿ ಇದೆ. ಸೆಕ್ಟೇರಿಯನ್ ಸ್ಟ್ರೈಫ್ ಆಗ್ತಿದೆ ಇಸ್ಲಾಮಾಬಾದ್ ಜೊತೆಗೆ. ಆಮೇಲೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಡಿಮ್ಯಾಂಡ್ ಫಾರ್ ದಿ ಪ್ರಾವಿನ್ಷಿಯಲ್ ಇಂಟಿಗ್ರೇಷನ್ ಇನ್ ಟು ಮೇಂಟೈನ್ ಲೆವರೇಜ್ ಫಾರ್ ಬ್ರಾಡರ್ ಜಮ್ಮು ಕಾಶ್ಮೀರ್ ಪ್ಲೆಬಿಸೈಟ್ ಮಾಡೋಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪೀಪಲ್. ಇಂಡಿಯಾ ಏನಿದೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ರಿಟ್ರೇಟ್ಸ್ ದಟ್ ಎಂಟೈರ್ ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಲಡಾಖ್ ಆರ್ ಇಂಟಿಗ್ರಲ್ ಟು ಇಂಡಿಯಾ ವಯ ದ ಕಂಪ್ಲೀಟ್ 1947 ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್. ಹೌದಲ್ವಾ, ನಾವು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಸೈನ್ ಮಾಡ್ಕೊಂಡಿರ್ತೀವಿ ಜಮ್ಮು ಕಾಶ್ಮೀರ ಜೊತೆಗೆ. ಹೂ ವಾಸ್ ದ ಕಿಂಗ್ ಆಫ್ ದ ಜಮ್ಮು ಕಾಶ್ಮೀರ್ ಅಟ್ ದ 1947? ಪ್ಲೀಸ್ ಡು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಯಾರಿದ್ರು ಆ ಟೈಮಲ್ಲಿ ಕಿಂಗು ಅಂತ. ಇವ್ರು ಏನು ಮಾಡ್ತಾರೆ, ಅಲ್ಲಿ ಆಗ್ತಕ್ಕಂಥ ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ಸಲ್ಲಿ ನಾವೇನು ಇದೆಲ್ಲ ಇಸ್ ದ ಪಾರ್ಟ್ ಆಫ್ ಇಂಡಿಯಾ ಅಂತ ನಾವು ರೆಕಗ್ನೈಸ್ ಮಾಡಿದ್ವಿ. ಸ್ಟ್ರಾಟಜಿಕ್ ಇಶ್ಯೂ ಏನಿದೆ, ಇಂಡಿಯಾ ಸ್ಟ್ರಾಂಗ್ಲಿ ಚೀನಾ ಮಾಡ್ತಕ್ಕಂತಹ ಪ್ರಾಜೆಕ್ಟ್ನ ತೋರಿಸಿದ್ನಲ್ವ ನಿಮಗೆ CPEC ಅಂತಂದೇಳಿ. ಈ CPEC ಪ್ರಾಜೆಕ್ಟನ್ನು ಇಂಡಿಯಾ ಕಂಡೆಮ್ ಮಾಡ್ತಾಯಿದೆ. ನೀವು ನಮ್ಮ ದೇಶದ ಒಂದು ಭಾಗದಲ್ಲಿ ವಿಚ್ ಇಸ್ ಅಂಡರ್ ದ ಪಾಕಿಸ್ತಾನ ಇರ್ತಕ್ಕಂಥ ಆ ಜಾಗದಲ್ಲಿ ನೀವು ಬಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಇಂಡಿಯಾ ಇದನ್ನ ಅಪೋಸ್ ಮಾಡ್ತಾಯಿದೆ, ನಮ್ಮ ಸಾವರ್ನಿಟಿಗೆ ಥ್ರೆಟ್ ಆಗಿದೆ, ಇಟ್ಸ್ ನಾಟ್ ರೈಟ್ ಅಂತಂದೇಳಿ ಇಂಡಿಯಾ ಔಟ್ರೈಟ್ಲಿ ಅಪೋಸಿಟ್ ದಿಸ್ ಒನ್. ದ ಸ್ಪೆಕ್ಟ್ರಮ್ ಆಫ್ ಫೆಡರಲಿಸಮ್ ಆ್ಯಂಡ್ ಆಟೋನಮಿ ಇದೆ ನೋಡಿದ್ವಲ್ಲ. ನೀತಿ ಆಯೋಗದ ಏನಿತ್ತು, ನಿಕೋಬಾರ್ ಕೇಸ್ ಏನಾಗಿದೆ, ಆಮೇಲೆ ಡಿಸ್ಟ್ರಿಕ್ಟ್ ವೈಸ್ GDPಗಳು ಬರಬೇಕು ಅಂತ ನೋಡ್ತಾ ಇದ್ವಿ. ಓಕೆನಾ, ದಿಸ್ ದ ಮೇಜರ್ ಮೈಂಡ್ ಮ್ಯಾಪ್ ಆಫ್ ದಿಸ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಪ್ರಿಲಿಮ್ಸ್ ಕ್ವಶನ್ ಏನು ಬರ್ಬೋದು, ಮೇನ್ಸ್ ಕ್ವಶನ್ನು ಮತ್ತು ಪ್ರಿಲಿಮ್ಸ್ ನೋಡಿದರೆ, ಇವ್ಯಾಲ್ಯುಯೇಟ್ ದ ರೋಲ್ ಆಫ್ ನೀತಿ ಆಯೋಗ್ ಇನ್ ದ ಫೋರ್ಕಾಸ್ಟಿಂಗ್ ಕೋಆಪರೇಟಿವ್ ಫೆಡರಲಿಸಮ್ ವಿತ್ ರೆಫರೆನ್ಸ್ ಟು ದ ರೀಸೆಂಟ್ ಶಿಫ್ಟ್ ಟುವರ್ಡ್ಸ್ ಗ್ರಾಸ್ ರೂಟ್ ಡಿಸ್ಟ್ರಿಕ್ಟ್ ಲೆವೆಲ್ GDP ಎಸ್ಟಿಮೇಷನ್ಗೆ ಇಂಪೋಸಿಷನ್ ಆಫ್ ದಿ ಇದು ನೀತಿ ಆಯೋಗ ಮೇಲೆ ಈ ಥರ ಕ್ವಶನ್ ಕೇಳ್ಬೋದು. ನೀವು ಇವ್ಯಾಲ್ಯುಯೇಟ್ ಮಾಡಿರೋ ಅದ್ರದ್ದು ಏನಿದೆ, ಕೋಆಪರೇಟಿವ್ ಫೆಡರಲಿಸಮ್ಗೆ ಹೇಗೆ ವರ್ಕ್ ಮಾಡ್ತಿದೆ, ಏನು ಪಾಸಿಟಿವ್ಸ್ ಏನಿದೆ, ಇಶ್ಯೂಸ್ ಏನಿದೆ, ಡಿಸ್ಟ್ರಿಕ್ಟ್ ಲೆವೆಲ್ GDP ಮಾಡೋದ್ರಿಂದ ಏನು ಉಪಯೋಗ ಆಗ್ಬೋದು, ಏನು ಇಶ್ಯೂಸ್ ಇದೆ, ವೇ ಫಾರ್ವರ್ಡ್ ಬರೀಬೇಕು. ನೆಕ್ಸ್ಟ್, ಇಂಪೋಸಿಷನ್ ಆಫ್ ದಿ ಫಾರ್ಮಲ್ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ಸ್ ಆ್ಯಂಡ್ ಟ್ರೆಡಿಷನಲ್ ಟ್ರೈಬಲ್ governance often leads to erosion of cultural autonomy discussed in the context of Nicobar Island. ಹೇಳಿದ್ವಲ್ಲ, ನೀವು ಬರೀಬೇಕು ಕಂಟೆಕ್ಸ್ಟ್ ಏನಿದೆ, ನ್ಯೂಸ್ ಏನಕ್ಕೆ ಬರ್ತಾ ಇದೆ, ಎಲೆಕ್ಷನ್ ರೂಲ್ಸ್ ಮಾಡೋ ಇರೋದ್ರಿಂದ ಟ್ರೈಬಲ್ ಗವರ್ನೆನ್ಸ್ಗೂ ಮತ್ತು ಫಾರ್ಮಲ್ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ಸ್ಗೆ ಹೇಗೆ ತೊಂದರೆ ಆಗುತ್ತೆ ಅಂತ ಪಾಯಿಂಟ್ಸ್ಗಳು ಬರೋದು, ಇದ್ರದ್ದು ಇಶ್ಯೂಸ್ಗಳ್ನ ಹೇಳಿ ವೇ ಫಾರ್ವರ್ಡ್ಗಳ್ನ ಹೇಳಿ ಕನ್ಕ್ಲೂಷನ್ ಮಾಡಬೇಕು. ಇವನಿಂದ ಸೇಮ್ POK ಅನಲೈಸ್ ದ ಸೋಷಿಯೋ ಪೊಲಿಟಿಕಲ್ ಅಂಡರ್ಸ್ಟ್ ಇನ್ POK ಆ್ಯಂಡ್ ಗಲ್ಗಿಟ್ ಬಾಲ್ಟಿಸ್ತಾನ್. ಹೌ ಡಸ್ ದಿಸ್ ವ್ಯಾಲಿಡೇಟ್ ಇಂಡಿಯಾಸ್ ಹಿಸ್ಟಾರಿಕಲ್ ಸ್ಟ್ಯಾಂಡ್ಸ್ ಆನ್ ದ ರೀಜನ್? GS2 ಅಥವಾ GS3 ಬರೋ ಚಾನ್ಸಸ್ ಇರುತ್ತೆ. ಪಾಸಿಬಲ್ ಬಂದುಬಿಟ್ರೆ ನೀತಿ ಆಯೋಗ ಗವರ್ನಿಂಗ್ ಕೌನ್ಸಿಲ್ ಕಾಂಪೋಸಿಷನ್ ಹೇಳಿದ್ನಲ್ಲ, PM ಇಸ್ ದ ಚೇರ್ಪರ್ಸನ್ ಇರ್ತಾರೆ. ಆಮೇಲೆ 5th ಶೆಡ್ಯೂಲಲ್ಲಿ ಇರ್ತಕ್ಕಂಥ ಯೂನಿಯನ್ ಟೆರಿಟರೀಸ್ಗಳು ಯಾವುದು,
ದುಹೇತ್ ಸಿಸ್ಟಮ್ ಜಿಯೋಗ್ರಫಿ ಅಥವಾ ಎಲ್ಲಿ ಬರುತ್ತೆ, ಇದು ಅಂಡಮಾನ್ ನಿಕೋಬಾರಲ್ಲಿ ಬರುತ್ತೆ. ಇದು ಹೌದಾ ಹೇಳಿದ್ದೀವಲ್ವ, ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ಆಫ್ ದಿ ಜಮ್ಮು ಕಾಶ್ಮೀರ್ ಅಸೆಂಬ್ಲಿ ಆ್ಯಂಡ್ ರಿಸರ್ವ್ ಸೀಟ್ಸ್ ಫಾರ್ POK. ಅಸೆಂಬ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೆಟ್ಸ್ ಲಿಂಕ್ ಇನ್ ದ ಮೈನರ್ ಟಿಟ್ಬಿಟ್ಸ್ ಆಫ್ ದಿ ಪ್ರಿಲಿಮ್ಸ್ ಸಿಲೆಬಸ್ ಅಥವಾ ಪ್ರಿಲಿಮ್ಸ್ ನ್ಯೂಸ್ಗಳನ್ನ ನೋಡೋಣ ಅಂತ. ಓಕೆನಾ. ಇದು ಅಂಗಕೋರ್ ಥೋಮ್ ಅಂತ ಒಂದು ನ್ಯೂಸಲ್ಲಿದೆ. ಆಮೇಲೆ ತಜಿಕಿಸ್ತಾನ್ ಮಾರ್ಷಲ್ ಐಲ್ಯಾಂಡ್ ನ್ಯೂಸ್ ಇದೆ. ರೀಸಾ ಟ್ರೈಬಲ್ದಿದೆ. ನೆಕ್ಸ್ಟು ಲೇಬರ್ ಹೇಳಿದ್ವಲ್ಲ, ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ದು, ಸೋಜ್ಗೋನ್ ಡಿಸೀಸು, ಆಮೇಲೆ ಎಪಿಕ್ಲೋರೋಹೈಡ್ರಿನ್ನು, C-295 ಏರ್ಕ್ರಾಫ್ಟ್ದು. ಓಕೆನಾ. ದಿಸ್ ಈಸ್ ದ ಫೇಮಸ್ ಅಂಗಕೋರ್ ಥೋಮ್ ಟೆಂಪಲ್ ಆಫ್ ದಿ ಕಂಬೋಡಿಯಾ. ಓಕೆನಾ. ದಿಸ್ ಈಸ್ ಫೇಮಸ್ ಕಾಂಬೋಡಿಯನ್ ಟೆಂಪಲ್. ಈ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಈ ಟೆಂಪಲ್ನ ಹೆಸರು ಅಂಗಕೋರ್ ಥೋಮ್. ಏನು ಹೇಳಿ? ಅಂಗಕೋರ್ ಥೋಮ್. ಈ ಟೆಂಪಲ್ ಬಗ್ಗೆ ರೀಸೆಂಟಾಗಿ ಒಂದು ನ್ಯೂಸ್ ಇದೆ. ಏನಿದೆ ಅಂತಂದರೆ, ದ ಗ್ರೇಟ್ ಸಿಟಿ ಆಫ್ ದಿ ಖೆಮರ್ ಎಂಪೈರಲ್ಲಿ 12th ಸೆಂಚುರಿದ ಹೈಡ್ರಾಲಿಕ್ ಆ್ಯಂಡ್ ಆರ್ಕಿಟೆಕ್ಚರ್ ಮಾಸ್ಟ್ರಿ ಬಗ್ಗೆ ಸ್ಟಡೀಸ್ ಆಗಿದೆ, ಐಡೆಂಟಿಫೈ ಮಾಡಿದ್ದಾರೆ. ಇದ್ರ ಬಗ್ಗೆ ನ್ಯೂಸ್ ಇದೆ. ಇದು ಅಂಗಕೋರ್ ಟೆಂಪಲ್, ಇಟ್ಸ್ ಎ ಪಾರ್ಟ್ ಆಫ್ ದಿ ಖೆಮರ್ ಎಂಪೈರ್ ಅಂತ ಹೇಳ್ತೀವಿ. ಇದೆಲ್ಲಿದೆ? ಅಂಗಕೋರ್ ಅನ್ನೋದು ಇಟ್ಸ್ ಆಲ್ಸೋ ಅಂಗಕೋರ್ ವಾಟ್ ಅನ್ನೋದು ಒನ್ ಆಫ್ ದ ಲಾರ್ಜೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್. ಓಕೆನಾ. ಈ ಟೆಂಪಲ್ನ ನಾರ್ತಲ್ಲಿದೆ. ಇದು ಯಾವುದಿದು? ಅಂಗಕೋರ್ ಥೋಮ್. ದಿಸ್ ಇಸ್ ಆಲ್ಸೋ ಇನ್ ಕಂಬೋಡಿಯಾ. ಇಲ್ಲಿ ಬಿಟ್ವೀನ್ ವೆಸ್ಟ್ ಬ್ಯಾರೆ ಆ್ಯಂಡ್ ಈಸ್ಟ್ ಬ್ಯಾರೆ ಇಷ್ಟೆಲ್ಲ ಕೇಳೋಂಗಿಲ್ಲ. ದ ಟೆಂಪಲ್ ಆರ್ಕಿಟೆಕ್ಚರ್ ಈ ಥರ ಇದೆ. ಒಂದು ಬಯೋನ್ ಟೆಂಪಲ್ ಅಂತೀವಿ, ಸೆಂಟ್ರಲ್ಲಿರೋ ಈ ಟೆಂಪಲ್ಗೆ ಬಯೋನ್ ಟೆಂಪಲ್ ಅಂತೀವಿ ಅಥವಾ ಗೇಂಟ್ ಸ್ಟೋನ್ ಇದೆ. ಆಮೇಲೆ ಟೆರೇಸ್ ಆಫ್ ದಿ ಎಲಿಫೆಂಟ್ಸ್ ಇದೆ. ಇಲ್ಲಿ ಟೆರೇಸಸ್ ಆಫ್ ದಿ ಎಲಿಫೆಂಟ್ಸ್ ಅಂತೀವಿ. ಟೆರೇಸ್ ಆಫ್ ದಿ ಲೇಪರ್ ಕಿಂಗ್ ಅಂತ ಇದೆ. ನೆಕ್ಸ್ಟ್ ಬಪುಹಾನ್ ಇದೆ. ಇದು ಈ ರೀಜನ್ಗೆ ಬಪುಹಾನ್ ಅಂತೀವಿ. ನೆಕ್ಸ್ಟ್ ಪಿಮೇನಾ ಖಾಸ್. ಇದೆಲ್ಲ ಟೆಂಪಲ್ನ ಕನ್ಸ್ಟ್ರಕ್ಷನ್ಸಲ್ಲಿ ಅಥವಾ ಕಾಂಪ್ಲೆಕ್ಸಲ್ಲಿ ಇರ್ತಕ್ಕಂಥ ಥಿಂಗ್ಸ್ಗಳು. ದಕ್ಕೆ ನಾಸ್ಕ್ ವಾಟ್ ದ ಟರ್ಮ್ ಬಯೋನ್ ಟೆಂಪಲ್ ರಿಲೇಟೆಡ್ ಟು ವಾಟ್ ಇದು ಅಂಗಕೋರ್ ಥಾಮ್ ಟೆಂಪಲ್ ಅಥವಾ ಅಂಗಕೋರ್ ವಾಟ್ ಆಫ್ ದಿ ಕ್ಯಾಂಬೋಡಿಯಾ ಸಿಸ್ಟಮ್. ಇದೇನದು ಕಾಂಬೋಡಿಯಾದಲ್ಲಿದೆ. ಪ್ರೆಸೆಂಟ್ ಲೊಕೇಶನ್ ಇಸ್ ಇನ್ ಕಾಂಬೋಡಿಯಾ. ನೆಕ್ಸ್ಟ್ ಇಲ್ಲಿ ಯಾವ ರಿಲಿಜಿಯನ್ನ ಫಾಲೋ ಮಾಡ್ತಿದ್ದಾರೆ ಇಲ್ಲಿ ಅಂದರೆ ಮಹಾಯಾನ ಬುದ್ಧಿಸಮ್. ಆಲ್ಸೋ ವಿತ್ ದ ಹಿಂದೂ. ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಮಹಾಯಾನ ಅಥವಾ ಬುದ್ಧಿಸಮ್ ಅಂದರೆ ತಪ್ಪಾಗುತ್ತೆ. ಬಟ್ ಇಟ್ಸ್ ಬೋತ್ ಹಿಂದೂಯಿಸಮ್ ಅಥವಾ ಮಹಾಯಿಸಮ್ ಇದೆ. ಬಟ್ ಮೇಜರ್ಲಿ ಮಹಾಯಾನ ಸಿಸ್ಟಮ್ ಇದೆ. ಸ್ಟೇಟಸ್ ಏನು? ಪಾರ್ಟ್ ಆಫ್ ಅಂಗಕೋರ್ ಆರ್ಕಿಯಾಲಜಿಕಲ್ ಪಾರ್ಕಲ್ಲಿದೆ. ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಯುನೆಸ್ಕೋ ಹೆರಿಟೇಜ್ ಸೈಟಲ್ಲೂ ಬರುತ್ತೆ. 12th ಸೆಂಚುರಿ ಹೈಡ್ರಾಲಿಕ್ ಸಿಸ್ಟಮ್ ರಿಮೈನ್ಸ್ ಇದೆ. ಇದ್ರ ಸುತ್ತ ಇರ್ತಕ್ಕಂಥ ಈ ವಾಟರ್ ಸಿಸ್ಟಮ್ಗೆ ಅವರು 12th ಸೆಂಚುರಿ ಹೈಡ್ರಾಲಿಕ್ ವಾಟರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇದನ್ನು 1181 ರಿಕ್ಲೇಮ್ಡ್ ಬೈ ಜಯದೇವ 7 ಫ್ರಮ್ ಚಾಮ್ ಇನ್ವೇಡರ್ಸಿಂದ ಇವನ್ನ ರಿಕ್ಲೇಮ್ ಮಾಡ್ಕೊತಾನೆ. 1219 ತನಕನೂ ರೀನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಲ್ಲಿವರೆಗೂ ಇವರ ಅಂಡರಲ್ಲೇ ಇರುತ್ತೆ, ಖೇಮ್ ಎಂಪೈರಲ್ಲಿ ಇರುತ್ತೆ. 16th ಸೆಂಚುರಿಲಿ ಕಂಪ್ಲೀಟ್ ಅಬಾಂಡನ್ಮೆಂಟ್ ಆಗಿಬಿಟ್ಟಿರುತ್ತೆ ಇದು. ಓಕೆನಾ. ದಿಸ್ ದ ಅಡ್ವಾನ್ಸ್ 12th ಸೆಂಚುರಿ ಹೈಡ್ರಾಲಿಕ್ಸ್ ಅನ್ಕೋಡೆಡ್ ದ ಅಂಗಕೋರ್ ಥೋಮ್. ದಿಸ್ ದ ವಾಟರ್ ಹೈಡ್ರಾಲಿಕ್ ಸಿಸ್ಟಮ್. ಇಲ್ಲೆಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಮುಖಾಂತರ ಇಲ್ಲೆಲ್ಲ ಸ್ಪ್ರಿಂಕ್ಲರ್ಸ್ ವಾಟರ್ ಅವೈಲಬಿಲಿಟಿ ಇರುತ್ತೆ. ಇದು ಆರ್ಕಿಯಾಲಜಿಸ್ಟ್ ಅನ್ಕೋಡ್ ದ 12th ಸೆಂಚುರಿ ಹೈಡ್ರಾಲಿಕ್ ಸಿಸ್ಟಮ್. ಇಟ್ಸ್ ಅ ಪಾರ್ಟ್ ಆಫ್ ಅಂಗಕೋರ್ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್. ಜಯವರ್ಮನ್ 7th ಹೇಳಿದ್ವಿ. ಬುದ್ಧಿಸ್ಟ್ ಸಿಟಿ, ಲಾಸ್ಟ್ ಆ್ಯಂಡ್ ಲಾಂಗೆಸ್ಟ್ ಲಾಸ್ಟಿಂಗ್ ಕ್ಯಾಪಿಟಲ್ ಆಫ್ ದಿ ಖೆಮರ್ ಎಂಪೈರ್. ಗ್ರೇಟ್ ಸಿಟಿ ಅಬಾಂಡನ್ ಫ್ರಮ್ ದಿ 16th ಸೆಂಚುರಿ. ಓಕೆನಾ. ನೆಕ್ಸ್ಟ್ ಏನಿದೆ? ಸ್ಟ್ರಾಟಜಿಕ್ ಜಿಯೋಗ್ರಫಿಕ್ ಸೆಂಟ್ರಲ್ ಏಷ್ಯಾ ವರ್ಸಸ್ ಇಂಡೋ ಪೆಸಿಫಿಕ್ ರೀಜನಲ್ಲಿ ಫಸ್ಟ್ ಬರ್ತಕ್ಕಂಥ ಈ ತಜಿಕಿಸ್ತಾನ್ ಏನಾಗಿದೆ ಅಂತಂದರೆ, ಓಕೆನಾ, ಇಲ್ಲಿ ರಿಲೇಟೆಡ್ ತಜಿಕಿಸ್ತಾನ್ ಮಾರ್ಷಲ್ ಐಲ್ಯಾಂಡ್. ಐ ವಿಲ್ ಟೆಲ್ ವಾಟ್ ಇಸ್ ದ ವೈ ದಿಸ್ ತಜಿಕಿಸ್ತಾನ್ ಇಸ್ ಇನ್ ದ ನ್ಯೂಸ್ ಅಂತಂದರೆ, ಇಂಡಿಯಾ ತಜಿಕಿಸ್ತಾನ್ ಜೊತೆಗೆ ಬೈಲಾಟರಲ್ ಇಶ್ಯೂಸ್ಗಳನ್ನು ನಾವು ಸೈನ್ ಮಾಡಿದ್ವಿ. ದಟ್ಸ್ ವೈ ದಿಸ್ ತಜಿಕಿಸ್ತಾನ್ ಇಸ್ ಇನ್ ದ ನ್ಯೂಸ್. ಇದೆಲ್ಲಿ ಬರುತ್ತೆ ತಜಿಕಿಸ್ತಾನ್ ಅಂತಂದರೆ, ದಿಸ್ ದ ಸೆಂಟ್ರಲ್ ಏಷ್ಯನ್ ಕಂಟ್ರಿ ಆ್ಯಂಡ್ ಅದರ್ ಕಂಟ್ರೀಸ್ ರಿಲೇಟೆಡ್ ಟು ದಿಸ್ ತಜಿಕಿಸ್ತಾನ್ ಇಸ್ ಕಿರ್ಗಿಸ್ತಾನ್. ದಿಸ್ ಈಸ್ ತಜಿಕಿಸ್ತಾನ್. ಹೌದಾ? ಇದು ಯಾವುದು ಕನೆಕ್ಟ್ ಆಗಿದೆ? ಉಜ್ಬೇಕಿಸ್ತಾನ್ಗೂ ಆಗಿದೆ. ಉಜ್ಬೇಕಿಸ್ತಾನ್ ಜೊತೆಗೆ ಇದೆ. ಟರ್ಕ್ಮೆನಿಸ್ತಾನನ್ನು ಕನೆಕ್ಟ್ ಮಾಡಲ್ಲ. ಕಜಕ್ನೂ ಇಲ್ಲ. ಓನ್ಲಿ ಉಜ್ಬೇಕಿಸ್ತಾನ್ ಆ್ಯಂಡ್ ಕಿರ್ಗಿಸ್ತಾನ್. ದಿಸ್ ಈಸ್ ದ ತಜಿಕಿಸ್ತಾನ್. ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಇಂಡಿಯಾ ಆಲ್ಸೋ. ಇದು ಇಂಡಿಯಾನ ಕನೆಕ್ಟ್ ಮಾಡಲ್ಲ. ಇಲ್ಲಿ ವಖಾನ್ ಕಾರಿಡಾರ್ ಅಂತ ಒಂದು ಬರುತ್ತೆ. ದಿಸ್ ಇಸ್ ದ ಪಾರ್ಟ್ ಆಫ್ ದಿ ಅಫ್ಘಾನಿಸ್ತಾನ್. ಓಕೆನಾ. ಓಕೆನಾ. ಇದು ತಜಿಕಿಸ್ತಾನ್ ಎದಕ್ಕಿದೆ ಅಂತಂದರೆ, ಇಂಡಿಯಾ ಆ್ಯಂಡ್ ತಜಿಕಿಸ್ತಾನ್ ಅಗ್ರೀಡ್ ಟು ಡೀಪನ್ ದರ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಇನ್ನು 12th ಸೆಷನ್ ಆಫ್ ದಿ ಇಂಡಿಯಾ ತಜಿಕಿಸ್ತಾನ್ ಜಾಯಿಂಟ್ ಕಮಿಷನ್ ಆದಾಗ ಇದು ನ್ಯೂಸಲ್ಲಿತ್ತು. ದಟ್ಸ್ ವೈ ಲಿಂಕಿಂಗ್ ಟು ಆಲ್ ದಿಸ್. ಇದ್ರ ಕ್ಯಾಪಿಟಲ್ ಬಂದುಬಿಟ್ಟು ದುಶಾನ್ಬೆ. ಇಲ್ಲಿ ಅಲೆ ಅಂಡ್ ಮತ್ತು ಪಾಮೀರ್ ಮೌಂಟೇನ್ಸ್ ಫೇಮಸ್ ಇದೆ. ಹೈಯೆಸ್ಟ್ ಪಾಯಿಂಟ್ ಬಂದುಬಿಟ್ಟು ಕುಲಾಯಿ ಇಸ್ಮಾಯಿನ್ ಸಮೋಹಿ. ಇಲ್ಲಿ ಫೇಮಸ್ ರಿವರ್ಸ್ ಬಂದುಬಿಟ್ಟು ಸರ್ ಧರಾಯು ಮತ್ತು ಅಮು ಧರಾಯು ರಿವರ್ಸ್ ಬರ್ತವೆ. ಓಕೆನಾ. ಅಂದರೆ SCO ಮೆಂಬರ್ ಇದೆ. ಇಲ್ಲಿ ಪೆಟ್ರೋಲಿಯಂ, ಯುರೇನಿಯಮ್, ಗೋಲ್ಡ್ ತುಂಬ ಅತಿ ಹೆಚ್ಚಾಗಿ ಸಿಗುತ್ತೆ ಈ ದೇಶದಲ್ಲಿ. ನೆಕ್ಸ್ಟು ಮಾರ್ಷಲ್ ಐಲ್ಯಾಂಡ್ ಅಂತ ಒಂದು ಬರುತ್ತೆ. ಇದು ಎಲ್ಲಿದೆ? ಪೆಸಿಫಿಕ್ ಓಷನಲ್ಲಿ ಇದೆ. ಇದೇನಕ್ಕೆ ನ್ಯೂಸಲ್ಲಿ ಇದೆ ಅಂತಂದರೆ ಹೇಳ್ತೀನಿ ಈಗ.
ಇದೇನಕ್ಕೆ ನ್ಯೂಸಲ್ಲಿದೆ ಅಂತಂದರೆ ವರ್ಲ್ಡ್ ಬ್ಯಾಂಕು ಇವರಿಗೆ $9 ಮಿಲಿಯನ್ ಅಷ್ಟು ಅಮೌಂಟನ್ನು ವರ್ಲ್ಡ್ ಬ್ಯಾಂಕು ಈ ದೇಶಕ್ಕೆ ಕೊಟ್ಟಿದೆ ಇನ್ ಫೈನಾನ್ಸಿಂಗ್. ಇದಕ್ಕೆ ಟು ಹೆಲ್ಪ್ ದ ಎನರ್ಜಿ ಕಾಸ್ಟ್ಗಳು ತುಂಬ ಆಗ್ತಿದೆ ಅಲ್ವಾ ಈಗ ವರ್ಲ್ಡಲ್ಲಿ, ಎಸ್ಪೆಷಲಿ ಸೆಂಟ್ರಲ್ ಏಷ್ಯಾದಲ್ಲಿ ಎನರ್ಜಿ ಕ್ರೈಸಿಸ್ ಆಗಿರೋದ್ರಿಂದ ಅವ್ರಿಗೆ ಎನರ್ಜಿನ ತೊಗೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ಇವರಿಗೆ ದುಡ್ಡನ್ನ ಒಂದಿಷ್ಟು ಮೊತ್ತವನ್ನು ಈ ದೇಶಕ್ಕೆ ವರ್ಲ್ಡ್ ಬ್ಯಾಂಕ್ ಕೊಟ್ಟಿದೆ. ಅದರ ಸಂಬಂಧ ಈ ರೀಜನ್, ಎಸ್ಪೆಷಲಿ ಮಾರ್ಷಲ್ ಐಲ್ಯಾಂಡ್ ಅನ್ನೋದು ಒಂದು ದ್ವೀಪ ನ್ಯೂಸಿನಲ್ಲಿ ಇದೆ. ಇದೆಲ್ಲಿ ಬರುತ್ತೆ ಅಂದರೆ ದಿಸ್ ಈಸ್ ಇನ್ ಪೆಸಿಫಿಕ್ ಓಷಿಯನ್. ಇದ್ರ ಕ್ಯಾಪಿಟಲ್ ಬಂದಿದ್ದು ಮಜುರೋಹೋ. 29 ಲೋ ಲೈಯಿಂಗ್ ಕೋರಲ್ ಅಟಾಲ್ಸ್ ಅಂತ ಬರ್ತವೆ. ಇಲ್ಲೊಂದು ರಟಕ್ ಮತ್ತು ರಲಿಕ್ ಅಂತ ಚೈನ್ಸ್ ಆಫ್ ಐಲ್ಯಾಂಡ್ಸ್ ಇದ್ದಾವೆ. ಏನಿದೆ ರಟಕ್ ಮತ್ತು ರಲಿಕ್. ಓಕೆನಾ, ಇದು ಮೊದಲು ಸ್ಪೇನ್ ಇದನ್ನು ರೂಲ್ ಮಾಡ್ತಾಯಿತ್ತು, ನೆಕ್ಸ್ಟ್ ಇದು ಜರ್ಮನಿ ಮಾಡ್ತಾ, ನೆಕ್ಸ್ಟ್ ಜಪಾನ್ ಆಯಿತು, ಈಗ ಅದು ಇಂಡಿಪೆಂಡೆಂಟ್ ಆಗಿ ಇದೆ. ಓಕೆನಾ, ದಿಸ್ ಈಸ್ ದ ಮಾರ್ಷಲ್ ಐಲ್ಯಾಂಡ್ ಪ್ರೆಸೆಂಟ್ ಇನ್ ದ ಪೆಸಿಫಿಕ್ ಓಷಿಯನ್ ನಾರ್ತ್ ಈಸ್ಟ್ ಆಫ್ ದಿ ಪಾಪು ನ್ಯೂ ಗಿನಿಯಾ. ಇಲ್ಲಿದೆ ಅಲ್ವಾ, ಇದು ಆಸ್ಟ್ರೇಲಿಯಾದು. ದಿಸ್ ಈಸ್ ದ ಮಾರ್ಷಲ್ ಐಲ್ಯಾಂಡ್. ಓಕೆನಾ, ಈ ಮಾರ್ಷಲ್ ಐಲ್ಯಾಂಡು ಪಾಪು ನ್ಯೂ ಗಿನಿಯಾ ಈ ಕಡೆಗೆ ಬರುತ್ತೆ. ಓಕೆ, ದೇ ವಿಲ್ ಆಸ್ಕ್ ಮಾರ್ಷಲ್ ಐಲ್ಯಾಂಡ್ ಪ್ರೆಸೆಂಟ್ ಇನ್ ದ ಅಟ್ಲಾಂಟಿಕ್ ಓಷನ್ ಅಂತ ಹೇಳ್ಬೋದು. ಇಟ್ಸ್ ಪ್ರೆಸೆಂಟ್ ಇನ್ ದ ಪೆಸಿಫಿಕ್ ಓಷನ್. ನೆಕ್ಸ್ಟ್, ಗೌರ್ಮೆಂಟ್ ಲಾಂಚಸ್ ದ RISA. ಇಟ್ಸ್ ಅ ಟೈಮ್ಲೆಸ್ ಟ್ರೈಬಲ್ ಬ್ರ್ಯಾಂಡ್ ಟು ಪ್ರಮೋಟ್ ದ ಟ್ರೈಬಲ್ ಕ್ರಾಫ್ಟ್ಸ್. ಅವರು ಟ್ರೈಬಲ್ಗೋಸ್ಕರ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರ ಹೆಸರು ಬಂದುಬಿಟ್ಟು RISA. ದ ಟರ್ಮ್ RISA ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು. ಇಟ್ ಈಸ್ ರಿಲೇಟೆಡ್ ಟು ದ ಟ್ರೈಬಲ್ ಬ್ರ್ಯಾಂಡ್. ಓಕೆನಾ, ಇಟ್ಸ್ ಪ್ರಿಸರ್ವಿಂಗ್ ದ ಇಂಡಿಜಿನಿಯಸ್ ಕಲ್ಚರ್ನ ವಯ ಪ್ರೀಮಿಯಂ ಮಾರ್ಕೆಟ್ ಲಿಂಕೇಜಸ್ ಮಾಡೋಕ್ಕೆ ಅದಕ್ಕೊಂದು ಬ್ರ್ಯಾಂಡ್ ಕೊಟ್ಟಿದ್ದೀವಿ. ಇದೇನದು ರಾ ಹೆರಿಟೇಜ್ ಆರ್ಟಿಸನ್ಸ್ ಇರ್ತವೆ ಇದ್ರಾಗ. ಅಸ್ಸಾಂನ ಎರ್ರಿ ಅಥವಾ ಮುಗ ಸಿಲ್ಕ್, ಜಾರ್ಖಂಡ್ನ ಇದೇನು ಬರುತ್ತೆ ಅಸ್ಸಾಮಲ್ಲಿ ಬರ್ತಕ್ಕಂಥ ಎರ್ರಿ ಅಥವಾ ಮೂಗ ಸಿಲ್ಕ್ ಇದರಲ್ಲಿ ಬರುತ್ತೆ. ಸಂಥಾಲ್ ಕಾಟನ್ ಆಫ್ ದಿ ಜಾರ್ಖಂಡ್ ಬರುತ್ತೆ. ಚಾಂಗ್ಪಾ ಪಾಶ್ಮಿನ್ ಆಫ್ ದಿ ಲಡಾಖ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್, ಕೊಟ್ಟಪ್ಪಾಡ್ ಕಾಟನ್ ಆಫ್ ದಿ ಒಡಿಸ್ಸಾ, ಥೋಡಾ ಎಂಬ್ರಾಯ್ಡ್ರಿ ಆಫ್ ದಿ TN. ಈ ಎಲ್ಲವೂ ಇದರ ಅಂಡರ್ ಬರ್ತವೆ. ಇದನ್ನ ಯಾರು ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರ್ ಟ್ರೈಫೆಡ್. ಇಟ್ಸ್ ಎ ಪ್ರೀಮಿಯಂ ಬ್ರ್ಯಾಂಡ್. ಪ್ಯಾಕೇಜ್ ಬೈ NID ಹರಿಯಾಣದ. ಇವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಏನಿದೆ ಅವರು ಇದನ್ನ ಪ್ಯಾಕೇಜ್ ಮಾಡ್ತಾರೆ. ಇದು ಫಸ್ಟ್ ಸ್ಟೋರ್ ಬಂದುಬಿಟ್ಟು ಖಾನಾಘಾಟ್ ಪ್ಯಾಲೇಸ್ ಅಂತ ಪ್ಲೇಸ್ ಅಂತ ಇದೆ ಡೆಲ್ಲಿಯಲ್ಲಿ, ಅಲ್ಲಿ ಲಾಂಚ್ ಆಗಿದೆ. ಓಕೆನಾ, ಕ್ಯಾಪೆಸಿಟಿ ಆ್ಯಂಡ್ ಡಿಸೈನ್ ಹೇಳಿದ್ವಿ. ಗ್ಲೋಬಲ್ ಪ್ರೀಮಿಯಂ ಮಾರ್ಕೆಟ್ ಸಿಗುತ್ತೆ. ಪ್ರೆಸೆಂಟೇಷನ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್, ಅದು ಹರಿಯಾಣದಲ್ಲಿದೆ. ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಇಷ್ಟು ನಮಗೆ ಗೊತ್ತಿರಬೇಕು. ಓಕೆನಾ, ನೆಕ್ಸ್ಟ್ ಅದು ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸಲ್ಲಿ ಸುಪ್ರೀಂ ಡೆಲಿವರಿಡ್ ಬಾಡಿ ಆಫ್ ದಿ ILO ಇದು. ಓಕೆನಾ, ಇದು ಆ್ಯನ್ಯುವಲಿ ಮೀಟ್ ಆಗುತ್ತೆ. ಇಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಹೋಗಿದ್ದರು. ದೇ ಹ್ಯಾವ್ ಬಿನ್ ಪಾರ್ಟಿಸಿಪೇಟ್ ಇನ್ ದ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸಲ್ಲಿ. ದಟ್ಸ್ ವೈ ದಿಸ್ ಥಿಂಗ್ ಈಸ್ ಇನ್ ನ್ಯೂಸ್. ಇಟ್ ಮೀಟ್ಸ್ ಆ್ಯನ್ಯುವಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ವಿಲ್ ಮೀಟ್ ವೆರಿ ಆ್ಯನ್ಯುವಲಿ. ಆನ್ ದ 114th ಸೆಷನ್ ಇಸ್ ಲೆಡ್ ಬೈ ದಿ ಫ್ರಮ್ ದ ಇಂಡಿಯನ್ ಗೌರ್ಮೆಂಟ್ ಶೋಭಾ ಕರಂದ್ಲಾಜೆ. ಇದು ಎಂಪ್ಲಾಯರ್ಸಿಗೆ ಒಂದು ವೋಟ್ ಇರುತ್ತೆ, ವರ್ಕರ್ಸಿಗೆ ಒಂದು. ಎಂಪ್ಲಾಯರ್ಸ್ ಆ್ಯಂಡ್ ಎಂಪ್ಲಾಯಿ ಅಥವಾ ವರ್ಕರ್ಸ್ ಅಂತೀವಲ್ಲ. ಎಂಪ್ಲಾಯರ್ಸ್ ಅಂದರೆ ಕೆಲಸ ಕೊಡುವವನಿಗೆ ಎಂಪ್ಲಾಯರ್ಸ್ ಅಂತೀವಿ, ಕೆಲಸ ಮಾಡುವವರಿಗೆ ವರ್ಕರ್ಸ್ ಅಥವಾ ಎಂಪ್ಲಾಯಿ ಅಂತ ಹೇಳ್ತೀವಲ್ಲ. ಆಮೇಲೆ ಬ್ಯಾಂಕ್ ಎಂಪ್ಲಾಯಿ ಅಂತೀವಿ ಅವರು. ಓಕೆನಾ, ಆಲ್ ಪಾರ್ಟಿಸಿಪೇಟ್ ಆ್ಯಂಡ್ ವೋಟ್ ಇಂಡಿಪೆಂಡೆಂಟ್ಲಿ. ಇಲ್ಲಿ 2:1:1 ಸ್ಟ್ರಕ್ಚರಲ್ಲಿ ಇರುತ್ತೆ. ಗೌರ್ಮೆಂಟಿಗೆ 2 ವೋಟ್ಸು. ಒಂದು ದೇಶದಲ್ಲಿ ಹೋಗ್ತಕ್ಕಂಥವ್ರಿಗೆ ಗೌರ್ಮೆಂಟ್ ಸೈಡಿಂದ 2 ವೋಟು, ಎಂಪ್ಲಾಯರ್ಗೆ 1 ವೋಟು, ಎಂಪ್ಲಾಯಿ ಅಥವಾ ವರ್ಕರ್ಗೆ 1 ವೋಟ್. ಇದನ್ನು 2:1:1 ಸ್ಟ್ರಕ್ಚರ್ ಅಂತೀವಿ. ಸೊ ದ ಇಂಡಿಯಾಸಿನ 1 ವೋಟಿಂದ ILO ಅಂತ ಹೇಳಿದ್ರೆ ತಪ್ಪಾಗುತ್ತೆ. 3 ವೋಟ್ಸ್ ಬರುತ್ತೆ. ಒಂದು ಗೌರ್ಮೆಂಟಿಂದ 2, ಎಂಪ್ಲಾಯರ್ಸಿಂದ 1, ಎಂಪ್ಲಾಯಿಯಿಂದ 1 ಇದೆ. ILO ಬಂದುಬಿಟ್ಟು 187 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ 1998 ಮೈಲ್ಸ್ಟೋನ್ ಡಿಕ್ಲರೇಷನ್ ಆಫ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ದಿ ರೈಟ್ಸ್ ಟು ವರ್ಕ್. ಆಗಲೇ ಹೇಳಿದ್ನಲ್ಲ ನಿಮಗೆ 8x8x8 ಇದನ್ನು ಇದು ILO ಕೊಡುತ್ತೆ. ಇಟ್ ಕ್ರಾಫ್ಟಿಂಗ್ ದ ಸ್ಟ್ಯಾಂಡರ್ಡ್ಸು, ಸೂಪರ್ವಿಷನ್ ಮಾಡುತ್ತೆ, ಬಜೆಟ್ ಅಪ್ರೂವಲ್, ದಿ ಎಲೆಕ್ಟಿಂಗ್ ದಿ ಗವರ್ನಿಂಗ್ ಬಾಡಿ, ಅಡ್ಮಿಟಿಂಗ್ ದ ನಾನ್ ಇವನ್ ಮೆಂಬರ್ನ ಕೂಡ ಇದು ಅಡ್ಮಿಟ್ ಮಾಡ್ಕೊಳ್ಳುತ್ತೆ. ನಾಟ್ ನೆಸೆಸರಿ ಇವನ್ ಮೆಂಬರೇ ಆಗಿರಬೇಕಂತಂದೇಳಿ ಇವನ್ ದ ನಾನ್ ಇವನ್ ಮೆಂಬರ್ ಕ್ಯಾನ್ ಆಲ್ಸೋ ಬಿ ಅಡ್ಮಿಟೆಡ್ ಇದಕ್ಕೆ. ನೆಕ್ಸ್ಟ್, ಅನದರ್ ಆರ್ಟಿಕಲ್ ಆಫ್ ದಿಸ್ ಟುಡೇ ಇಸ್ ಅನ್ ಸೋಜ್ಗ್ರೋನ್ ಡಿಸೀಸ್ ಅಂತ ಹೇಳ್ತೀವಿ. ಏನು ಹೇಳಿ? ಸೋಜ್ಗ್ರೋನ್ ಡಿಸೀಸ್. ಓಕೆನಾ, ಈ ಸೋಜ್ಗ್ರೋನ್ ಡಿಸೀಸ್ ಬಂದುಬಿಟ್ಟಿದ್ದಾನೆ ಆಟೋ ಇಮ್ಯೂನ್ ಪ್ಯಾಥಾಲಜಿ ಇದೆ. ಅನ್ಪ್ಯಾಕಿಂಗ್ ದ ಸೆಲ್ಫ್ ರೀಇನ್ಫೋರ್ಸಿಂಗ್ ಇಮ್ಯೂನ್ ಲೂಪ್ ಇದೇನು ಮಾಡುತ್ತೆ ಅಂತಂದರೆ, ಇದು ಜೆನೆಟಿಕ್ಸಿಂದ ಬಂದಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ನಿಂದ ಬರ್ಬೋದು ಅಥವಾ ಸ್ಟ್ರೆಸ್ ಹಾರ್ಮೋನ್ ಚೇಂಜಸ್ಸಿಂದ ಆಗ್ಬೋದು. ಇಮ್ಯೂನ್ ಲೂಪ್ ಅಂತಂದರೆ ಜಪಾನ್ ರಿಸರ್ಚ್ ಅವರು ಫೈಂಡ್ ಮಾಡಿದ್ದಾರೆ. ಇಮ್ಯೂನ್ ಸೆಲ್ಸ್ ಆರ್ ಮಿಸ್ಟೇಕನ್ಲಿ ಸಸ್ಟೈನ್ ಅಟ್ಯಾಕ್ಸ್ ಆನ್ ಸೆಲ್ಫ್. ಈ ಡಿಸೀಸ್ ಬಂತಂದರೆ ಇದು ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಹಾಳು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ದಿಸ್ ಡಿಸೀಸ್, ಸೋಜ್ಗ್ರೋನ್ ಡಿಸೀಸ್. ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಿಲ್ಲ. ದೀಸ್ ಆರ್ ದ ಪಾಸಿಬಲ್ ಡಿಸೀಸ್ ಅಂತ ಕಾಸಸ್ ಅಂತ ಹೇಳ್ತಿದ್ದಾರೆ. ಮಾಯ್ಶ್ಚರ್ ಗ್ಲ್ಯಾಂಡ್ಸ್, ಟಿಯರ್, ಸಲೆವಾ, ಸ್ವೆಟ್ಗಳು ಕ್ಲೋಸ್ ಆಗಿಬಿಡುತ್ತೆ, ನಾನ್ ವರ್ಕಿಂಗ್ ಆಗಿಬಿಡುತ್ತೆ. ಇದು ನಮ್ಮ ಐಸ್ಗಳು ಇದೆಲ್ಲ ಟಿಯರೇ ಬರಲಿಲ್ಲ ಅಂತಂದರೆ ನಮ್ಮ ಐಸ್ಗಳು ಡ್ರೈ ಆಗುತ್ತೆ, ಡ್ರೈ ಮೌತ್ ಆಗುತ್ತೆ, ಸ್ವಾಲಿಂಗ್ ಡಿಫಿಕಲ್ಟ್ ಆಗುತ್ತೆ, ಜಾಯಿಂಟ್ ಪೇನು, ವಜೈನಲ್ ಡ್ರೈನೆಸ್ ಆಗ್ಬೋದು, ಡ್ರೈ ಕಫ್ ಆಗ್ಬೋದು, ಆನ್ಗೋಯಿಂಗ್ ಫ್ಯಾಟಿಗ್ ಆಗ್ಬೋದು,
ಸೆವೆರಲ್ ಕೇಸಸ್ ಲಿವರ್ ಅಥವಾ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಲಿಂಫೋಮಾ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಈ ಡಿಸೀಸ್ಗೆ ಸೋಜ್ಗ್ರೋನ್ ಡಿಸೀಸ್ ಅಂತ ಇದೆ. ಇಟ್ಸ್ ಆಟೋ ಇಮ್ಯೂನ್ ಡಿಸೀಸ್. ಓಕೆನಾ. 90% ಆಫ್ ಅಡಲ್ಟ್, ಇದರಲ್ಲಿ 90% ಆಫ್ ಅಡಲ್ಟ್ಸ್ ಏನಿದ್ದಾರೆ ವುಮೆನ್ ಇದ್ದಾರೆ. ಯೂಶಲಿ ಡಯಾಗ್ನೋಸ್ ಆಫ್ಟರ್ ದ ಏಜ್ ಆಫ್ 40 ಆಗ್ತಿದ್ದಾರೆ. ಇದಕ್ಕೆ ನೋ ಕ್ಯೂರ್ ಎಕ್ಸಿಸ್ಟ್ ಇದೆ, ಬಟ್ ಟ್ರೀಟ್ಮೆಂಟ್ ಫೋಕಸಸ್ ಪ್ಯೂರ್ಲಿ ಆನ್ ರಿಲೀವಿಂಗ್ ಎಫೆಕ್ಟ್ಸ್ ವಯ ಆರ್ಟಿಫಿಷಿಯಲ್ ಲುಬ್ರಿಕೇಷನ್ ಆ್ಯಂಡ್ ಮಾಯ್ಶ್ಚರೈಸರ್ ಮುಖಾಂತರ ಈ ಡಿಸೀಸನ್ನು ಕಂಟ್ರೋಲ್ ಮಾಡಲಾಗುವುದು. ನೆಕ್ಸ್ಟ್ ಬಂದುಬಿಟ್ಟು ಎಪಿಕ್ಲೋರೋಹೈಡ್ರಿನ್. ಇದು ಏನಿಲ್ಲ ರೀ, ನೀವೆಲ್ಲ ಇದನ್ನು ಗ್ರೀನ್ ಟೀ ಅಥವಾ ಟೀ ಕುಡಿತಿರ್ತಿರಲ್ವ, ಇದರಲ್ಲಿ ಒಂದು ಟೀ ಬ್ಯಾಗ್ ಅಂತ ಬರುತ್ತೆ, ಇದೆ ಅಲ್ವಾ ಈ ಟೀ ಬ್ಯಾಗ್ ಮೆಟೀರಿಯಲ್ ಕಂಟೈನಿಂಗ್ ದಿ ಎಪಿಕ್ಲೋರೋಹೈಡ್ರಿನ್ ಅಂತ ಹೇಳ್ತಿರ್ತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅ ವಾಟರ್ ಟ್ರೀಟ್ಮೆಂಟ್ ರೆಸಿನ್ ಅಥವಾ ಅಡೆಸಿವಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇನ್ನು ಮುಂದೆ ಇದನ್ನು ಯೂಸ್ ಮಾಡುವ ಹಾಗಿಲ್ಲ ಅಂತಂದೇಳಿ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರೊಹಿಬಿಷನ್ ಮಾಡಿದೆ ಆನ್ ಕನ್ಸ್ಯೂಮರ್ ಟೀ ಬ್ಯಾಗ್ಸ್ ಮೇಲೆ. ಇದಕ್ಕೆ ಹ್ಯೂಮನ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರಿಟೇಷನ್ ಆಗ್ಬೋದು, ಕೆಮಿಕಲ್ ನಿಮೋನಿಯಾ ಅಥವಾ ಪಲ್ಮಿನರಿ ಎಡೆಮಾ ಅಥವಾ ರೀನಲ್ ಕಿಡ್ನಿ ಲೆಷನ್ಸ್ಗಳಾಗ್ಬೋದು. ಇದರಿಂದ ಇದೇನು ರಿಯಾಕ್ಷನ್ ಏನಾಗ್ತಿತ್ತು ಅಂತಂದರೆ, ಇಟ್ ಹೀಟ್ ಕಾಸಸ್ ದ ಲೀಚಿಂಗ್. ಈ ಹೀಟಿಂದ ಎಲ್ಲ ಮೆಟೀರಿಯಲ್ ನಮ್ಮ ಲೀಚ್ ಆಗಿ ನಮ್ಮ ನೀರಲ್ಲಿ ಬಿದ್ದು ಬಂದುಬಿಡುತ್ತೆ. ಇಟ್ ಎಮಿಟ್ಸ್ ದ ಟಾಕ್ಸಿಕ್ ಫ್ಲೇಮ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವೆನ್ ಹೀಟೆಡ್ ಟು ಡಿಕಂಪೋಸಿಷನ್. ಇದನ್ನು ಹೀಟಲ್ಲಿ ಹಾಕಿದಾಗ ಬ್ಯಾಗಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸರ್ ಕಾಸ್ ಆಗ್ಬೋದು, ನಮ್ಮ ಕಿಡ್ನಿ ಅಥವಾ ಹಾರ್ಟಿಗೆ ತೊಂದರೆ ಆಗುತ್ತೆ ಅಥವಾ ನಮ್ಮ ಬ್ರೀತಿಂಗ್ ಸಿಸ್ಟಮ್ಗೆ. ಅದು C3H5ClO ಅಂತೀವಿ. ಇದು ಎಪಿಕ್ಲೋರೋಹೈಡ್ರಿನ್. ಇಷ್ಟೆಲ್ಲ ಕೇಳಲ್ಲ, ಓಕೆನಾ. ಇದು ಮೀಥೈಲ್ ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ ಬೈ ಕ್ಲೋರಿನ್ ಇದೆ. ಮೇನ್ ಇಂಡಸ್ಟ್ರಿಯಲ್ ಯೂಸ್ ಗ್ಲಿಸರಾಲ್ ಅಥವಾ ಎಪಿಕ್ಸಿ ರೀಸನ್ಸಲ್ಲಿ ಯೂಸ್ ಮಾಡ್ತಿದ್ರು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳು ಹೇಳಿದೆ. ಇಟ್ ಕಮ್ಸ್ ಆನ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಇದೆ ಎಪಿಕ್ಲೋರೋಹೈಡ್ರಿನ್ ಇದೆ ಅಲ್ವಾ, ನೀವು ನೋಡಿರ್ತೀವಲ್ಲಿ ಬ್ಯಾಗ್ಸು, ಟೀ ಬ್ಯಾಗ್ಸು. ನೆಕ್ಸ್ಟ್ ದ C295 ಎನ್ಹಾನ್ಸ್ ದಿ ಟೆಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಕ್ಯಾಪಬಿಲಿಟೀಸ್. ಇದೇನು ಗೊತ್ತಾ, ಇದು ಫಸ್ಟ್ ಮೇಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಫಸ್ಟ್ ಮೇಡ್ ಇನ್ ಇಂಡಿಯಾ ಮಾಡಿದ್ರು. C295 ಕಾಂಪ್ಲಿಮೆಂಟೆಡ್ ದಿ ಮೇಡ್ ಆ್ಯಂಡ್ ಟೆಸ್ಟ್ ಫೈಟ್ ಆಗಿದೆ. ಇಂಡಿಯನ್ ಏರ್ಫೋರ್ಸಿಗೆ ಸೇರಿಕೊಂಡಿದೆ. ಇದನ್ನು ಏರ್ ಬಸ್ ಅಥವಾ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮಲ್ಲಿ ಇದನ್ನು ಇವರು ಡೆವಲಪ್ ಮಾಡಿರೋದು, ಇದನ್ನು ಟಾಟಾದವರು. ಇಟ್ಸ್ ಇಂಡಿಯಾಸ್ಟ್ ಫಸ್ಟ್ ಪ್ರೈವೇಟ್ ಮಿಲಿಟರಿ ಏರ್ಕ್ರಾಫ್ಟ್ ಅಸೆಂಬ್ಲಿ. ಎಲ್ಲಿ ವಡೋದರ ಆಫ್ ಗುಜರಾತಲ್ಲಿ ಇದನ್ನ ಅಸೆಂಬ್ಲಿ ಮಾಡಿದ್ದಾವೆ. ಇಟ್ ಲಿಂಕ್ಸ್ ಟು ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ್. ಇಷ್ಟೇ ಕೇಳೋದು. C295 ಇಟ್ಸ್ ಇಂಡಿಜಿನಿಯಸ್ಸು. ಇದು ಮಾಡಿರೋದು ಟಾಟಾ ಕಂಪ್ನಿ. ಆಮೇಲೆ ಇಂಡಿಯನ್ ಏರ್ಫೋರ್ಸಲ್ಲಿ ಇದೆ. ಇದ್ರದ್ದು ಬಂದುಬಿಟ್ಟು STOL ಕೆಪಾಸಿಟೀಸ್ ಅಂದರೆ ಶಾರ್ಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಅನ್ ಅನ್ಪ್ರಿಪೇರ್ಡ್ ಏರ್ ಸ್ಟ್ರಿಪ್ಸ್. ಅಂದರೆ ನಾವು ಯಾವುದೇ ಒಂದು ಪ್ಲೇನು ನಿಮ್ಗೆ ಟೇಕ್ ಆಫ್ ಆಗಬೇಕಂದ್ರೆ ಇದೊಂದು 1 ಕಿಲೋಮೀಟ್ರು ಅಥವಾ ಒಂದು 500 600 ಮೀಟ್ರು ಲಾಂಗ್ ರನ್ ಮಾಡಬೇಕು. ಆಮೇಲೆ ಇದು ಟೇಕ್ ಆಫ್ ಆಗುತ್ತೆ. ಇದು ಪಾತ್ವೆ ಅಂತೀವಲ್ಲ ಅದು. ಬಟ್ ಇದಕ್ಕೆ ಅಷ್ಟು ಬೇಕಾಗಿಲ್ಲ, ಕಡಿಮೆ ರೇಂಜಲ್ಲಿ ಇದು ಟೇಕ್ ಆಫ್ ಆಗಿಬಿಡುತ್ತೆ. ಆಮೇಲೆ ಏರ್ ಸ್ಟ್ರಿಪ್ಸು ಇಲ್ಲ ಅಂದ್ರೂ ಎಲ್ಲಿ ಬೇಕಾದರೂ ಹೋಗಿ ಇದನ್ನು ನಾವು ನಿಂದಿರ್ತಕ್ಕಂಥ ಕೆಪಾಸಿಟಿ ಇದಕ್ಕಿದೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಪೇಲೋಡ್ ಅಪ್ ಟು 9 tons ಆರ್ 71 ಟ್ರೂಪ್ಸ್ನ ತೊಗೊಂಡೋಗ್ಬೋದು. ಇದೆ C295 ಟೆಕ್ಟಿಕಲ್ ಮಿಲಿಟರಿ ಟ್ರಾನ್ಸ್ಪೋರ್ಟ್. ಓಕೆನಾ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿ ಟುಡೇಸ್ ನ್ಯೂಸ್ ಅನಾಲಿಸಿಸ್. C295 ನೋಡಿದ್ವಿ. ನೆಕ್ಸ್ಟ್ ತಜಿಕಿಸ್ತಾನ್ ನೋಡಿದ್ವಿ, ಎಪಿಕ್ಲೋರೋಹೈಡ್ರಿನ್ ನೋಡಿದ್ವಿ, ILSC ನೋಡಿದ್ವಿ, ಸೋಜ್ಗ್ರೋನ್ ಡಿಸೀಸ್ ನೋಡಿದ್ವಿ, ಅಂಗಕೋರ್ ಥಾಮ್ ಟೆಂಪಲ್ ನೋಡಿದ್ವಿ, ಮಾರ್ಷಲ್ ಐಲ್ಯಾಂಡ್ ನೋಡಿದ್ವಿ, RISA ನೋಡಿದ್ವಿ, BIS ನೋಡಿದ್ವಿ, ತಜಿಕಿಸ್ತಾನ್ ಬಾರ್ಡರ್ಸ್. ಓಕೆನಾ. ಸೊ ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್, ಸೊ ದಿಸ್ ಈಸ್ ದ ಎಂಡ್ ಆಫ್ ದಿ ಟುಡೇಸ್ ನ್ಯೂಸ್ ಅನಾಲಿಸಿಸ್ ಆಫ್ ದಿ June 12th. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಹೇಳಿ. So this is going to become a feedback for me to improve my news analysis. If you like this, please do comment. Okay na. We will see you in the next news analysis. Until then, bye bye. Take care.